ಭವಂತು ಎನ್ನುವ ಆದರ್ಶ ಸಂಸ್ಕೃತಿ ನಮ್ಮದು. ನೆಮ್ಮದಿಯ ಜೀವನಕ್ಕೋಸ್ಕರ ಆರ್ಥಿಕ ಸುಭದ್ರತೆ ಇದ್ದಲ್ಲಿ ಜೀವನ ಸಾಕಾರಗೊಳ್ಳುತ್ತದೆ. ಇಂಥ ಒಂದು ಮಹಾನ್ ಧ್ಯೇಯದೊಂದಿಗೆ 112 ವರ್ಷಗಳ ಹಿಂದೆ ಪ್ರಾರಂಭವಾದ MCC ಬ್ಯಾಂಕ್ ಇಂದು ನಮ್ಮೆಲ್ಲರ ಅಭಿಮಾನದ ಪ್ರತೀಕವಾಗಿ ನಮ್ಮ ಕರಾವಳಿಯಲ್ಲಿ ತಲೆ ಎತ್ತಿ ನಿಂತಿದೆ. ಇಂದು MCC ಬ್ಯಾಂಕ್ನ 16 ಶಾಖೆಗಳ ಪೈಕಿ ಒಂದಾದ ಸುರತ್ಕಲ್ ಶಾಖೆಯ ಸ್ಥಳಾಂತರಗೊಂಡ ಕಚೇರಿಯ ನೂತನ ಕಟ್ಟಡದ ಉದ್ಘಾಟನೆಗಾಗಿ, ಅದೇ ರೀತಿ ಈ ಶಾಖೆ ಸ್ಥಾಪಿತವಾಗಿ 25 ಸಂವತ್ಸರಗಳನ್ನು ಪೂರೈಸಿ ಬೆಳ್ಳಿ ಹಬ್ಬವನ್ನು ಆಚರಿಸಲ್ಪಡುತ್ತಿರುವ ಈ ಸುಸಂದರ್ಭದಲ್ಲಿ ಈ ಕಾರ್ಯಕ್ರಮದಲ್ಲಿ ನೆರೆದಿರುವ ಎಲ್ಲರಿಗೂ ನಾನು ಆತ್ಮೀಯವಾಗಿ ಬ್ಯಾಂಕ್ ವತಿಯಿಂದ ಸ್ವಾಗತಿಸ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ನಮ್ಮೊಂದಿಗಿದ್ದಾರೆ ಬ್ಯಾಂಕ್ನ ಅಧ್ಯಕ್ಷರಾದಂತಹ ಸಹಕಾರ ರತ್ನ ಶ್ರೀ ಅನಿಲ್ ಲೋಬೋ ಅವರು. ಈ ಕಟ್ಟಡದ ಆಶೀರ್ವಚನೆಗೋಸ್ಕರ ನಮ್ಮೊಂದಿಗಿದ್ದಾರೆ ವೆರಿ ರೆವರೆಂಡ್ ಫಾದರ್ ಆಸ್ಟಿನ್ ಪೀಟರ್ ಪೆರಿಸ್, ಸುರತ್ಕಲ್ ವಲಯದ ಪ್ರಧಾನ ಧರ್ಮಗಳು, ಅದೇ ರೀತಿ ಸೇಕ್ರೆಡ್ ಹಾರ್ಟ್ ಚರ್ಚ್ ಸುರತ್ಕಲ್ನ ಧರ್ಮಗುರುಗಳು. ಮುಖ್ಯ ಅತಿಥಿಗಳಾಗಿ ಶ್ರೀ ಜೋಸೆಫ್ ಕ್ವಾಡ್ರಸ್, ಫಾರ್ಮರ್ ಜನರಲ್ ಮ್ಯಾನೇಜರ್ MCC ಬ್ಯಾಂಕ್. ಇಂದು ಈ ಬ್ಯಾಂಕ್ನ ಹೊಸ ಕಟ್ಟಡದಲ್ಲಿರುವ ಸೇಫ್ ರೂಮ್ ಅನ್ನು ಅವರು ಇನಾಗ್ರೇಟ್ ಮಾಡಲಿಕ್ಕಿದ್ದಾರೆ. ಅದೇ ರೀತಿ ಗೆಸ್ಟ್ ಆಫ್ ಆನರ್ ಆಗಿ ಶ್ರೀ ರಾಜೇಶ್ ಶೆಟ್ಟಿಗಾರ್, ಈ ಪರಿಸರದ ಉದ್ಯಮಿಗಳು. ಈ ಸ್ಟ್ಯಾಂಪಿಂಗ್ ಅದರ ಇನಾಗ್ರೇಷನ್ ಅನ್ನು ಅವರು ನೆರವೇರಿಸಲಿಕ್ಕಿದ್ದಾರೆ. ಮೊದಲನೇದಾಗಿ ನಾವು ಬ್ಯಾಂಕ್ನ ಅಧ್ಯಕ್ಷರಾದಂತಹ ಶ್ರೀ ಅನಿಲ್ ಲೋಬೋ ಇವರಲ್ಲಿ ವಿನಂತಿಸ್ತಾ ಇದ್ದೇವೆ, ದಯವಿಟ್ಟು ತಾವು ಮುಂದೆ ಬಂದು ರಿಬ್ಬನ್ ಕತ್ತರಿಸುವ ಮೂಲಕ ಸ್ಥಳಾಂತರಗೊಂಡ ಕಚೇರಿಯ ಈ ಹೊಸ ಕಟ್ಟಡವನ್ನು ಉದ್ಘಾಟನೆ ಮಾಡಬೇಕಾಗಿ. ಮೈಲುಗಲ್ಲು MCC ಬ್ಯಾಂಕ್ನ ಚರಿತ್ರೆಯಲ್ಲಿ ದಾಖಲಾಗ್ತಾ ಇದೆ. ನಾವು ಶುಭ ಹಾರೈಸಿ ಈ ಬ್ಯಾಂಕ್ನ ಸಾಧನೆಯಲ್ಲಿ ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್. ನಮ್ಮ ಸೃಷ್ಟಿಕರ್ತರು ತಂದೆಯು ನಮ್ಮ ಸೃಷ್ಟಿಯ ಮೇಲೆ ನಮಗೆ ಅಧಿಕಾರವನ್ನಿತ್ತಿರುವ ಕರ್ತರು ನಿಮ್ಮೊಡನೆ ಇರಲಿ. ಪ್ರಿಯರೇ, ಮನುಷ್ಯರಾಗಿ ಜನಿಸಿದ ದೇವಕುಮಾರ ಯೇಸು ಕ್ರಿಸ್ತರು ಒಬ್ಬ ಬಡಗಿಯ ಮನೆಯಲ್ಲಿ ಬೆಳೆಯುವುದರ ಮೂಲಕ ಶ್ರಮ ಜೀವಿಯಾದರು. ನಾವು ಮಾಡುವ ಕೆಲಸಕ್ಕೆ ಒಂದು ಘನತೆ ಇತ್ತು. ಎಲ್ಲ ಕುಶಲಕರ್ಮಿಗಳನ್ನು, ಕಾರ್ಮಿಕರ ಶ್ರಮವನ್ನು ವಿಶೇಷವಾಗಿ ಆಶೀರ್ವದಿಸಿ ನಮ್ಮ ದುಡಿಮೆಗೆ ಮತ್ತು ಶ್ರಮಕ್ಕೆ ಶ್ರೇಷ್ಠತೆ ನೀಡಿ ನಮ್ಮ ಬೆವರಿಗೆ ತಕ್ಕ ಫಲವನ್ನು ನೀಡುತ್ತಾರೆ. ಆದುದರಿಂದ ನಾವು ಮಾಡುವ ಪ್ರತಿ ಕೆಲಸವನ್ನು, ಅದು ವೈಟ್ ಕಾಲರ್ ಜಾಬ್ ಆಗಲಿ ಇಲ್ಲ ಬೇರೆ ಯಾವುದೇ ಕೆಲಸ ಆಗಲಿ, ಅದನ್ನು ನಾವು ಪ್ರೀತಿಯಿಂದ ಗೌರವದಿಂದ ಮಾಡಿದಾಗ ಅದನ್ನೇ ನಮ್ಮ ಕಾಣಿಕೆಯನ್ನಾಗಿ ದೇವರಿಗೆ ಅರ್ಪಿಸುತ್ತೇವೆ. ನಮ್ಮ ಶ್ರಮ ಮತ್ತು ದುಡಿಮೆಯ ಮೂಲಕ ದೇವರ ಸೃಷ್ಟಿ ಕಾರ್ಯದಲ್ಲಿ ಪಾಲುಗಾರರಾಗಿ ನಮ್ಮ ಬದುಕನ್ನೇ ಪರಿಶುದ್ಧತೆಯ ಹಾದಿಗೆ ಕೊಂಡೊಯ್ಯುತ್ತೇವೆ. ಈ ನಮ್ಮ ಶ್ರಮ ಮತ್ತೊಬ್ಬರಿಗೆ ಸಹಾಯ ಮಾಡಲು ನಮ್ಮನ್ನು ಪ್ರೇರೇಪಿಸುವ ಪವಿತ್ರ ಕಾರ್ಯವಾಗುತ್ತದೆ. ಪ್ರಭು ಕ್ರಿಸ್ತರ ರಕ್ಷಣಾ ಕಾರ್ಯದಲ್ಲಿ ನಮ್ಮನ್ನು ಭಾಗಿಯಾಗಿಸುತ್ತದೆ. ಆದುದರಿಂದ ಈ ಜಗತ್ತಿನ ಎಲ್ಲ ಶ್ರಮಜೀವಿಗಳನ್ನು, ಕಾರ್ಮಿಕರನ್ನು ಹಾಗೂ ವಿಶೇಷವಾಗಿ ಇಂದು ಈ MCC ಬ್ಯಾಂಕ್ ಈ ಸುರತ್ಕಲ್ ಶಾಖೆಯ ಸ್ಥಳಾಂತರದ ಸಮಯದಲ್ಲಿ ದೇವರು ಇಲ್ಲಿ ನೆರೆದಿರುವ ಎಲ್ಲರನ್ನು, ವಿಶೇಷವಾಗಿ ಈ ಬ್ಯಾಂಕಿನ ಅಧ್ಯಕ್ಷರಾದ ಸಹಕಾರ ರತ್ನ ಅನಿಲ್ ಮತ್ತು ಎಲ್ಲ ನಿರ್ದೇಶಕ ವರ್ಗದವರಿಗೆ ಹಾಗೂ ಸಿಬ್ಬಂದಿ ವರ್ಗದವರಿಗೂ ಹಾಗೂ ಗ್ರಾಹಕರನ್ನು ಆಶೀರ್ವದಿಸಲೆಂದು ನಾವೀಗ ಪ್ರಾರ್ಥಿಸೋಣ. ಹಾಗೂ ಶುಭ ಸಂದೇಶದಿಂದ, ಸಂತ ಯೋಹನ್ನರು ಬರೆದ ಶುಭ ಸಂದೇಶದಿಂದ ನಾವೀಗ ವಾಚನವನ್ನು ಆಲಿಸೋಣ. ಫಾದರ್ ಸುನಿಲ್ ಅವರು ಅದನ್ನು ನಡೆಸಿಕೊಡ್ತಾರೆ. ನಾನೇ ನಿಜವಾದ ದ್ರಾಕ್ಷ ಬಳ್ಳಿ, ನನ್ನ ಪಿತನೇ ತೋಟಗಾರ. ನನ್ನಲ್ಲಿದ್ದು ಫಲ ಕೊಡದ ಕವಲು ಬಳ್ಳಿಗಳನ್ನೆಲ್ಲ ಅವರು ಕತ್ತರಿಸಿ ಹಾಕುವರು. ಫಲ ಕೊಡದ ಕವಲು ಬಳ್ಳಿಯನ್ನು ಮತ್ತಷ್ಟು ಫಲ ಕೊಡುವಂತೆ ಅವರು ಸಮರಿ ಶುದ್ಧಗೊಳಿಸುವವರು. ನೀವು ಆದರೂ ನಾನು ನಿಮ್ಮೊಡನೆ ಆಡಿದ ಮಾತಿನಿಂದ ಸಮರಿದ ಕವಲುಗಳಂತೆ ಶುದ್ಧರಾಗಿದ್ದೀರಿ. ನೀವು ನನ್ನಲ್ಲಿ ನೆಲೆಗೊಂಡಿದ್ದೀರಿ, ಆಗ ನಾನು ನಿಮ್ಮಲ್ಲಿ ನೆಲೆಗೊಂಡಿರುವೆನು. ಕವಲು ಮೂಲ ಬಳ್ಳಿಯಲ್ಲಿ ಒಂದಾಗಿ ನೆಲೆಸದಿದ್ದರೆ
ತನ್ನಷ್ಟಕ್ಕೆ ತಾನೇ ಫಲ ಕೊಡಲಾಗದು. ಹಾಗೆ ನೀವು ಕೂಡ ನನ್ನಲ್ಲಿ ಒಂದಾಗದೆ ನೆಲೆಸದಿದ್ದರೆ ಫಲ ಕೊಡಲಾರಿರಿ. ನನ್ನಲ್ಲಿರುವ ಆನಂದವು ನಿಮ್ಮಲ್ಲಿ ಇರುವಂತೆ ನಿಮ್ಮ ಆನಂದವು ತುಂಬಿ ತುಳುಕಬೇಕೆಂದು ಇದನ್ನೆಲ್ಲ ನಿಮಗೆ ನಾನು ಹೇಳುತ್ತಿದ್ದೇನೆ. ನಾನು ಕೊಡುವ ಆಜ್ಞೆ ಏನೆಂದರೆ, ನಾನು ನಿಮ್ಮನ್ನು ಪ್ರೀತಿಸಿದಂತೆ ನೀವು ಸಹ ಒಬ್ಬರೊಬ್ಬರನ್ನು ಪ್ರೀತಿಸಬೇಕು. ಗೆಳೆಯನಾಗಿ ತನ್ನ ಪ್ರಾಣವನ್ನೇ ಧರೆ ಎರೆಯುವ ಪ್ರೀತಿಗಿಂತ ಮಿಗಿಲಾದ ಪ್ರೀತಿ ಯಾವುದೂ ಇಲ್ಲ. ನಾನು ಆಜ್ಞಾಪಿಸಿದಂತೆ ನಡೆದರೆ ನೀವು ನನ್ನ ಗೆಳೆಯರು ಎಂದರು ಯೇಸು. ಪ್ರಭು ಕ್ರಿಸ್ತರ ಶುಭ ಸಂದೇಶದ್ದು. ಕ್ರಿಸ್ತರೇ ನಿಮಗೆ ಸ್ತುತಿಯಾಗಲಿ. ದ್ರಾಕ್ಷಬಳ್ಳಿ ಹಾಗೂ ಅದರ ಕವಲು ಬಳ್ಳಿಗಳು, ಅದರ ಬಗ್ಗೆ ಯೇಸು ಕ್ರಿಸ್ತ ಅವರು ಕೊಟ್ಟ ಬೋಧನೆಯನ್ನು ನಾವು ಅನೇಕ ಬಾರಿ ಕೇಳಿದ್ದೇವೆ. ಮತ್ತು ಕೃಷಿ ಪದ್ಧತಿಯಿಂದ ಬಂದವರಿಗೆ ಅದು ನಮಗೆ ಅರ್ಥ ಕೂಡ ಆಗ್ತದೆ. ದ್ರಾಕ್ಷಬಳ್ಳಿ ನಾವು ಬೆಳೆಸುವುದಿಲ್ಲ, ಆವತ್ತು ಬೇರೆ ಎಲ್ಲ ಮರ ಗಿಡಗಳನ್ನು ಬೆಳೆಸುವಾಗ ಆ ಕವಲು ಬಳ್ಳಿಗಳು ಆ ಕಾಂಡದ ಒಟ್ಟಿಗೆ ಇದ್ದರೆ ಮಾತ್ರ ಅವು ಫಲ ಕೊಡುತ್ತವೆ. ಅದಕ್ಕಾಗಿ ಯೇಸು ಕ್ರಿಸ್ತರು ಇವತ್ತು ಪ್ರಮುಖವಾಗಿ ಈ 3 ವಿಷಯಗಳನ್ನು ನಮಗೆ ಹೇಳ್ತಾರೆ. ಫಲ ಕೊಡದವ ಅವರನ್ನು ಆ ಕಾಂಡದಿಂದ ಬಳ್ಳಿಯಿಂದ ತೆಗೆದು ಹಾಕಲಾಗ್ತದೆ. ನಾವು ಫಲ ಕೊಡಲೇಬೇಕು. ನಮ್ಮ ಕ್ಷೇತ್ರದಲ್ಲಿ ಸಣ್ಣ ಪ್ರಮಾಣದಲ್ಲಿ, ದೊಡ್ಡ ಪ್ರಮಾಣದಲ್ಲಿ, ಮಧ್ಯಮ ಪ್ರಮಾಣದಲ್ಲಿ ನಮಗೆ ದೊರೆತ ಅವಕಾಶಗಳ ಪ್ರಕಾರ, ನಮಗೆ ದೊರೆತ ಸಾಮರ್ಥ್ಯಗಳ ಪ್ರಕಾರ. ಎರಡನೇದಾಗಿ ಅವರು ಹೇಳ್ತಾರೆ, ಯಾರು ಫಲ ಕೊಡ್ತಾರೆ ಅದನ್ನು ಸವರಿ ಅದನ್ನು ಶುದ್ಧಗೊಳಿಸಬೇಕಾಗ್ತದೆ. ಅಂದರೆ ನಾವು ನಮ್ಮ ಶ್ರಮದಲ್ಲಿ ನಿರಂತರತೆ ಮಾತ್ರವಲ್ಲ, ಅದರಲ್ಲಿ ನಿರಂತರತೆಯ ಒಟ್ಟಿಗೆ ಅದರಲ್ಲಿ ಸಂಶೋಧನೆ, ಅದರಲ್ಲಿ ಬೆಳವಣಿಗೆ, ಏನು ನಾವು ಇಂಗ್ಲೀಷ್ನಲ್ಲಿ ಹೇಳ್ತೇವೆ ಇನ್ನೋವೇಷನ್, ಅದನ್ನು ನಾವು ನಿರಂತರ ಮಾಡಬೇಕಾಗ್ತದೆ. ಇಲ್ಲದಿದ್ದರೆ ನಾವು ವಿ ಕೆನಾಟ್ ಬಿ all the time staying where we are. Either we are going forward or it means we are going backward. ಅದು ನಮಗೆ ನಮ್ಮ ಎಲ್ಲ ವ್ಯವಸ್ಥಾಪನಾ ಸಂಶೋಧನೆಗಳು ಹಾಗೂ ಸಾಹಿತ್ಯ ನಮಗೆ ಹೇಳ್ತದೆ. ಅದಕ್ಕಾಗಿ ನಿರಂತರತೆ ಫಲ ಕೊಡುವುದಂದರೆ ಅದನ್ನು ಸವರಿ ಅದನ್ನು ನಾವು ಶುದ್ಧಗೊಳಿಸಲು, ನಮ್ಮನ್ನೇ ಇಂಪ್ರೂವ್ಮೆಂಟ್ ಮಾಡಲು, ಬೆಳೆಯಲು ನಾವು ಅವಕಾಶ ಕೊಡಬೇಕು. ಮೂರನೇದಾಗಿ, ನಾವು ದೇವರೊಟ್ಟಿಗೆ ಇರುವಾಗ ದೇವರು ಕೂಡ ನಮ್ಮೊಟ್ಟಿಗೆ ಇರ್ತಾರೆ ಹಾಗೂ ನಮ್ಮ ಎಲ್ಲ ಶ್ರಮಕ್ಕೆ ಅವರು ಬೆಲೆಯನ್ನು ಕೊಡ್ತಾರೆ, ಅದಕ್ಕೆ ಫಲವನ್ನು ಕೊಡ್ತಾರೆ. ಅದೇ ರೀತಿ ಯೇಸು ಕ್ರಿಸ್ತರ ಆ ಒಂದು ಪ್ರೀತಿಯ ಉಪದೇಶ, ನಾನು ನಿಮ್ಮನ್ನು ಪ್ರೀತಿಸಿದಂತೆ, ಅಂದರೆ ನಮಗಾಗಿ ಅವರು ಶಿಲುಬೆಯ ಮೇಲೆ ತಮ್ಮ ಪ್ರಾಣವನ್ನೇ ಧಾರೆ ಎರೆದು ಮನುಕುಲದ ಮುಕ್ತಿಗಾಗಿ ಅವರನ್ನೇ ಅರ್ಪಿಸಿದರು. ಅಂಥ ಪ್ರೀತಿ, ಗೆಳೆಯನ ಒಳಿತಿಗಾಗಿ ತನ್ನ ಪ್ರಾಣವನ್ನೇ ಕೊಡುವಂಥ ಪ್ರೀತಿ. ಹಾಗೂ ಮತ್ತೆ ಸಂತ ಪೌಲರು ಹೇಳ್ತಾರೆ ಅವರ ಪತ್ರದಲ್ಲಿ, ನಾವು ಪಾಪಗಳ ಮುಖಾಂತರ ಅವರ ಶತ್ರುಗಳಾದಾಗ ಕೂಡ ಅವರು ನಮಗಾಗಿ ದೇವರು ತಮ್ಮ ಪುತ್ರನನ್ನೇ ನಮಗೆ ದಾರಿ ಹಿಡಿದು ನಿಜವಾದ ಪ್ರೀತಿ ಏನಂತ ತೋರಿಸಿದ್ದಾರೆ. ನಮ್ಮ ಕೆಲಸ ಕಾರ್ಯಗಳಲ್ಲಿ, ನಮ್ಮ ಕುಟುಂಬಗಳಲ್ಲಿ, ನಮ್ಮ ಸಮಾಜದಲ್ಲಿ ಇಂತಹ ನಿಸ್ವಾರ್ಥ ಹಾಗೂ ನಿಶ್ಶರ್ತ ಪ್ರೀತಿಯನ್ನು ನಾವು ಅದನ್ನು ಅಳವಡಿಸಲು ಈ ಪವಿತ್ರ ಧರ್ಮಗ್ರಂಥ ನಮಗೆ ಕರೆ ಕೊಡ್ತದೆ. ಈ ಕೆಲಸದ ಕಾರ್ಯದಲ್ಲಿ, ಈ ಶಾಖಾ ವ್ಯವಸ್ಥೆಯಲ್ಲಿ ಇದನ್ನು ಅಳವಡಿಸಿ ಈ ಪರಿಸರದ ಎಲ್ಲರಿಗೆ ಒಳ್ಳೆಯದಾಗಲಿ, ಒಳಿತಾಗಲಿ ಹಾಗೂ ಇವತ್ತಿನ ಆಶೀರ್ವಚನದ ಮುಖಾಂತರ ಈ ಪರಿಸರದಲ್ಲಿ ದೇವರ ಮಹಿಮೆ ಅದು ಪ್ರಸ್ತುತವಾಗಲಿ ಅಂತ ನಾವು ಬೇಡೋಣ. ಹಾಗೂ ನಮ್ಮ ಕೆಲವು ಪ್ರಾರ್ಥನೆಗಳನ್ನು ಈಗ ನಾವು ಸಲ್ಲಿಸೋಣ. ಈ ಜಗತ್ತನ್ನು ಸೃಷ್ಟಿಸಿರುವ ದೇವರು ಅದರ ಚಿತ್ತಾರಗಳಲ್ಲಿ ತಮ್ಮ ಚೈತನ್ಯ ಶಕ್ತಿಯನ್ನು ತುಂಬಿದ್ದಾರೆ. ಮನುಷ್ಯರನ್ನು ತನ್ನ ಹೋಲಿಕೆಯಲ್ಲಿ ಸೃಷ್ಟಿಸಿ ಈ ಸೃಷ್ಟಿಯ ಒಡೆಯನನ್ನಾಗಿ ಮಾಡಿದ್ದಾರೆ. ಅವರ ಸೃಷ್ಟಿ ಕಾರ್ಯವನ್ನು ಪರಿಪೂರ್ಣಗೊಳಿಸುವ ನಮ್ಮ ಶ್ರಮವನ್ನು ಭಗವಂತ ಹರಸಲಿ ಎಂದು ಪ್ರಾರ್ಥಿಸುತ್ತಾ ಅವರನ್ನು ಸ್ತುತಿಸೋಣ. ನಿಮ್ಮ ಶ್ಲೋಕ, ದೇವರೇ ನಿಮಗೆ ಸ್ತುತಿಯಾಗಲಿ. ನಿಮ್ಮ ಸೃಷ್ಟಿ ಕಾರ್ಯದಲ್ಲಿ ನಮ್ಮನ್ನು ಪಾಲುಗಾರರನ್ನಾಗಿ ಮಾಡಿ ನಮಗೆ ವಿಶೇಷ ಪ್ರತಿಭೆಗಳನ್ನು ಆಶೀರ್ವದಿಸುವ ದೇವರೇ, ನಿಮಗೆ ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ. ದೇವರೇ ನಿಮಗೆ ಸ್ತುತಿಯಾಗಲಿ. ನಿಮ್ಮ ಕುಮಾರ ಕ್ರಿಸ್ತರು
ಬಡಕಿಯಾಗಿ ಶ್ರಮಜೀವಿಯಾಗಿ ಕೆಲಸದ ಶ್ರೇಷ್ಠತೆಯನ್ನು ಎತ್ತಿ ಹಿಡಿದು ನಮ್ಮೆಲ್ಲರಿಗೂ ಮಾರ್ಗದರ್ಶನ ನೀಡಿದ್ದಕ್ಕಾಗಿ ದೇವರೇ ನಿಮಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ಈ ನಮ್ಮ ಶ್ರಮ ಜೀವನಕ್ಕೆ ತಕ್ಕ ಪ್ರತಿಫಲವನ್ನಿತ್ತು ನಮ್ಮ ಬದುಕಿಗೆ ಹೆಚ್ಚು ತೃಪ್ತಿ ಮತ್ತು ನೆಮ್ಮದಿಯನ್ನು ನೀಡಿರುವುದಕ್ಕಾಗಿ ದೇವರೇ ನಮಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ತಂದೆಯೇ, ಈ ನಮ್ಮ ಶ್ರಮ ಜೀವನವನ್ನು ಆಶೀರ್ವದಿಸಿರಿ. ನಾವೆಂದಿಗೂ ಸೋಮಾರಿತನದಲ್ಲಿ ಬಾಳದೆ ನೀವಿತ್ತ ಜವಾಬ್ದಾರಿಯನ್ನು ಸಫಲವಾಗಿ ಹೊರಲು, ಅದರಿಂದ ನಮ್ಮ ಬದುಕಿನ ನಿಜವಾದ ಆನಂದದತ್ತ ಸಾಗಲು ನಮಗೆಲ್ಲರಿಗೂ ನೆರವು ನೀಡಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಶೀರ್ವಚನ. ಸೃಷ್ಟಿಕರ್ತರೇ, ತಂದೆಯೇ, ಈ ಉದ್ಯಮವನ್ನು, ಈ ಬ್ಯಾಂಕಿಂಗ್ ಉದ್ಯಮವನ್ನು ಹಾಗೂ ಸ್ಥಳಾಂತರಗೊಂಡ ಈ ಸ್ಥಳವನ್ನು, ಈ ಉದ್ಯಮವನ್ನು ನಿಮ್ಮ ಪವಿತ್ರ ಕೈಗಳಿಂದ ಆಶೀರ್ವದಿಸಿರಿ. ಇಲ್ಲಿ ಕೆಲಸ ಮಾಡುವ ಎಲ್ಲ ಕಾರ್ಮಿಕರನ್ನು ಹಾಗೂ ಅದರ ಆಡಳಿತ ವರ್ಗದವರ ಹಾಗೂ ಎಲ್ಲರ ಶ್ರಮ, ಅವರ ಸಾಧನೆಯನ್ನು ಹರಸಿ ಅವರ ಶ್ರಮ ಜೀವನಕ್ಕೆ ತಕ್ಕ ಪ್ರತಿಫಲವನ್ನು ದಯಪಾಲಿಸಿರಿ. ತಮ್ಮ ತಮ್ಮ ಕಾರ್ಯದಲ್ಲಿ ಹೆಚ್ಚು ಮಗ್ನರಾಗಿದ್ದು ತಮ್ಮ ಶಕ್ತಿಯಲ್ಲಿ ಹೆಚ್ಚು ವಿಶ್ವಾಸವನ್ನು ತಾಳುವಂತೆ ಮಾಡಿರಿ. ನಿಮ್ಮ ಅನುಗ್ರಹದ ನೆರಳಲ್ಲಿ ಇವರು ಮಾಡುವ ಪ್ರತಿ ಕೆಲಸವು ಸಫಲವಾಗಲಿ. ಇವರ ದುಡಿಮೆಯಲ್ಲಿ, ವಿಶೇಷವಾಗಿ ಈ ದುಡಿಮೆಯ ಸ್ಥಳದಲ್ಲಿ ಸತ್ಯ, ಶಾಂತಿ, ನ್ಯಾಯ, ಪ್ರೀತಿ ನೆಲೆಸಿದ್ದು ಪ್ರತಿಯೊಬ್ಬರು ಸ್ನೇಹ, ಸೌಹಾರ್ದತೆಯ ವಾತಾವರಣದಲ್ಲಿ ದುಡಿಯುವಂತೆ ನಮ್ಮೆಲ್ಲರನ್ನು ವಿಶೇಷವಾಗಿ ಆಶೀರ್ವದಿಸಬೇಕೆಂದು ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಪ್ರಿಯರೇ, ತಂದೆಯಾದ ದೇವರು ನಮ್ಮೆಲ್ಲರ ಬೆವರಿನ ಶ್ರಮವನ್ನು ಆಶೀರ್ವದಿಸಲಿ ಎಂದು ಪ್ರಾರ್ಥಿಸುತ್ತಾ ಪ್ರಭುವಿನೊಂದಿಗೆ ಸೇರಿ ಪಿತ ದೇವರಲ್ಲಿ ಪ್ರಾರ್ಥಿಸೋಣ. ಸ್ವರ್ಗ ಲೋಕದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ಸ್ತೋತ್ರವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ಕೊಡಿರಿ. ನಮಗೆ ತಪ್ಪು ಮಾಡಿದವರು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಆಮೆನ್. ಪ್ರಭು ಕ್ರಿಸ್ತರು ನಿಮ್ಮೊಡನೆ ಇರಲಿ. ಸರ್ವಶಕ್ತ ದೇವರು ನಿಮ್ಮನ್ನು ಪೋಷಿಸಲು ನಿಮ್ಮ ಮಧ್ಯದಲ್ಲೂ, ನಿಮ್ಮನ್ನು ಕಾಪಾಡಲು ನಿಮ್ಮಲ್ಲೂ, ನಿಮಗೆ ದಾರಿ ತೋರಲು ನಿಮ್ಮ ಮುಂದೆಯೂ, ನಿಮಗೆ ಕಾವಲಾಗಿರಲು ನಿಮ್ಮ ಹಿಂದೆಯೂ, ನಿಮ್ಮನ್ನು ಆಶೀರ್ವದಿಸಲು ನಿಮ್ಮ ಮೇಲೆಯೂ ಇರುವವರಾಗಲಿ. ಸರ್ವಶಕ್ತ ದೇವರಾದ ಪಿತಾ ಮತ್ತು ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ಆಶೀರ್ವದಿಸಿ ಸದಾ ಕಾಲವು ಕಾಪಾಡಲಿ. ಆಮೆನ್. ಪಿತನ, ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ. ಸೌಮ್ಯಂದಿಲ್ ವಾಸುಯಾಂತೋ ಬೋರೋ, ಸೌಮ್ಯಂದಿಲ್ ವಾಸುಯಾಂತೋ ಬೋರೋ, ಸೌಮ್ಯಂದಿಲ್ ವಾಸುಯಾಂತೋ ಬೋರೋ, ಮೋಗ ಪರಿಮಿತ ಸೋಕರೋ, ದಿನ್ವಸ್ತೋಲೋ ಸೌಮ್ಯ ಸರ್ವೈ ಕಾಳಿ, वाकर्तोलो महिमा संसाकाळी, रचनातो सर्गानी या संसारी, रायामा सर्वा सोसराकाळी, सौम्याग्दीन वासुयांतो बोरो, सौम्याग्दीन वासुयांतो बोरो, सौम्याग्दीन वासुयांतो बोरो, मोगा परिमिता सोकरो. ಅಪೂರ್ವವಾದ ಮಾತು. ಇಡೀ ಜಗತ್ತೇ ನಮ್ಮ ಕುಟುಂಬ. ಸೇಂಟ್ ಫ್ರಾನ್ಸಿಸ್ ಆಫ್ ಅಸಿಸಿ ಒಮ್ಮೆ ಈ ಮಾತುಗಳನ್ನು ಹೇಳಿದ್ರು. ಸ್ಟಾರ್ಟ್ ಬೈ ಡೂಯಿಂಗ್ ವಾಟ್ ಈಸ್ ನೆಸೆಸರಿ, ದೆನ್ ವಾಟ್ ಈಸ್ ಪಾಸಿಬಲ್, ಅಂಡ್ ಸಡನ್ಲಿ ಯು ಆರ್ ಡೂಯಿಂಗ್ ದಿ ಇಂಪಾಸಿಬಲ್. 1912 PFX ಸಲ್ಡಾನಾ ಇವರು MCC ಬ್ಯಾಂಕ್ ಸ್ಥಾಪಿಸುವಾಗ ತಾನು ನೆಟ್ಟ ಸಸಿ ಮುಂದೆ ಹೆಮ್ಮರವಾಗಿ ಬೆಳೆದು ಅನೇಕರಿಗೆ ಆರ್ಥಿಕ ಭದ್ರತೆಯ ನೆರಳನ್ನು ನೀಡಲಿ ಎಂದು ಆಶಿಸಿದರು. ಆದರೆ ಇವತ್ತು ಬಹುಶಃ ಅವರ ಕನಸನ್ನು ಮೀರಿ ಈ MCC ಎನ್ನುವ ವೃಕ್ಷ
ಕೇವಲ ಹೆಮ್ಮರವಲ್ಲದೆ ಆರ್ಥಿಕ ಸದೃಢತೆಯ ಬೃಹತ್ ವನವಾಗಿ ನಮ್ಮ ಪರಿಸರದಲ್ಲಿ ಬೆಳೆದಿದೆ. ಇವರ ಕೆಲವು ಸಾಧನೆಗಳು, ಅದು ಕಳೆದ 5 ವರ್ಷಗಳಲ್ಲಿ ಇವರು ಮಾಡಿದಂತಹ ಸಾಧನೆಗಳು ಹೊಸ ದಿಕ್ಕಿನೆಡೆಗೆ ಈ ಬ್ಯಾಂಕ್ ಅನ್ನು ಕೊಂಡೊಯ್ದಿದೆ ಎನ್ನುವುದರಲ್ಲಿ ಯಾವುದೇ ಸಂಶಯವಿಲ್ಲ. 1,000 ಕೋಟಿಯ ವಾರ್ಷಿಕ ವಹಿವಾಟಿನ ಮೈಲುಗಲ್ಲನ್ನು ತಲುಪಿ ಬ್ಯಾಂಕಿನ 112 ವರ್ಷಗಳ ಇತಿಹಾಸದಲ್ಲೇ ಮೊದಲ ಬಾರಿ ಆನ್ಯುವಲ್ ನೆಟ್ ಪ್ರಾಫಿಟ್, ವಾರ್ಷಿಕ ನಿವ್ವಳ ಲಾಭ 10.38 crores 10.38 crores ಇದರ ಗಡಿಯನ್ನು ದಾಟಿ ಇನ್ನೂ ಅನೇಕ ಸಾಧನೆಗಳನ್ನು ಮಾಡಿ ಮುಂದೆ ಸಾಗಿಸುವತ್ತ ದೃಷ್ಟಿಯನ್ನು ನೆಟ್ಟಿದೆ. ಇದಕ್ಕಿಂತ ವಿಶೇಷವಾಗಿ ಕೇವಲ ದಕ್ಷಿಣ ಕನ್ನಡ ಮತ್ತು ಉಡುಪಿಯಲ್ಲಿದ್ದ ಬ್ಯಾಂಕ್ ಶಾಖೆಗಳು ಮಾತ್ರವಲ್ಲದೆ ಮುಂದಿನ ದಿನಗಳಲ್ಲಿ ಚಿಕ್ಕಮಗಳೂರು, ಶಿವಮೊಗ್ಗ, ಕೊಡಗು, ಹಾಸನ, ಉತ್ತರ ಕನ್ನಡ ಈ 5 ಜಿಲ್ಲೆಗಳಿಗೆ MCC ಬ್ಯಾಂಕ್ನ ಶಾಖೆಗಳನ್ನು ವಿಸ್ತರಿಸುವ ಯೋಜನೆ ಇನ್ನೇನು ಕಾರ್ಯಗತಗೊಳ್ಳಲಿಕ್ಕಿದೆ. ಗಟ್ಟಿಯಾದ ಚಪ್ಪಾಳೆಯೊಂದಿಗೆ ನಾವು ಈ ಕಾರ್ಯಕ್ರಮವನ್ನು ಪ್ರಾರಂಭಿಸುವ. ಈ ಸಭಾ ಕಾರ್ಯಕ್ರಮದ ಮೊದಲು ನಾವು ಇಲ್ಲಿ ನಮ್ಮ ಅತಿಥಿಗಳನ್ನು ವೇದಿಕೆಗೆ ಸ್ವಾಗತಿಸಲಿಕ್ಕಿದೆ. ಶ್ರೀ ಅನಿಲ್ ಲೋಬೋ, ಬ್ಯಾಂಕಿನ ಚೇರ್ಮನ್ ಅವರು, ಸಹಕಾರ ರತ್ನ ಇಂದು ನಮ್ಮೊಂದಿಗೆ ಇಲ್ಲಿದ್ದಾರೆ. ಅದೇ ರೀತಿ ವೆರಿ ರೆವರೆಂಡ್ ಆಸ್ಟಿನ್ ಪೀಟರ್ ಪೆರೆಸ್, ಸುರತ್ಕಲ್ ವಲಯದ ಪ್ರಧಾನ ಧರ್ಮಗುರುಗಳು, ಶ್ರೀ ಜೋಸೆಫ್ ಕ್ವಾಡ್ರಸ್, ಫಾರ್ಮರ್ ಜನರಲ್ ಮ್ಯಾನೇಜರ್ ಆಫ್ MCC ಬ್ಯಾಂಕ್, ಅದೇ ರೀತಿ ಶ್ರೀ ರಾಜೇಶ್ ಶೆಟ್ಟಿಗಾರ್, ಉದ್ಯಮಿಯಾಗಿ ಅತಿಥಿಗಳಾಗಿ, Mr. Gerald Jude De Silva, Vice Chairman, MCC Bank Limited, Mr. Anil Patrabo, Brand Support Director, ಅದೇ ರೀತಿ ಬ್ಯಾಂಕ್ನ ಮಹಾಪ್ರಬಂಧಕರಾದ ಶ್ರೀ ಸುನಿಲ್ ಮನೇಜಸ್ ರವರು ಅತಿಥಿಗಳಾಗಿ ನಮ್ಮೊಂದಿಗಿದ್ದಾರೆ. ನಾವು ವಿನಂತಿಸ್ತಾ ಇದ್ದೇವೆ, ಈ ಸುರತ್ಕಲ್ ಬ್ರಾಂಚ್ನ ಶಾಖಾ ಪ್ರಬಂಧಕರಾದಂಥ ಬ್ರಾಂಚ್ ಮ್ಯಾನೇಜರ್ ಆದಂತಹ ಶ್ರೀಮತಿ ಸುನೀತಾ ಡಿಸೋಜಾ ಇವರು ದಯವಿಟ್ಟು ಮುಂದೆ ಬಂದು ನಮ್ಮ ಎಲ್ಲ ಅತಿಥಿಗಳನ್ನು ವೇದಿಕೆಗೆ ಕರೆತರಬೇಕಾಗಿ ನಾವು ಕೇಳಿಕೊಳ್ತಾ ಇದ್ದೇವೆ. ಚಪ್ಪಾಳೆಯ ಸದಿನೊಂದಿಗೆ ನಮ್ಮ ಅತಿಥಿಗಳನ್ನು ವೇದಿಕೆಗೆ ಸ್ವಾಗತಿಸುವ. ಅದೇ ರೀತಿ ಸಹಕಾರದೊಂದಿಗೆ ಅತಿ ಮುಖ್ಯವಾಗಿ ನಮಗೆ ಬೇಕಾಗಿರುವುದು, ಇಷ್ಟು ವರ್ಷ ನಮ್ಮೊಂದಿಗೆ ಇದ್ದದ್ದು ಭಗವಂತನ ಕೃಪಾ ಕಟಾಕ್ಷ. ಕಾರ್ಯಕ್ರಮದ ಮೊದಲಿಗೆ ಭಗವಂತನ ನಾಮಸ್ಮರಣೆಯೊಂದಿಗೆ ನಾವು ಈ ಬೆಳ್ಳಿ ಹಬ್ಬದ ಸಂಭ್ರಮಾಚರಣೆಯನ್ನು ಪ್ರಾರಂಭಿಸಲಿಕ್ಕಿದ್ದೇವೆ. कशी हाव सोबाय तुझी गायत सदा हाव स्तुती तुझी. ये सर्वेस पोरा सृष्टी रचणारा मुंशा करणारा महिमानंद तुका. मोसम्या तुझो मीत नाचतो पुत्र तुझा सर्वेस पोरा सृष्टी रचणारा वंशा करणारा महिमानंद तुका. ये सर्वेस पोरा सृष्टी रचणारा वंशा करणारा महिमानंद तुका. ಎಲ್ಲ ಅತಿಥಿಗಳಿಗೂ ನಮ್ಮ ಸಂಸ್ಕೃತಿಯಂತೆ ಮೊದಲು ಸ್ವಾಗತದ ಮಾತುಗಳೊಂದಿಗೆ ಈ ಸಮಾರಂಭಕ್ಕೆ ಬರಮಾಡಿಕೊಳ್ಬೇಕಾಗಿ ಬ್ರಾಂಚ್ ಸಪೋರ್ಟ್ ಡೈರೆಕ್ಟರ್ ಸುರತ್ಕಲ್ ಬ್ರಾಂಚ್ ಆಗಿರುವಂತಹ ಶ್ರೀ ಅನಿಲ್ ಪತ್ರಾವೋ ಇವರಲ್ಲಿ ನಾವು ವಿನಂತಿಸ್ತಾ ಇದ್ದೇವೆ. ಟು ಯು ಆಲ್ ಫ್ರೆಂಡ್ಸ್, ಎಲ್ಲರಿಗೂ ಈ ದಿನದ ಶುಭಾಶಯಗಳು. ದೇವಬರು ದೀಸ್ ಮಗಜನು, ವೇದಿಕೆಯಲ್ಲಿ ಇರುವ ಗಣ್ಯ ಅತಿಥಿಗಳೇ, ವೇದಿಕೆ ಮುಂಭಾಗದಲ್ಲಿರುವ ಗಣ್ಯ ವ್ಯಕ್ತಿಗಳೇ, ಸುರತ್ಕಲ್ ಬ್ರಾಂಚಿಗೆ ಇವತ್ತೊಂದು ಸಂತೋಷದ ದಿನ. ನಾವು ಈ ಹೊಸ ಜಾಗಕ್ಕೆ ಬಂದೇವಂತ ಅಲ್ಲ, ಇಂದಿಗೆ 25 ವರ್ಷ ಅಂದರೆ ಸಿಲ್ವರ್ ಜೂಬ್ಲಿ, ನಾವು ಬೆಳ್ಳಿ ಹಬ್ಬ ಸಣ್ಣ ಮಟ್ಟದಲ್ಲಿ ಆಚರಿಸ್ತೇವೆ. ಇದು ಆಚರಣೆಗಿಂತ ಜಾಸ್ತಿ ಇಲ್ಲಿಂದ ನಾವು ಬಂಗಾರದ ಎಡೆಗೆ ಟುವರ್ಡ್ಸ್ ದ ಗೋಲ್ಡನ್ ಜುಬ್ಲಿ, ಖಾಲಿ ವರ್ಷದ ಲೆಕ್ಕದಲ್ಲಿ ಅಲ್ಲ, ಅಭಿವೃದ್ಧಿಯ ಲೆಕ್ಕದಲ್ಲಿ. ನಾವು ಈಗ ಸದ್ಯಕ್ಕೆ ಮೊದಲು ಇದ್ದ ಜಾಗದಲ್ಲಿ ಒಂದು ಸುಂದರ ಹೂಗಿಡ
ಗಿಡಗಂಟಿಗಳ ಮಧ್ಯೆ, ಮುಳ್ಳು ಗಂಟಿಗಳ ಮಧ್ಯದಲ್ಲಿ ಅಡಚಣೆಯಲ್ಲಿ ಇದ್ದು ಬೆಳೆಯಲಿಕ್ಕೆ ಆಗದ ರೀತಿಯಲ್ಲಿತ್ತು. ಇಂದು ಆ ಗಿಡ, ಈ ಸುಂದರ ಪರಿಸರ, ಓಪನ್ ಸ್ಪೇಸ್, ವಿಶಾಲ ಜಾಗ, ವಿಶಾಲ ಪಾರ್ಕಿಂಗ್, ಅತ್ಯುತ್ತಮ ಜಾಗ, ಬ್ರಾಂಚ್ ಪ್ರಮೈಸಸ್ ಇಲ್ಲಿ ಬಂದಿದ್ದೇವೆ. ಆದುದರಿಂದ ಈ ಬೆಳ್ಳಿ ಹಬ್ಬದಿಂದ ಈ ಬಂಗಾರದೆಡೆಗೆ ಖಂಡಿತವಾಗಿಯೂ ಈ ಮುಂಬರುವ 5, 10, 25 ವರ್ಷಗಳು ಅಭಿವೃದ್ಧಿಯ ವರ್ಷಗಳಾಗ್ತವೆ ನನ್ನ ನಂಬಿಕೆ. ಇದಕ್ಕೆಲ್ಲ ನಿಮ್ಮ ಸಹಕಾರ ತುಂಬ ಮುಖ್ಯ. ನೀವು ಕೊಟ್ಟಿದ್ದೀರಿ, ಇನ್ನೂ 10 ಅಲ್ಲ 100 ಪ್ರಮಾಣದಲ್ಲಿ ಕೊಡ್ತೀರಿ ಅಂತ ನಾವು ನಂಬುತ್ತೇವೆ. ನೀವು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದಿರಿ, ನಿಮಗೆಲ್ಲರಿಗೆ ಆದರದ ಸ್ವಾಗತ. ಇಂದು ನಮ್ಮೊಂದಿಗೆ ಇದ್ದಾರೆ ನಮ್ಮ ಪ್ರಧಾನ ವ್ಯಕ್ತಿಗಳು, ಈ ಬ್ಯಾಂಕನ್ನು ಈಗಾಗಲೇ ಆಶೀರ್ವದಿಸಿ ಉದ್ಘಾಟಿಸಿದವರಾದ ಗ್ರಾಹಕರು, ಬ್ಯಾಂಕಿನ ಹಿತೈಷಿಗಳು, ದರ್ಶಕರು ಅವರಾಗಿದ್ದಾರೆ. ಹಾಗೂ ಕಳೆದ ಅನೇಕ ವರ್ಷಗಳಿಂದ ವೈಯಕ್ತಿಕವಾಗಿ ಮಿತ್ರರು ಆಗಿದ್ದಾರೆ. ಫಾದರ್, ನಿಮಗೆ ನಾನು ತುಂಬು ಹೃದಯದಿಂದ ಸ್ವಾಗತ ಬಯಸ್ತೇನೆ. ಇಂದು ಮುಖ್ಯ ಆಗಿದ್ದಾರೆ ನಮ್ಮ ಬ್ಯಾಂಕಿನ ಮಾಜಿ ಜನರಲ್ ಮ್ಯಾನೇಜರ್ ಆದ ಶ್ರೀ ಜೋಸೆಫ್ ಕ್ವಾಡ್ರಸ್ ಅವರು. ಜೋಸೆಫ್ ಕ್ವಾಡ್ರಸ್ ಸರ್ ಈ ಬ್ಯಾಂಕಿಗೆ ಉತ್ತಮ ಅಡಿಪಾಯ ಹಾಕಿ 2014 ವರ್ಷ ಇಸವಿಯಲ್ಲಿ ನಿವೃತ್ತರಾದರು. ಆ ಹೊತ್ತಿಗೆ ಈ ಬ್ಯಾಂಕನ್ನು ಒಂದು ಪ್ರಗತಿ ಪಥಕ್ಕೆ ಅವರು ತಂದಿಟ್ಟಿದ್ದರು. ಆ ಪ್ರಗತಿ ಪಥದಿಂದ ನಾವು ಇಂದು ಮುಂದುವರಿಸಿ ಈ ಹಂತಕ್ಕೆ 1,000 ಕೋಟಿ ವ್ಯವಹಾರ ಮಾಡುವಲ್ಲಿಗೆ ಬಂದಿದ್ದೇವೆ. ಸರ್, ನಿಮ್ಮ ಈ ಬ್ಯಾಂಕಿಗೆ ನೀವು ಕೊಟ್ಟ ಸೇವೆಗೆ ಹಾಗೂ ಇಂದು ನೀವು ನಮ್ಮ ಕರೆಗೆ ಹೋಗೊಟ್ಟು ಬಂದ ನಿಮಗೆ ನಾನು ಕೃತಜ್ಞನಾಗಿದ್ದೇನೆ. ನಿಮಗೆ ತುಂಬು ಹೃದಯದ ಸ್ವಾಗತ. ಸರಳ ಸಜ್ಜನ ವ್ಯಕ್ತಿ, ಮಿತಭಾಷಿ, ಒಬ್ಬ ಶ್ರಮಜೀವಿ ಹಾಗೂ ಯಶಸ್ವಿ ಹೋಟೆಲ್ ಉದ್ಯಮಿ ಶ್ರೀಮಾನ್ ರಾಜೇಶ್ ಶೆಟ್ಟಿಗಾರ್ ನಮ್ಮೊಟ್ಟಿಗಿದ್ದಾರೆ. ನಮ್ಮ ಒಂದು ಉತ್ತಮ ಗ್ರಾಹಕರು ಕೂಡ ಆಗಿದ್ದಾರೆ. ರಾಜೇಶ್ ಶೆಟ್ಟಿಗಾರ್ ಅವರೇ, ನಿಮಗೆ ತುಂಬು ಹೃದಯದ ಸ್ವಾಗತ. ಇಂದಿನ ಕಾರ್ಯಕ್ರಮಕ್ಕೆ, ಇಂದಿನ ಈ ಸಭೆಗೆ ಮುಕುಟಪ್ರಾಯರಾಗಿದ್ದಾರೆ ನಮ್ಮ ಅಧ್ಯಕ್ಷರು. ಸದಾ ತಮ್ಮ ಬ್ಯಾಂಕಿನ ಅಭಿವೃದ್ಧಿಯೇ, ಬ್ಯಾಂಕಿನ ಏಳಿಗೆ, ಬ್ಯಾಂಕಿನ ಮುಂದಿನ ದಿನಗಳ ಬಗ್ಗೆ ಸದಾ ಯೋಚಿಸುತ್ತಾ ಒಂದಲ್ಲ ಒಂದು ಕಾರ್ಯಚಟುವಟಿಕೆಗಳಲ್ಲಿ ಸದಾ ನಿರತರಾಗಿರುವ ನಮ್ಮ ಚೇರ್ಮನ್ ಶ್ರೀಮಾನ್ ಅನಿಲ್ ಲೋಬೋ, ಅದು ಅವರ ಈ ಶ್ರಮಕ್ಕೆ ಖಂಡಿತವಾಗಿಯೂ ತಕ್ಕುದಾಗಿಯೂ ಅವರಿಗೆ ಸಹಕಾರ ರತ್ನ ಪ್ರಶಸ್ತಿ ಈ ವರ್ಷ ಸಿಕ್ಕಿದೆ. ನಮ್ಮೊಂದಿಗೆ ಇದ್ದಾರೆ, ಈ ಕಾರ್ಯಕ್ರಮವನ್ನು ನಡೆಸಿಕೊಂಡು ಹೋಗುತ್ತಾ ಇದ್ದಾರೆ. ಈ ಕಾರ್ಯಕ್ರಮದ ಅಧ್ಯಕ್ಷರಾಗಿದ್ದಾರೆ. ಚೇರ್ಮನ್ ಸಾಹೇಬರೇ, ನಿಮಗೆ ಸ್ವಾಗತ, ಸುಸ್ವಾಗತ. ಇಂದಿನ ಸಾಲಿನಲ್ಲಿದ್ದಾರೆ ನಮ್ಮ ಜನರಲ್ ಮ್ಯಾನೇಜರ್ ಮೃದುಭಾಷಿ, ಆದರೆ ತುಂಬು ಶ್ರಮಜೀವಿ, ಹಾಗೂ ಅವರೊಟ್ಟಿಗಿದ್ದಾರೆ ಶ್ರೀ ಸುನಿಲ್ ಮಿನೆಜಸ್, ನಮ್ಮ ಜನರಲ್ ಮ್ಯಾನೇಜರ್, ಹಾಗೂ ಅವರೊಂದಿಗೆ ಈ ಬ್ರಾಂಚಿನ ಮ್ಯಾನೇಜರ್ ಆದ ಸುನೀತಾ ಡಿಸೋಜ್ ಇದ್ದಾರೆ. ನಿಮಗೂ ಸ್ವಾಗತ. ನಮ್ಮೊಂದಿಗಿದ್ದಾರೆ ತೋಕೂರ್ ಚರ್ಚಿನ ಧರ್ಮಗುರುಗಳಾದ ರೆವರೆಂಡ್ ಫಾದರ್ ಸುನೀಲ್ ಡಿಸೋಜ. ಫಾದರ್, ನಿಮಗೆ ಸ್ವಾಗತ. ಹಾಗೆ ಈ ಪ್ರಮೈಸಸ್, ಈ ಜಾಗದ ಮಾಲಕರಾಗಿರುವ ಶ್ರೀ ಕೇಶವ್ ಸಾಲ್ಯನವರಿದ್ದಾರೆ. ಕೇಶವ್ ಸಾಲ್ಯನ, ನಿಮಗೂ ಸ್ವಾಗತ. ಇಲ್ಲಿ ಇಷ್ಟು ಜನರಲ್ಲಿ ದೊಡ್ಡ ದೊಡ್ಡ ಗ್ರಾಹಕರು ಇದ್ದಾರೆ ನಮ್ಮ ಬ್ರಾಂಚಿನವರು. ಎಲ್ಲ ಹೆಸರು ತೆಗೆದರೆ ನನಗೆ ಇವತ್ತು ನನಗೆ 3 ನಿಮಿಷ ಕೊಟ್ಟಿದ್ದಾರೆ, ಮುಗಿಯಿತು ಈಗ. ಆದರೂ ಎಲ್ಲರಿಗೂ, ನಮ್ಮ ಗ್ರಾಹಕರಿಗೂ, ನಮ್ಮ ಮಿತ್ರರಿಗೂ, ನಮ್ಮ ಸಿಬ್ಬಂದಿ ವರ್ಗದ ತುಂಬ ಜನ ಬಂದಿದ್ದಾರೆ. ಎಲ್ಲರಿಗೂ ಒಂದೇ ಮಾತಿನಲ್ಲಿ ಸ್ವಾಗತ, ಸುಸ್ವಾಗತ. ಅತಿಥಿಗಳಿಗೆ ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಾಗಿ ನಾವು ಇಲ್ಲಿ ನಮ್ಮ ವ್ಯವಸ್ಥಾಪಕರಲ್ಲಿ ಕೇಳಿಕೊಳ್ತಾ ಇದ್ದೇವೆ.
ಸ್ವ ಉದ್ಯಮಿಗಳಾಗಿ ಅಥವಾ ಉದ್ಯೋಗ ನೀಡುವಂಥವರಾಗಿ ಅಂತ ಹೇಳಿ. ಡೋಂಟ್ ಬಿ ದ ಜಾಬ್ ಸೀಕರ್ಸ್ ಬಟ್ ಜಾಬ್ ಪ್ರೊವೈಡರ್ಸ್. MCC ಬ್ಯಾಂಕ್ ಅದರಲ್ಲೂ ಸ್ಥಳೀಯರಿಗೆ ಇವತ್ತು 100ಕ್ಕಿಂತ ಹೆಚ್ಚಿನ ಜನರಿಗೆ ನಮ್ಮಲ್ಲಿ ಉದ್ಯೋಗಾವಕಾಶ ಸೃಷ್ಟಿ ಮಾಡಿದೆ. ಇದು ಬ್ಯಾಂಕಿನ ಇನ್ನೊಂದು ಸಾಧನೆ. ಇದಕ್ಕೊಂದು ಚಪ್ಪಾಳೆ ಬರಲೇಬೇಕು. ಅನೇಕ ಬಾರಿ ನಾವು ಬ್ಯಾಂಕ್ಗಳಿಗೆ ಹೋದಾಗ ನಮ್ಮವರು ಇರುವುದಿಲ್ಲ, ಭಾಷೆಯ ತೊಡಕಾಗ್ತದೆ. ಆದರೆ MCC ಬ್ಯಾಂಕ್ನ ಸಾಧನೆ ಸ್ಥಳೀಯರಿಗೆ ಉದ್ಯೋಗಾವಕಾಶ ನೀಡುವಂಥದ್ದು. ಈ ನಿಟ್ಟಿನಲ್ಲಿ ಈ ಕಾರ್ಯಕ್ರಮದ ಆಶೀರ್ವಚನಕ್ಕೋಸ್ಕರ ಆಗಮಿಸಿದಂತಹ ಸುರತ್ಕಲ್ ವಲಯದ ಪ್ರಧಾನ ಧರ್ಮಗುರುಗಳು, ಸೇಕ್ರೆಡ್ ಹಾರ್ಟ್ ಚರ್ಚ್ ಸುರತ್ಕಲ್ನ ಧರ್ಮಗುರುಗಳಾದಂತಹ ಅತಿ ವಂದನೀಯ ಆಸ್ಟಿನ್ ಪೀಟನ್ ಪೆರಿಸ್ ಧರ್ಮಗುರುಗಳು ದಯವಿಟ್ಟು ನಮ್ಮನ್ನು ಉದ್ದೇಶಿಸಿ ಒಂದೆರಡು ಮಾತಾಡಬೇಕಾಗಿ ನಾವು ವಿನಂತಿಸ್ತಾ ಇದ್ದೇವೆ. ಸುರತ್ಕಲ್ MCC ಬ್ಯಾಂಕ್ ಶಾಖೆಯ ಸ್ಥಳಾಂತರ, ಹೊಸ ಕಟ್ಟಡಕ್ಕೆ, ಹೊಸ ವ್ಯವಸ್ಥೆಗೆ ಹಾಗೂ ಸವಲತ್ತುಗಳಿಗೆ, ಅದರೊಟ್ಟಿಗೆ ಈ MCC ಬ್ಯಾಂಕ್ ಸುರತ್ಕಲ್ ಬ್ರಾಂಚಿನ ರಜತ ಮಹೋತ್ಸವ 25 ವರ್ಷ ಈ ಪರಿಸರದಲ್ಲಿ ನಿರಂತರವಾಗಿ ಸೇವೆ ಸಲ್ಲಿಸಿದ ಸಂತೋಷ. ಈ ಕಾರ್ಯದಲ್ಲಿ ಅಧ್ಯಕ್ಷರಾಗಿ ಹಾಗೂ ಬ್ಯಾಂಕಿನ ಅಧ್ಯಕ್ಷರಾಗಿ ನಮ್ಮೊಂದಿಗೆ ಇರುವ ಸಹಕಾರ ರತ್ನ ಶ್ರೀಮಾನ್ ಅನಿಲ್ ಲೋಬೋ, ಈ ಕಾರ್ಯದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸುತ್ತಿರುವ ಕಿನ್ನಿಗೋಳಿ ಪರಿಸರದಲ್ಲಿ ಚಿರಪರಿಚಿತ ಹೆಸರು ಹಾಗೂ ಬ್ಯಾಂಕ್ನಲ್ಲಿ ಜನರಲ್ ಮ್ಯಾನೇಜರ್ ಆಗಿ ನಿವೃತ್ತರಾಗಿ ಈಗ ಕೂಡ ಸಮಾಜದಲ್ಲಿ ಕಾರ್ಯಮುಖವಾಗಿ ಹಾಗೂ ಕ್ರಿಯಾಶೀಲತ್ವ ವ್ಯಕ್ತಿತ್ವದಿಂದ ತಮ್ಮ ಸೇವೆ ಸಲ್ಲಿಸುವ ಶ್ರೀಮಾನ್ ಜೋಸೆಫ್ ಕ್ವಾಡ್ರಸ್, ಇವತ್ತಿನ ಮತ್ತೊಬ್ಬ ಮುಖ್ಯ ಅತಿಥಿ, ಇವತ್ತು ಈ ಸ್ಟ್ಯಾಂಪಿಂಗ್ ಉದ್ಘಾಟನೆ ಮಾಡಿದ ಶ್ರೀಮಾನ್ ರಾಜೇಶ್ ಶೆಟ್ಟಿಗರ್, ನನ್ನ ಸನ್ಮಿತ್ರರು ಹಾಗೂ ತುಂಬ ಸಂಪನ್ಮೂಲ ವ್ಯಕ್ತಿಗಳು. ಒಂದು ರೀತಿ ಅನಿಲ್ ಪತ್ರವ್ ಅಂದರೆ ಅವರಿಗೆ ನೂರಾರು ಐಡಿಯಾಗಳು ಒಮ್ಮೆಲೆ ಬರ್ತವೆ. ಅದನ್ನು ಮತ್ತೆ ಕಾರ್ಯಗತಗೊಳಿಸುವಾಗ ನಾವು ಹಲವು ಬಾರಿ ನನ್ನ ಹಿಂದಿನ ವಿಚಾರಣೆಯಲ್ಲಿ ಚರ್ಚ್ನಲ್ಲಿ ನನಗೆ ಅದರ ಅನುಭವ ಉಂಟು. ಶ್ರೀಮಾನ್ ಅನಿಲ್ ಪತ್ರಾವು, ಹಾಗೆ ಬ್ಯಾಂಕಿನ ಜನರಲ್ ಮ್ಯಾನೇಜರ್ ಶ್ರೀಮಾನ್ ಸುನಿಲ್ ಮೆನೇಜಸ್ ಹಾಗೂ ಈ ಶಾಖೆಯ ಮ್ಯಾನೇಜರ್ ಆಗಿರುವ ಶ್ರೀಮತಿ ಸುನೀತಾ, ಇಲ್ಲಿ ನೆರೆದಿರುವ ಎಲ್ಲ ಬ್ಯಾಂಕಿನ ಗ್ರಾಹಕರೇ, ಬ್ಯಾಂಕಿನ ನಿರ್ದೇಶಕ ವರ್ಗದವರೇ ಹಾಗೂ ಸುರತ್ಕಲ್ ಪರಿಸರದ ಸನ್ಮಿತ್ರ ನಾಗರಿಕರೇ, ನಾನು ಹೇಳಿ ಕೇಳಿ ಅರ್ಥಶಾಸ್ತ್ರ ಓದಿದವ ಹಾಗೂ ಅದರ ಉಪನ್ಯಾಸ ಮಾಡಿದವ. ಬ್ಯಾಂಕಿಂಗ್ ಅಂದರೆ ಈ 3 ಶಬ್ದಗಳು ಅಗತ್ಯ ಉಂಟಂತ ಅನೇಕ ಬಾರಿ ಈ ಬ್ಯಾಂಕಿನ ಸಮಾರಂಭಗಳಲ್ಲಿ ಹೇಳಿದ್ದೇನೆ. ಅದಕ್ಕಾಗಿ ಅದನ್ನು ಪುನಃ ನಾನು ಹೇಳುವುದಿಲ್ಲ. ಅದನ್ನು ಚಾಕಚಕ್ಯತೆಯಿಂದ ಹೇಗೆ ಅದನ್ನು ಅಳವಡಿಸಿಕೊಳ್ಳುವುದು, ಅದರಲ್ಲಿ ಒಂದು ರೀತಿಯ ಮಾಸ್ಟರ್ಸ್, ಒಂದು ರೀತಿಯ ಹಿಡಿತ ಬಂದರೆ ಒಂದು ಬ್ಯಾಂಕಿನ ನಿರಂತರ ಪ್ರಗತಿ ಆಗುತ್ತದೆ ಅಂತ ಈಗಿನ ಆಡಳಿತ ಮಂಡಳಿ ಮೋರೋರ್ಲೆಸ್ ಕಳೆದ ಒಂದು 10-15 ವರ್ಷಗಳಿಂದ ಇದರ ವ್ಯವಸ್ಥಾಪನೆ ನೋಡಿಕೊಳ್ಳುವ ಈ ನಿರ್ದೇಶಕ ವರ್ಗದವರಿಗೆ ಖಂಡಿತ ಗೊತ್ತುಂಟು. ಹೇಗೆ ನಮ್ಮ ಶರೀರದಲ್ಲಿ ರಕ್ತನಾಳಗಳು ನಮಗೆ ಅಗತ್ಯವಾಗಿವೆ, ರಕ್ತದ ಚಲನೆ ಇಲ್ಲದೆ ನಮ್ಮ ಶರೀರದ ಯಾವ ಅವಯವಗಳು ಕೂಡ ಕಾರ್ಯನಿರ್ವಹಿಸುವುದಿಲ್ಲ. ಮತ್ತು ಕೆಲವು ಭಾಗಕ್ಕೆ ರಕ್ತ ಸಂಚಾರ ಕಡಿಮೆ ಆದರೆ ಘನಘೋರ ಆಘಾತವಾಗುತ್ತದೆ, ಹಾರ್ಟ್ ಅಟ್ಯಾಕ್ ಕೂಡ ಆಗ್ತದೆ. ಹಾಗೆ ಒಂದು ರಾಷ್ಟ್ರದ, ಒಂದು ಪರಿಸರದ ಪ್ರಗತಿಯಲ್ಲಿ ಬ್ಯಾಂಕಿಂಗ್ ಸವಲತ್ತು ಹಾಗೂ ಅದರ ಈ ಹಣದ ಸರ್ಕ್ಯುಲೇಷನ್ ಅಷ್ಟು ಮಹತ್ವದ್ದು. ಅದು ಈ ಮಹತ್ವದ ಈ ಕಾರ್ಯವನ್ನು ಬ್ಯಾಂಕಿಂಗ್ ಸಂಸ್ಥೆಗಳು ನಿರ್ವಹಿಸುತ್ತವೆ. ದಕ್ಷಿಣ ಭಾರತದಲ್ಲಿ ಹಾಗೂ ವಿಶೇಷವಾಗಿ ದಕ್ಷಿಣ ಕನ್ನಡದಲ್ಲಿ ಸಹಕಾರಿ ಚಳುವಳಿಯ ಮುಖಾಂತರ ಅನೇಕ ಕುಟುಂಬಗಳ ಪ್ರಗತಿ ಆಗಿದೆ. ಅದರಲ್ಲಿ ಸುಮಾರು ಶತಮಾನೋತ್ತರ ದ್ವಿದಶಮಾನ ಅಂದರೆ 112 ದಾಟಿ ವೇಗವಾಗಿ 120ರ ಕಡೆಗೆ ಸಾಗುತ್ತಿರುವ MCC ಬ್ಯಾಂಕ್ ಇತ್ತೀಚಿನ ದಿನಗಳಲ್ಲಿ ತುಂಬ ಪ್ರಗತಿಯನ್ನು ಸಾಧಿಸಿದೆ.
ಶ್ರೀಮಾನ್ ಅನಿಲ್ ರೋಬೋ ಅವರಿಗೆ ಸಹಕಾರ ರತ್ನ ಪ್ರಶಸ್ತಿ ಬರಬೇಕಾದ್ರೆ ಖಂಡಿತವಾಗಿ ಈ ಸಾಧನೆಯನ್ನು ಗಮನದಲ್ಲಿಟ್ಟುಕೊಂಡು ಅದು ಅವರಿಗೆ ಲಭಿಸಿದೆ. ಹಾಗೂ ಈ ಸಾಧನೆ ನಿರಂತರ ಮುಂದುವರಿಸಿಕೊಂಡು ಹೋಗಬೇಕಂತ ನಾನು ಅವರಿಗೆ ಕಿವಿ ಮಾತು ಹೇಳ್ತೇನೆ. ಯಾಕೆಂದರೆ ಯಾವುದೇ ಕಾರ್ಯದಲ್ಲಿ ನಾನು ಈಗಾಗಲೇ ಪ್ರಾರ್ಥನಾ ವಿಧಿಯ ಸಮಯದಲ್ಲಿ ನಾನು ಹೇಳಿದ್ದೇನೆ, ನಾವು ನಿರಂತರತೆ ಮಾತ್ರವಲ್ಲ, ಅದರಲ್ಲಿ ಬೆಳವಣಿಗೆ ಮತ್ತು ಅದರಲ್ಲಿ ಎಕ್ಸ್ಪ್ಯಾನ್ಷನ್ ಕೂಡ ನಾವು ಮಾಡ್ತಾನೇ ಇರಬೇಕು. ಇದ್ದ ಜಾಗದಲ್ಲಿಯೇ ನಾವು ಇರಲು ಸಾಧ್ಯವಿಲ್ಲ. ನಾವು ಅನೇಕ ಬಾರಿ ಈ ಮ್ಯಾನೇಜ್ಮೆಂಟ್ ಗುರೂಸ್ ಅವರ ಸಾಹಿತ್ಯ ಓದುವಾಗ ಯು ಕಾಂಟ್ ಬಿ ಇನ್ ದ ಸೇಮ್ ಪ್ಲೇಸ್, ಐದರ್ ಯು ಆರ್ ಮೂವಿಂಗ್ ಫಾರ್ವರ್ಡ್ ಆರ್ ಇಟ್ ಮೀನ್ಸ್ ಯು ಆರ್ ಗೋಯಿಂಗ್ ಬ್ಯಾಕ್ವರ್ಡ್, ಒನ್ ಆಫ್ ದ ಟೂ. ನಾವು ಇಲ್ಲಿಯೇ ನಿಲ್ತೇವೆ ಅಂತ ಒಂದು ನಮ್ಮ ಜೀವನದಲ್ಲಿ ಚರಿತ್ರೆಯಲ್ಲಿ ಅಂಥ ಒಂದು ಹಂತ ಇಲ್ಲ. ಮತ್ತು ಅವರು ಚಾರಿತ್ರಿಕವಾಗಿ ಕೊಡುವುದು ಮೊಬೈಲ್ ಕಂಪನಿಯ ಒಂದು ಹೆಸರನ್ನು ಅವರು ಅತ್ಯುನ್ನತ, ದೇ ಹ್ಯಾಡ್ ಎ ಶೇರ್ ಆಫ್ ಮೋರ್ ದೆನ್ 60-80% ಆಫ್ ಮೊಬೈಲ್ ಮಾರ್ಕೆಟ್. ಆದರೂ ಅವರು ಇನ್ನೋವೇಷನ್ ಮಾಡಲಿಲ್ಲ. ಹೊಸ ಟೆಕ್ನಾಲಜಿ ಬರುವಾಗ ಅವರು ಅದನ್ನು ಅಳವಡಿಸಿಕೊಳ್ಳಲು ಹಿಂಜರಿದರು. ಯಾಕೆಂದರೆ ದೇ ವೇರ್ ಮಾರ್ಕೆಟ್ ಲೀಡರ್ಸ್. ಒಂದು 5 ವರ್ಷದ ನಂತರ ನಾವು ದೇ ಆರ್ ಸ್ಟ್ರಗ್ಲಿಂಗ್ ಫಾರ್ ಎಕ್ಸಿಸ್ಟೆನ್ಸ್. ಯಾಕೆಂದರೆ ಆ್ಯಂಡ್ರಾಯ್ಡ್ ಮತ್ತು ಇನ್ನೊಂದು ಆ್ಯಪಲ್ ಆ ಸಂಸ್ಥೆಯ ಪ್ಲ್ಯಾಟ್ಫಾರ್ಮ್ಸು ಜಾಸ್ತಿ ಜನಪ್ರಿಯವಾಯಿತು. ಜನರಿಗೆ ಎಲ್ಲ ವ್ಯವಸ್ಥೆಗಳು ಎಷ್ಟು ಸುಲಭದಲ್ಲಿ ಸಿಗುತ್ತದೆ ಅದರ ಬಗ್ಗೆ ಅವರಿಗೆ ಆಕರ್ಷಣೆ ಉಂಟಾಯಿತು. ಬ್ಯಾಂಕಿಂಗ್ ಸೌಲಭ್ಯ ಕೂಡ ಹಾಗೆ. ಯಾವುದೇ ಸರ್ವಿಸ್ ಸೆಕ್ಟರ್, ಸರ್ವಿಸ್ ಇಂಡಸ್ಟ್ರಿ ಅದೇ ದೃಷ್ಟಿಯಿಂದ ಯೋಚನೆ ಮಾಡಿ ಅವರು ತಮ್ಮ ನಿರಂತರತೆಯನ್ನು ಕಾಯ್ದುಕೊಳ್ಬೇಕು. ಅದಕ್ಕಾಗಿ ಖಂಡಿತವಾಗಿ ನನಗೆ ಅವರು ಹೊಸದಾಗಿ ಇಲೆಕ್ಟ್ ಆಗುವಾಗ ಕೂಡ ಒಂದು 6 ವರ್ಷದ ಮುಂಚೆ ಕೂಡ ನಾನು ಒಂದು ಲೆಕ್ಚರ್ ಕೊಟ್ಟಿದ್ದೆ. ಈಗ ಅವರಿಗೆ ಅಗತ್ಯ ಇಲ್ಲ. ಆದರೂ ಅವರಿಗೆ ಪುನಃ ನಿಮಗೆ ಕೂಡ ಹೇಳ್ತೇನೆ, ಎನಿ ಬ್ಯಾಂಕ್, ಸ್ಪೆಷಲಿ MCC ಬ್ಯಾಂಕ್ ಹ್ಯಾಸ್ ಕಾನ್ಸಂಟ್ರೇಟೆಡ್ ಆನ್ 3 C's. ದ ಫಸ್ಟ್ C is ಕಸ್ಟಮರ್. ಅದಕ್ಕಾಗಿ ಅವರು ಎಕ್ಸ್ಪ್ಯಾನ್ಷನ್ ಬಗ್ಗೆ ಈಗಾಗಲೇ ಕಾರ್ಯನಿರ್ವಾಹಕರು ಹೇಳಿದ್ದರು. ನಾನು ಹೇಳಿದ್ದೆ, ವೆರಿ ಗುಡ್, ವೆರೆವರ್ ಯು ಕ್ಯಾನ್ ಟೇಕ್ MCC ಬ್ಯಾಂಕ್, ಯು ಶುಡ್ ಕಾನ್ಸಂಟ್ರೇಟ್ ಆನ್ ದ ಕಸ್ಟಮರ್ಸ್ ದೇರ್. ಯಾಕೆಂದರೆ ಕಸ್ಟಮರ್ಸ್ ಶುಡ್ ಫೀಲ್ ನಮ್ಮ ಬ್ಯಾಂಕ್, ನಮ್ಮದೇ ಊರಿನವರು ಅಲ್ಲಿದ್ದಾರೆ, ನಮ್ಮದೇ ಭಾಷೆಯವರು ಅಲ್ಲಿದ್ದಾರೆ, ನಮಗೆ ಪರಿಚಿತರಾದವರು ಅಲ್ಲಿದ್ದಾರೆ. ಆಗ ಒಂದು ರೀತಿಯ ಸಂಬಂಧ ಬೆಳೆಯುತ್ತದೆ, ಒಂದು ರೀತಿಯ ಅವರಲ್ಲಿ ಒಂದು ರೀತಿಯ ಭಾವೈಕ್ಯತೆ ಬೆಳೆಯುತ್ತದೆ. ಮಲ್ಲೆಜ್ಜಿ ಎಂಕ್ಲನೆ ಆರು ಉಲ್ಲೆರತ್ತ ಆರ್ಡ ಒಂಜಿ ಪಂಡಾಣ್. ಯಾಕೆಂದರೆ ಸಣ್ಣ ಪುಟ್ಟ ಅಗತ್ಯಗಳಿಗೆ ಕೆಲವು ಸರ್ತಿ ಹೇಗೆ ತೆಗೆದುಕೊಳ್ಳುವುದು ಅದು ಸಾಮಾನ್ಯ ಜನರಿಗೆ ಅರ್ಥ ಆಗೋದಿಲ್ಲ. ಅದಕ್ಕಾಗಿ ಕಸ್ಟಮರ್ ಬೇಸ್ should be always valued. Secondly, customization. ನಾನು ಬಹುಶಃ 110 ವರ್ಷ ಆಗುವಾಗ ಅನೇಕ ಕಡೆ ಗ್ರಾಹಕರ ಸಮ್ಮೇಳನ ಮಾಡುವಾಗ ನಮ್ಮದೇ ಚರ್ಚ್ ಹಾಲ್ನಲ್ಲಿ ಅದನ್ನು ಉಲ್ಲೇಖಿಸಿದ್ದೆ, ಕಸ್ಟಮೈಸೇಷನ್. ಯಾಕೆಂದರೆ ಇವತ್ತು ಯಾರಿಗೂ ಕೂಡ ಕಾಯುವ ವ್ಯವಧಾನವಿಲ್ಲ, ಅದನ್ನು ಸ್ವೀಕರಿಸುವ ಪ್ರಕ್ರಿಯೆ ಬಗ್ಗೆ ಅವರಿಗೆ ವ್ಯವಧಾನವಿಲ್ಲ, ಟೈಮ್ ಕೂಡ ಇಲ್ಲ. ಅರ್ಜೆಂಟ್ ನನಗೆ ಇದು ಆಗಬೇಕು, ಅದು ಹೇಗೆ ಮಾಡಿಕೊಳ್ತಾರೆ, ಅದನ್ನು ಹೇಗೆ ಅಡ್ಜಸ್ಟ್ ಮಾಡಿ ಕೊಡ್ತಾರೆ, ಅದು ಇಟ್ ಈಸ್ ನೋನ್ ಎಸ್ ಕಸ್ಟಮೈಸೇಷನ್. ಆ ಕಸ್ಟಮರಿಗೆ ಅಗತ್ಯವಾದ ಯಾವುದೇ ಹಣಕಾಸು ಅಥವಾ ಇತರ ಸೌಲಭ್ಯಗಳನ್ನು ಒದಗಿಸಿಕೊಟ್ರೆ, ಅವರಿಗೆ ಸ್ವಲ್ಪ ತಿಳಿ ಹೇಳಿದರೆ ಅದು ಇನ್ನೊಂದು ಎಸೆಟ್ ಆಗ್ತದೆ. MCC ಬ್ಯಾಂಕ್ ಈಸ್ ಇನ್ವೆಸ್ಟಿಂಗ್ ಆ್ಯಂಡ್ ಪರ್ಸ್ಯೂಯಿಂಗ್ ಎ ಲಾಟ್ ಇನ್ ದಿಸ್ ಫೀಲ್ಡ್, ಕಸ್ಟಮೈಸೇಷನ್. ಅದಕ್ಕಾಗಿ ಅನೇಕ ಹೊಸ ಸವಲತ್ತುಗಳನ್ನು, ಸೇವೆಗಳನ್ನು ಅವರು ಪ್ರಾರಂಭಿಸಿದ್ದಾರೆ. ಅದು ಇನ್ನೂ ಕೂಡ ಎತ್ತರಕ್ಕೆ ಮುಂದೆ ಹೋಗಬೇಕು. ಮತ್ತು ಫೈನಲಿ ಮತ್ತು ತುಂಬ ಅಗತ್ಯ ಕಾನ್ಫಿಡೆನ್ಸ್. ಬ್ಯಾಂಕಿಂಗ್ ಅಂದರೆ ಎಂಥದ್ದು? ವಿಶ್ವಾಸ. ಎಲ್ಲ ಹಣಕಾಸು ವ್ಯವಹಾರ ಇರುವುದೇ ವಿಶ್ವಾಸದಲ್ಲಿ. ಕೊರ್ತಿನ 5 ಲಕ್ಷ 5,000 ಅವು ಪಿರ ಬರ್ಪುಂಡು ಬಂದು ವಿಶ್ವಾಸ. ಅದು ಆ ವಿಶ್ವಾಸ ಯಾವ ಸನ್ನಿವೇಶದಲ್ಲಿ ಕೂಡ ಅದಕ್ಕೆ ಏನಾದರೂ ಹೆಚ್ಚು ಕಡಿಮೆ ಆಗದಂತೆ
ಪ್ರಯತ್ನಿಸುವುದು ಒಂದು ಬ್ಯಾಂಕಿಂಗ್ ವ್ಯವಸ್ಥೆಯ ಲಕ್ಷಣ. ಅದಕ್ಕಾಗಿ ಬ್ಯಾಂಕ್ನವರು ಕೆಲವು ಸರ್ತಿ ಹೇಗೆ ಅಡ್ಜಸ್ಟ್ ಮಾಡ್ತಾರೆ ಅದು ಆಡಳಿತ ಮಂಡಳಿಯ ಅವರ ಜವಾಬ್ದಾರಿ. ಆದರೂ ಸಾಮಾನ್ಯ ಗ್ರಾಹಕರ ವಿಶ್ವಾಸವನ್ನು ಯಾವಾಗಲೂ ಅದನ್ನು ಕೆಳಗೆ ಹೋಗಲು ಬಿಡದೆ, ವಿಶ್ವಾಸ ದ್ರೋಹ ಅಂತ ಹೇಳಲಿಕ್ಕೆ ಆಗದಿಲ್ಲ, ಯಾಕೆಂದರೆ ಬ್ಯಾಂಕಿಂಗ್ ರನ್ಸ್ ಕೆಲವು ಸರ್ತಿ ಆಗ್ತದೆ. ಆದರೂ ಈ 3 ಶಬ್ದಗಳು ನಾನು ಪುನಃ ಉಲ್ಲೇಖ ಮಾಡಲು ಬಯಸ್ತೇನೆ. ಕಸ್ಟಮೈಸೇಷನ್ ಮತ್ತು ಕಾನ್ಫಿಡೆನ್ಸ್. ಈ 3 ವಿಷಯಗಳಲ್ಲಿ ಇನ್ನೂ ಕೂಡ MCC ಬ್ಯಾಂಕ್ ನಿರಂತರತೆಯನ್ನು ಕಾಯ್ದು ಕಳೆದ ಒಂದು 25 ವರ್ಷದಲ್ಲಿ, ಅದಕ್ಕಿಂತ ಜಾಸ್ತಿ ಕಳೆದ ಈ ಆಡಳಿತ ಮಂಡಳಿಯ ಸಮಯದಲ್ಲಿ ಅವರು ಈ ಬ್ಯಾಂಕಿಗೆ ಕೊಟ್ಟ ಈ ಒಂದು ಡೈನಮಿಸಮ್ ಅದು ಮುಂದುವರಿದುಕೊಂಡು ಹೋಗಲಿ. ಹಾಗೂ ಈ ಪರಿಸರದಲ್ಲಿ ಮಾತ್ರವಲ್ಲ, ಇಡೀ ರಾಜ್ಯದಲ್ಲಿ MCC ಬ್ಯಾಂಕ್ ಮೇ ಬಿ ಎ ಪ್ರೀಮಿಯರ್ ಇನ್ಸ್ಟಿಟ್ಯೂಷನ್, ಸ್ಪೆಷಲಿ ಇನ್ ದ ಕೋಆಪರೇಟಿವ್ ಸೆಕ್ಟರ್. ಹಾಗೂ ಸಾಮಾನ್ಯ ಗ್ರಾಹಕರಿಗೆ, ವಿಶೇಷವಾಗಿ ನಮ್ಮ ಸಮುದಾಯದ ಜನರು ಸಾಮಾನ್ಯ ಗ್ರಾಹಕರು, ಈ ಪರಿಸರದವರು ಅನೇಕರು ಸಾಮಾನ್ಯ ಗ್ರಾಹಕರು, ಅದರ ಒಟ್ಟಿಗೆ ವ್ಯಾಲ್ಯೂಡ್ ಕಸ್ಟಮರ್ಸ್ ಕೂಡ, ಬಿಸ್ನೆಸ್ ರಿಲೇಟೆಡ್ ಕಸ್ಟಮರ್ಸ್ ಕೂಡ, ಅವರಿಗೂ ಕೂಡ ಗಮನ ಕೊಟ್ಟು ನಾವು ಅಭಿವೃದ್ಧಿ ಸಾಹಿತ್ಯದಲ್ಲಿ ಓದ್ತೇವೆ, ಇನ್ ಆರ್ಡರ್ ಟು ಸ್ಟ್ರೆಂಥನ್ ದ ವೀಕ್ ಯು ಶುಡ್ ನಾಟ್ ವೀಕನ್ ದ ಸ್ಟ್ರಾಂಗ್. ಖಂಡಿತವಾಗಿ ಆಡಳಿತ ವರ್ಗದವರಿಗೆ ಇಲ್ಲಿ ನೆರೆದು ನಿಮಗೆ ಅದು ಅಂದಾಜು ಆಗ್ತದೆ. ಇನ್ ಆರ್ಡರ್ ಟು ಸ್ಟ್ರೆಂಥನ್ ದ ವೀಕ್, ಬಲಹೀನರನ್ನು ಬಲಪಡಿಸಲು ಬಲ ಇದ್ದವರನ್ನು ನಾವು ಅಶಕ್ತಗೊಳಿಸಿದರೆ ಅದರಿಂದ ಸಮಸ್ಯೆ ಆಗ್ತದೆ. ಅದಕ್ಕಾಗಿ ಈ 2 ರೀತಿಯ ಒಂದು ಬ್ಯಾಲೆನ್ಸ್, ಸಮತೋಲನವನ್ನು ಕಾಯ್ದು ಈ ಬ್ಯಾಂಕ್ ನಿರಂತರ ಪ್ರಗತಿ ಸಾಧಿಸಲಿ. ದೇವರ ಆಶೀರ್ವಾದ ಈ ಬ್ಯಾಂಕಿನ ಆಡಳಿತ ವರ್ಗದವರಿಗೆ, ಸಿಬ್ಬಂದಿ ವರ್ಗದವರಿಗೆ, ಗ್ರಾಹಕರಿಗೆ ಲಭಿಸಲಿ. ಹಾಗೂ ಈ ಪರಿಸರದ ಜನರು ಹೊಸ ವ್ಯವಸ್ಥೆಯಲ್ಲಿ ಹೊಸ ಸವಲತ್ತುಗಳನ್ನು ಪಡೆದು, ಪಾರ್ಕಿಂಗ್ ಸ್ಪೇಸ್ ಕೂಡ ಜಾಸ್ತಿ ಉಂಟು ಇಲ್ಲಿ, ಈ ವ್ಯವಸ್ಥೆಯನ್ನು ಬೇರೆಯವರಿಗೆ ತಿಳಿಸಿ ಈ ಪರಿಸರದಲ್ಲಿ ಮಂಗಳೂರು MCC ಬ್ಯಾಂಕ್ ಈ ಸುರತ್ಕಲ್ ಶಾಖೆ ಉತ್ತರೋತ್ತರ ಯಶಸ್ಸು ಲಭಿಸಲಿ. ನಾಗರಿಕರಾಗಿ ಬಾಳುವಂತೆ ನಿಮಗೆಲ್ಲ ಕರೆಗೊಟ್ಟು ನನ್ನ 2 ಮಾತುಗಳನ್ನು ಕೊನೆಗೊಳಿಸ್ತೇನೆ. ಎಲ್ಲರಿಗೂ ಶುಭವಾಗಲಿ. ಗಾಡ್ ಬ್ಲೆಸ್ ದಿಸ್ ಬ್ರಾಂಚ್. ಥ್ಯಾಂಕ್ ಯು. ಧನ್ಯವಾದಗಳು ಫಾದರ್. ವಿಶ್ವಾಸದ ಬಗ್ಗೆ ಫಾದರ್ ಅವರು ಮಾತಾಡಿದರು. ಈ ಬ್ಯಾಂಕ್ನ ಇನ್ನೊಂದು ಸಾಧನೆ, ತನ್ನ ಎಲ್ಲ ಶೇರ್ ಹೋಲ್ಡರ್ಸ್ಗೆ ಕಳೆದ ಹಲವು ವರ್ಷಗಳಿಂದ ಪ್ರತಿ ವರ್ಷ ನಿರಂತರವಾಗಿ 10% ಡಿವಿಡೆಂಡ್ ಸಿಗುವ ಹಾಗೆ ಈ ಬ್ಯಾಂಕ್ ನೋಡಿಕೊಳ್ತಾ ಇದೆ. ಇದು ಈ ಬ್ಯಾಂಕಿನ ವಿಶ್ವಾಸಾರ್ಹತೆಗೆ ಹಿಡಿದ ಕನ್ನಡಿ. ಮಾತಿದೆ ಒಂದು, ಹಳೆ ಬೇರು ಹೊಸ ಚಿಗುರು ಸೇರಿದಾಗ ಮರ ಸೊಬಗು. ಇಂದು ಶ್ರೀ ಅನಿಲ್ ಲೋಬೋ ಅವರ ನೇತೃತ್ವದಲ್ಲಿ ಒಂದು ಯುವ ಪಡೆ ಈ ಬ್ಯಾಂಕನ್ನು ಮುನ್ನಡೆಸಿಕೊಂಡು ಹೋಗ್ತಾ ಇದೆ. ಆದರೂ ಈ ಬ್ಯಾಂಕಿನ ಅಭಿವೃದ್ಧಿಗೋಸ್ಕರ ಶ್ರಮಿಸಿದ ಹಿರಿಯರ ಸೇವೆಯನ್ನು ನಾವು ಅಲ್ಲಗೆಳೆಯುವಂತಿಲ್ಲ. ಈ ಬ್ಯಾಂಕನ್ನು ಹಲವು ವರ್ಷಗಳಿಂದ ನೋಡಿಕೊಂಡು ಇದರಲ್ಲಿ ಹಲವು ದಶಕಗಳ ಕಾಲ ಸೇವೆಯನ್ನು ಸಲ್ಲಿಸಿ ಇಂದು ಮಾಜಿ ಮಹಾಪ್ರಬಂಧಕರಾಗಿ ನಮ್ಮೊಂದಿಗಿದ್ದಾರೆ ಶ್ರೀ ಜೋಸೆಫ್ ಕ್ವಾಡ್ರಸ್ ಅವರು. ಈಗ ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸ್ತಾರೆ. ವೇದಿಕೆಯಲ್ಲಿರುವ ವಂದನೀಯ ಗುರುಗಳಿಗೆ ನಮಿಸುತ್ತಾ, ಇಂದಿನ ಸಮಾರಂಭದ ಅಧ್ಯಕ್ಷರು ಹಾಗೂ MCC ಬ್ಯಾಂಕಿನ ಅಧ್ಯಕ್ಷರು, ಸಹಕಾರ ರತ್ನ ಸನ್ಮಾನ್ಯ ಶ್ರೀ ಅನಿಲ್ ಲೋಬೋರವರೇ, ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ ಹಾಗೂ ಎದುರಿನಲ್ಲಿರುವ ಎಲ್ಲ ಆತ್ಮೀಯರೇ, ಪ್ರಪ್ರಥಮವಾಗಿ ಬ್ಯಾಂಕಿನ ಅಧ್ಯಕ್ಷರು, ನಿರ್ದೇಶಕರು, ಮಹಾಪ್ರಬಂಧಕರು ಹಾಗೂ ಎಲ್ಲ ಸಿಬ್ಬಂದಿಗಳಿಗೆ, ವಿಶೇಷವಾಗಿ ಸುರತ್ಕಲ್ ಶಾಖೆಯ ಪ್ರಬಂಧಕರು ಹಾಗೂ ಸಿಬ್ಬಂದಿಯವರಿಗೆ MCC ಬ್ಯಾಂಕಿನ ಸುರತ್ಕಲ್ ಶಾಖೆಯ ಬೆಳ್ಳಿ ಹಬ್ಬದ ಹಾಗೂ ಹೊಸ ಕಟ್ಟಡಕ್ಕೆ ಸ್ಥಳಾಂತರಿಸುವ ಈ ಸುಸಂದರ್ಭದಲ್ಲಿ ಇಲ್ಲಿ ನೆರೆದಿರುವ ಎಲ್ಲರ ಪರವಾಗಿ ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಇದ್ದೇನೆ. ಈಗಾಗಲೇ ಅರ್ಥಶಾಸ್ತ್ರಜ್ಞರು ಬ್ಯಾಂಕಿನ ಬಗ್ಗೆ ಎಲ್ಲ ಮಾಹಿತಿಯನ್ನು ನೀಡಿದ್ದಾರೆ. ಅದಕ್ಕಾಗಿ ನಾನು ಕೇವಲ MCC ಬ್ಯಾಂಕಿನ ಬಗ್ಗೆ ಮಾತ್ರ ಈಗ ಮಾತನಾಡಬೇಕಾಗಿದೆ. 112 ವರ್ಷಗಳ ಸುದೀರ್ಘ ಇತಿಹಾಸವಿರುವ ಈ MCC ಬ್ಯಾಂಕ್, ಈಗಾಗಲೇ ಫಾದರ್ ಅವರು ಹೇಳಿದ ಹಾಗೆ, ಈಗಿನ ಆಡಳಿತ ಮಂಡಳಿ ಅಸ್ತಿತ್ವಕ್ಕೆ ಬಂದಾಗಿನಿಂದ ಅತ್ಯಂತ ವೇಗವಾಗಿ
ಅಭಿವೃದ್ಧಿಯನ್ನು ಗಳಿಸುತ್ತಿರುವುದು ನಮಗೆಲ್ಲರಿಗೂ ತಿಳಿದಿರುವ ವಿಚಾರ. ಯಾವುದೇ ಒಂದು ಸಂಸ್ಥೆ ಅಥವಾ ಬ್ಯಾಂಕ್ ಆಗಲಿ ಅದು ಅಭಿವೃದ್ಧಿ ಆಗಬೇಕಾದರೆ ಹೆಚ್ಚು ಅವಲಂಬಿತವಾಗಿರುವುದು ಅದರ ನೇತೃತ್ವ ಯಾರು ವಹಿಸ್ತಾರೆ ಅವರ ಮೇಲೆ. ಅದನ್ನು MCC ಬ್ಯಾಂಕಿನ ಅಧ್ಯಕ್ಷರು ಈಗಾಗಲೇ ಮಾಡಿ ತೋರಿಸಿದ್ದಾರೆ. ಅವರು ಈ ಬ್ಯಾಂಕಿನ ಆಡಳಿತ ಮಂಡಳಿಯ ಸದಸ್ಯರಾಗುವ ಮೊದಲೇ ಇಡೀ MCC ಬ್ಯಾಂಕಿನ ನಾಡಿ ಮಿಡಿತವನ್ನು ಅರಿತವರಾಗಿದ್ದರು. ಯಾವಾಗ ಚುಕ್ಕಾಣಿ ಹಿಡಿದರ ಆಡಳಿತ ಮಂಡಳಿಯ ಆಗಲೇ ಸರಿಯಾದ ಯೋಜನೆಯನ್ನು ಮಾಡಿ ಒಂದು ನಿರ್ದಿಷ್ಟವಾದ ವಿಷನ್ನನ್ನು ಇಟ್ಟುಕೊಂಡು ಈಗ MCC ಬ್ಯಾಂಕ್ ಯಾವ ಹಂತದಲ್ಲಿದೆ, ಇನ್ನು ಮುಂದಕ್ಕೆ ಅದು ಯಾವ ರೀತಿಯಲ್ಲಿ ಹೋಗಬೇಕು, ಆಗಲೇ ಅವರು ಸ್ಪಷ್ಟವಾದ ಯೋಜನೆಗಳನ್ನು ಮಾಡಿ ರಾಷ್ಟ್ರೀಕೃತ ಬ್ಯಾಂಕುಗಳಲ್ಲಿರುವ ಕೆಲವು ಅನುಭವಿ ಆಫೀಸರವರನ್ನು, ರಿಟೈರ್ಡ್ ಆಫೀಸರನ್ನು ಟಾಪ್ ಮ್ಯಾನೇಜ್ಮೆಂಟಿಗೆ ಸೇರಿಸಿ ಎಲ್ಲ ಶಾಖೆಗಳಲ್ಲಿ ಫಾದರ್ ಅವರು ಈಗಾಗಲೇ ಹೇಳಿದಂತೆ ಕಸ್ಟಮರ್ಸ್ ಮೀಟ್ಗಳನ್ನು ಮಾಡಿ ಆ ಶಾಖೆಗಳಲ್ಲಿ ಯಾವುದೆಲ್ಲ ಪ್ಲಸ್ ಪಾಯಿಂಟ್ ಉಂಟು, ಯಾವುದು ಮೈನಸ್ ಪಾಯಿಂಟ್ ಉಂಟು ಅದನ್ನೆಲ್ಲವನ್ನು ಕಂಡುಹಿಡಿದು ನ್ಯೂನತೆಗಳನ್ನು ಎಲ್ಲ ಸರಿಪಡಿಸಿ MCC ಬ್ಯಾಂಕಿನ ಎಲ್ಲ ಸಿಬ್ಬಂದಿಗಳಿಗೆ ನುರಿತ ಸಂಪನ್ಮೂಲ ವ್ಯಕ್ತಿಗಳ ಮೂಲಕ ತರಬೇತಿಯನ್ನು ನೀಡಿ ಎಲ್ಲ ಶಾಖೆಗಳಲ್ಲಿ ಅತ್ಯಮೂಲ್ಯವಾದ ಸೇವೆಯನ್ನು ನೀಡುವಂತೆ ಮಾಡಿ ಯಾವಾಗ MCC ಬ್ಯಾಂಕಿನ ಅಭಿವೃದ್ಧಿ ನಿಂತ ನೀರಿನಲ್ಲಿಂತೋ ಅದನ್ನು ಹರಿಯುವ ನೀರಿನಂತೆ ಮಾಡಿ ಬ್ಯಾಂಕಿಗೆ 6,000 ಕೋಟಿ ಠೇವಣಿ, 4,000 ಕೋಟಿ ಮುಂಗಡ, 27 ಕೋಟಿಗಳಿಂತಲೂ ಜಾಸ್ತಿ ಪಾಲು ಬಂಡವಾಳ, ಹೀಗೆ ಬ್ಯಾಂಕಿನ ನೆಟ್ವರ್ತನ್ನು ಹೆಚ್ಚಿಸಿ ರಿಸರ್ವ್ ಬ್ಯಾಂಕ್ ಗೈಡ್ಲೈನ್ಸಿನ ಪ್ರಕಾರ 9% CRAR ಇರಬೇಕಾದರೂ ಕೂಡ ಈ ಬ್ಯಾಂಕಿನ ಆ ರೇಟ್ 21%ಗಿಂತ ಜಾಸ್ತಿ ಮಾಡಿ ಬ್ಯಾಂಕಿನ ಅನುತ್ಪಾದಕ ಆಸ್ತಿ ಏನುಂಟು ಅದು 7%ನಲ್ಲಿದ್ದದ್ದು ಕೇವಲ 5 ವರ್ಷಗಳಲ್ಲಿ 1.37ಕ್ಕೆ ತಗ್ಗಿಸಿ, ಇಷ್ಟು ಮಾತ್ರವಲ್ಲ ಬ್ಯಾಂಕಿನ ಚರಿತ್ರೆಯಲ್ಲೇ ಪ್ರಥಮವಾಗಿ 10.38 ಲಕ್ಷದಷ್ಟು ಲಾಭವನ್ನು ಗಳಿಸುವುದರಲ್ಲಿ ಈ ಬ್ಯಾಂಕ್ ಸಕ್ಸಸ್ ಆಗಿದೆ. ಅಷ್ಟೇ ಅಲ್ಲ, ನಾವು ಲೆಕ್ಕ ಮಾಡ್ಬೋದು 100 ವರ್ಷಗಳಲ್ಲಿ ಬ್ಯಾಂಕಿನ ಟರ್ನ್ ಓವರ್ 500 ಕೋಟಿ ಇತ್ತು. 100 ವರ್ಷಗಳಲ್ಲಿ ನಾವು ಅದನ್ನು ಇಮ್ಯಾಜಿನ್ ಮಾಡಿದರೆ ಗೊತ್ತಾಗ್ತದೆ. ಅಷ್ಟನ್ನು ಕೇವಲ 5 ವರ್ಷಗಳಲ್ಲಿ ಪುನಃ 500 ಕೋಟಿ ಮಾಡಿ ದುಪ್ಪಟ್ಟು ಮಾಡಿ ಏರಿಸಿದ್ದು ಖಂಡಿತವಾಗಿಯೂ ಬ್ಯಾಂಕಿನ ಬಿಸ್ನೆಸ್ ಟರ್ನ್ ಓವರಿಗೆ ಇದು ಒಂದು ಬ್ಯಾಂಕಿನ ಚೇರ್ಮನ್ನ ಏನು ಕೆಪ್ಯಾಸಿಟಿ ಉಂಟು, ಏನು ಆಡಳಿತ ಮಂಡಳಿಯವರ ಮೂಲಕ ಸಿಬ್ಬಂದಿ ವರ್ಗದ ಪರಿಶ್ರಮದ ಮೂಲಕ ಇದನ್ನು ಅವರು ಸಾಧಿಸಿದ್ದು ಖಂಡಿತವಾಗಿ ಒಂದು ದೊಡ್ಡ ಸಾಧನೆ. ಈ ಸಾಧನೆಯನ್ನು ಹಾಗೂ ಬ್ಯಾಂಕಿನ ಸರ್ವತೋಮುಖ ಪ್ರಗತಿಯನ್ನು ಕಂಡಿದ್ದ ಕರ್ನಾಟಕ ಸರ್ಕಾರ ಈ ಬ್ಯಾಂಕಿನ ಚೇರ್ಮನಿಗೆ ಸಹಕಾರ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದ್ದು ನಮಗೆಲ್ಲರಿಗೂ ಬಹಳ ಸಂತೋಷದ ಹಾಗೂ ಅಭಿಮಾನದ ವಿಚಾರವಾಗಿದೆ. ಅದಕ್ಕಾಗಿ ಇಲ್ಲಿ ನೆರೆದಿರುವ ನಿಮ್ಮೆಲ್ಲರ ಪರವಾಗಿ ಬ್ಯಾಂಕಿನ ಚೇರ್ಮನ್ ಆಗಿರುವ ಸನ್ಮಾನ್ಯ ಶ್ರೀ ಅನಿಲ್ ಲೋಬೋರ್ ಅವರಿಗೆ ಹಾರ್ದಿಕವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಇದ್ದೇನೆ. ಇನ್ನು ಮುಂದಕ್ಕೆ ಶ್ರೀಮಾನ್ ಅನಿಲ್ ಲೋಬೋ ಹಾಗೂ ಅವರ ಟೀಮ್ ಸಾಕಷ್ಟು ಎಲ್ಲಿ ಅವಶ್ಯಕತೆ ಇದೆಯೋ ಅಲ್ಲಿ ಹೊಸ ಬ್ರ್ಯಾಂಚುಗಳನ್ನು ಹಾಕಿ ಇನ್ನಷ್ಟು ಬ್ಯಾಂಕಿನ ಬಿಸ್ನೆಸ್ ಟರ್ನ್ ಓವರ್ನ ಹೆಚ್ಚಿಸಿ ಈ ಬ್ಯಾಂಕಿಗೆ ಕೂಡ ಪ್ರಶಸ್ತಿಯನ್ನು ತಂದುಕೊಡಬೇಕಾಗಿ ನಿಮಗೆ ಶುಭವನ್ನು ಹಾರೈಸ್ತೇನೆ. ಇನ್ನು ಇವತ್ತಿನ ಮುಖ್ಯ ವಿಷಯ ಅಂತ ಹೇಳಿದರೆ ಸುರತ್ಕಲ್ ಶಾಖೆಯ ಬೆಳ್ಳಿ ಹಬ್ಬ ಹಾಗೂ ಹೊಸ ಕಟ್ಟಡಕ್ಕೆ ಸ್ಥಳಾಂತರ. ನನಗೆ ನೆನಪಾಗ್ತದೆ 25 ವರ್ಷಗಳ ಹಿಂದೆ ಈ ಶಾಖಾ ಪ್ರಬಂಧಕರಾಗಿರುವ ಶ್ರೀಮಾನ್ ಲೆಸ್ಲಿ ಪಾಯ್ಸ್ರವರು ಇಲ್ಲಿದ್ದಾರೆ. ಸ್ಥಾಪಕ ಪ್ರಬಂಧಕರು ಅವರು ಆಗಿದ್ದರು, ಬಹಳ ಶ್ರಮಜೀವಿ ಅವರು. ಕಿನ್ನಿಗೋಳಿ ಈಗ ಪ್ರಬಂಧಕರಾಗಿರುವ ಶ್ರೀ
ಅನಿಲ್ ಡಿಸೋಜರವರ ಒಟ್ಟಿಗೆ ಸೇರಿ ಎಲ್ಲ ಮನೆಗಳಿಗೆ ಭೇಟಿ ನೀಡಿ ಸಾಕಷ್ಟು ಠೇವಣಿಯನ್ನು ಸಂಗ್ರಹಿಸಿ ಅದಕ್ಕಿಂತ ಜಾಸ್ತಿ ಸಾಲವನ್ನು ನೀಡಿ ಶಾಖೆ ಆರಂಭವಾದ ಮರುವರ್ಷವೇ ಇದಕ್ಕೆ ಲಾಭ ಬರುವಂತೆ ನೋಡಿದ ಕೀರ್ತಿ ಅವರಿಗೆ ಸಲ್ತದೆ. ಹೀಗೆ ಸ್ಟ್ರಾಂಗ್ ಅಡಿಪಾಯವನ್ನು ಅವರು ಅಂದು ಹಾಕಿದ್ದು ಇಂದು ನಾವೆಲ್ಲ ಬೆಳ್ಳಿ ಹಬ್ಬವನ್ನು ಆಚರಿಸುತ್ತಾ ಇದ್ದೇವೆ. ಹಾಗೆ ಈಗಿನ ಶಾಖಾ ಪ್ರಬಂಧಕರು ಶ್ರೀಮತಿ ಸುನೀತಾ ಡಿಸೋಜ ಅವರ ಪರಿಚಯ ಇಲ್ಲದವರು ಯಾರೂ ಇರಲಿಕ್ಕಿಲ್ಲ ಅಂತ ಕಾಣ್ತದೆ ನನಗೆ. ಬ್ಯಾಂಕ್ ಅಂತ ಹೇಳಿದರೆ ತನ್ನ ಮನೆಯೇ ಮತ್ತು ಸರ್ವಸಂದೇ ಅವರು ನಂಬುವವರು ಮತ್ತು ಕೆಲಸ ಮಾಡುವವರು. ಅವರಿಗೆ ಆದ ಹಲವಾರು ಗ್ರಾಹಕರು, ಶಾಶ್ವತ ಗ್ರಾಹಕರು ಅವರಿಗೆ ಇದ್ದಾರೆ. ಎಲ್ಲೆಲ್ಲಿಂದ, ಕಿನ್ನಿಗೋಳಿಯಿಂದ, ಹೆಜಮಾಡಿ, ಪಡುಬಿದ್ರಿ, ಬಜ್ಪೆ ಹಾಗೂ ಬೈಕಂಪಾಡಿ ದೂರ ದೂರದ ಗ್ರಾಹಕರು ಅವರು ಶಾಶ್ವತರು. ಅವರಿಗೆ ಎಲ್ಲಿ ಟ್ರಾನ್ಸ್ಫರ್ ಆಗ್ತದೆ ಅಲ್ಲಿ ಅವರು ಕೂಡ ಸರ್ವಿಸನ್ನು ತಗೊಳ್ಳಿಕ್ಕೆ ಬರ್ತಾ ಇದ್ದಾರೆ. ಅವರ ಮೇಲೆ ಕಸ್ಟಮರ್ನವರಿಗೆ ವಿಶ್ವಾಸ ಯಾಕೆಂತ ಹೇಳಿದರೆ, ಕೇವಲ ಅವರ ಸರ್ವಿಸನ್ನು ಬ್ಯಾಂಕಿನ ವ್ಯವಹಾರಕ್ಕೆ ಮಾತ್ರ ಸೀಮಿತಗೊಳಿಸದೆ ವೈಯಕ್ತಿಕವಾಗಿಯೂ ಸಹಾಯವನ್ನು ಅವರು ಎಲ್ರಿಗೂ ಮಾಡ್ತಾ ಇದ್ದಾರೆ. ಆದ್ದರಿಂದ ಅವರದ್ದೇ ಆದ ಅಂಥ ಕಸ್ಟಮರ್ಸ್ನವರು ಇಲ್ಲಿ ಬ್ಯಾಂಕಿಗೆ ಒಂದು ವೇಳೆ ಬಡ್ಡಿ ಠೇವಣಿಗೆ ಜಾಸ್ತಿ ಇದ್ದರೂ ಕೂಡ ಸಾಲಕ್ಕೆ ಇನ್ನೊಂದು ಕಡೆ ಕಡಿಮೆ ಇದ್ದರೂ ಕೂಡ ಇಲ್ಲಿಗೆ ಆಗಮಿಸ್ತಾರೆ. ಯಾಕೆಂದರೆ ಅವರದ್ದೇ ಆದ ವೈಯಕ್ತಿಕ ವರ್ಚಸ್ಸನ್ನು ಅವರು ಉಳಿಸಿಕೊಂಡಿದ್ದಾರೆ, ಅವರದ್ದೇ ಒಂದು ಬ್ರ್ಯಾಂಡನ್ನು ಅವರು ಉಳಿಸಿಕೊಂಡಿದ್ದಾರೆ. ಹೀಗಾಗಿ ಅವರು ಕೂಡ ಈ ಬ್ಯಾಂಕಿನಲ್ಲಿ ಹೇಗೆ MCC ಬ್ಯಾಂಕ್ ಡಬಲ್ಕ್ಕಿಂತ ಜಾಸ್ತಿ ಮಾಡಿತ್ತೋ ಹಾಗೆ ಇವರು ಈ ಶಾಖೆಯಲ್ಲಿ 2018ರಲ್ಲಿ ಚಾರ್ಜ್ ತಗೊಂಡವರು. ಆಗ ಈ ಶಾಖೆಯ ಡೆಪಾಸಿಟ್ 17 ಕೋಟಿಯಷ್ಟಿತ್ತು. ಈಗ ಸಾಧಾರಣ 34 ಕೋಟಿಗಳಷ್ಟನ್ನು ಹೆಚ್ಚರಿಸಿದ್ದಾರೆ, ಡಬಲ್ಗಿಂತ ಜಾಸ್ತಿ ಮಾಡಿದ್ದಾರೆ. ಅದೇ ರೀತಿ ಮುಂಗಡ ಸಾಧಾರಣ ಅವರು ಚಾರ್ಜ್ ತಗೊಳ್ಳುವಾಗ 10 ಕೋಟಿಗಳಷ್ಟು ಇದ್ದದ್ದು ಈಗ 24 ಕೋಟಿಗಳಷ್ಟನ್ನು ಹೆಚ್ಚಿಸಿದ್ದಾರೆ. ಅದೇ ರೀತಿ ಟರ್ನ್ ಓವರ್ ಕೂಡ ಆಟೋಮ್ಯಾಟಿಕಲಿ ಅದು ಡಬಲ್ ಆಗ್ತದೆ. ಹೀಗೆ ಇವರು ಇಲ್ಲಿಂದ ಕಳಿಸಿದಂತಹ ಯಾವುದೇ ಸಾಲ ಅರ್ಜಿ ಯಾವಾಗಲೂ ಹಿಂದೆ ಬರುವುದಿಲ್ಲ. ಯಾಕೆಂತ ಹೇಳಿದರೆ, ಒಂದು ಕಸ್ಟಮರ್ ಬಂದು ಸಾಲಕ್ಕಾಗಿ ಅವರಿಗೆ ಸಾಲ ಕೊಡಬೇಕಂತ ಇವರಿಗೆ ಧೈರ್ಯ ಬಂದರೆ ಏನಾದರೂ ಮಾಡಿ ಅದನ್ನು ಸ್ಯಾಂಕ್ಷನ್ ಮಾಡಿ ಅವರು ತರ್ತಾರೆ. ಮತ್ತು ಮ್ಯಾನೇಜ್ಮೆಂಟಿಗೆ ಕೂಡ ಹಾಗೆ ಅವರ ಮೇಲೆ ತುಂಬ ವಿಶ್ವಾಸ. ಯಾಕೆಂತೇಳಿ ಅವರು ಇದುವರೆಗೆ ಯಾವುದು ಶಿಫಾರಸು ಮಾಡಿ ಸಾಲದ ಅರ್ಜಿಯನ್ನು ಕಳಿಸಿದ್ದಾರ ಅದು ಯಾವಾಗಲೂ ಅನುತ್ಪಾದಕ ಆಸ್ತಿಯಾಗಿ ಬದಲಾಗಿಲ್ಲ. ಆದ್ದರಿಂದಲೇ ಮ್ಯಾನೇಜ್ಮೆಂಟಿಗೆ ಕೂಡ ಅವರ ಮೇಲೆ ಅತಿಯಾದ ವಿಶ್ವಾಸವಿದೆ. ಹೀಗೆ ಈ ಶಾಖೆಯನ್ನು ಕೂಡ ಅವರು ಇನ್ನಷ್ಟು ಅಭಿವೃದ್ಧಿಗೊಳಿಸಲಿ. ಈಗಾಗಲೇ ಫಾದರ್ ಆಸ್ಟಿನ್ ಪ್ಯಾರಿಸ್ರವರು ಈ ಶಾಖೆಯ ಮೇಲೆ, ಕಟ್ಟಡದ ಮೇಲೆ ಆಶೀರ್ವಾದವನ್ನು ಹಾಕಿದ್ದಾರೆ. ಸಿಬ್ಬಂದಿಗಳ ಮೇಲೆ ಕೂಡ ಆಶೀರ್ವಾದವನ್ನು ಹಾಕಿದ್ದಾರೆ. ಅವರ ಆಶೀರ್ವಾದದಿಂದ ಖಂಡಿತವಾಗಿಯೂ ಈ ಶಾಖೆ ಇನ್ನಷ್ಟು ಬೆಳೆಯಲಿ. ಇಲ್ಲಿನ ಸುತ್ತಮುತ್ತಲಿನ ಹಿರಿಯ ನಾಗರಿಕರು ಹಾಗೂ ಸುತ್ತಮುತ್ತಲಿನ ನಾಗರಿಕರು ಎಲ್ಲರೂ ಈ ಬ್ಯಾಂಕಿನಲ್ಲಿ ಒದಗುವ ಎಲ್ಲ ಸೌಲಭ್ಯಗಳನ್ನು ಸವಲತ್ತುಗಳನ್ನು ಎಲ್ಲ ದೊರೆಯುವಂತಾಗಲಿ ಅವರಿಗೆಲ್ಲ. ಹಾಗೆ ಈ ಬ್ಯಾಂಕ್ ಸುರತ್ಕಲ್ ಶಾಖೆ ಕೂಡ ಇನ್ನಷ್ಟು ಪ್ರಗತಿ ಹೊಂದಲಿ ಅಂತ ನಿಮ್ಮೆಲ್ಲರ ಪರವಾಗಿ ಅವರಿಗೆ ನಾನು ಶುಭವನ್ನು ಕೋರುತ್ತಾ, ನೆರೆದವರ ಎಲ್ಲರಿಗೂ ಇಂದು ಗಣರಾಜ್ಯೋತ್ಸವವನ್ನು ನಾವು ಆಚರಿಸ್ತಾ ಇದ್ದೇವೆ. ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ಕೂಡ ಸಲ್ಲಿಸಿ ನನ್ನೆರಡು ಮಾತುಗಳನ್ನು ಮುಗಿಸ್ತಿದ್ದೇನೆ. ಧನ್ಯವಾದಗಳು. ಪುಟಗಳನ್ನು ತೆರವು ಹಾಕುವಾಗ ಒಂದು ಹೆಸರು ನಾವು ಮೌರ್ಯನ್ ಸಾಮ್ರಾಜ್ಯದಲ್ಲಿ ಕೇಳಲ್ಪಡುತ್ತೇವೆ, ಅದು ಚಾಣಕ್ಯನ ಹೆಸರು, ಕೌಟಿಲ್ಯನ ಅರ್ಥಶಾಸ್ತ್ರ ಅಂತ ಹೇಳಿ. ಈ ಬ್ಯಾಂಕಿಗೆ ಕೂಡ ಒಂದು ಚಾಣಕ್ಯನ ನಾಯಕತ್ವವಿದೆ. ನಂಬರ್ಸ್ ಸ್ಪೀಕ್ ಫಾರ್ ದೆಮ್ಸೆಲ್ವ್ಸ್. 2018ರಲ್ಲಿ 503 ಕೋಟಿ ಇದ್ದ ವಾರ್ಷಿಕ ವಹಿವಾಟು ಇವರು ಚುಕ್ಕಾಣಿ ಹಿಡಿದ ಕೇವಲ 5 ವರ್ಷಗಳಲ್ಲಿ ದ್ವಿಗುಣವಾಗಿ 1,000 ಕೋಟಿ ತಲುಪಿದೆ ಅಂತ ಹೇಳಿದರೆ ಅದು ಸಾಧ್ಯವಾದದ್ದು ಇವರ ನೇತೃತ್ವದಲ್ಲಿ. ಇವತ್ತು ಕರ್ನಾಟಕದ ಸಹಕಾರಿ ಕ್ಷೇತ್ರದಲ್ಲಿರುವ ಬ್ಯಾಂಕ್ಗಳ ಪೈಕಿ ಸಂಪೂರ್ಣ NRI ಸೌಲಭ್ಯ ಒದಗಿಸುವ ಏಕೈಕ ಬ್ಯಾಂಕ್ ಅಂತ ಹೇಳಿದರೆ ಅದು MCC ಬ್ಯಾಂಕ್. ಹಾಗೂ ಖಂಡಿತವಾಗಿ ಮೋಸ್ಟ್ ಅಪ್ರಾಪ್ರಿಯೇಟ್ಲಿ ಇವರ ಸಾಧನೆಯನ್ನು ಪರಿಗಣಿಸಿ ಕರ್ನಾಟಕ ಸರ್ಕಾರದಿಂದ ಕಳೆದ ನವೆಂಬರ್ನಲ್ಲಿ ಸಹಕಾರ ರತ್ನ ಪ್ರಶಸ್ತಿ ಪಡೆದ ಕಥೋಲಿಕ್ ಸಮುದಾಯದ ಮೊದಲ ವ್ಯಕ್ತಿ ಈ ಬ್ಯಾಂಕ್ನ ಚೇರ್ಮನ್ ಶ್ರೀ ಅನಿಲ್ ಲೋಬೋ.
ಮತ್ತೊಮ್ಮೆ 2023ರಲ್ಲಿ ಚುನಾವಣೆಯಲ್ಲಿ ಅವಿರೋಧವಾಗಿ ಮುಂದಿನ 5 ವರ್ಷಗಳಿಗೆ ಆಯ್ಕೆಯಾದದ್ದು ಕೂಡ ಈ ಬ್ಯಾಂಕ್ನ ಇತಿಹಾಸದಲ್ಲೇ ಮೊದಲು. ಇಷ್ಟೆಲ್ಲ ಸಾಧನೆಗಳನ್ನು ಹೇಗೆ ಮಾಡ್ತಾರೆ ಕ್ಯಾಪ್ಟನ್ ಕೂಲ್ ಅವರಿಗೆ ಗೊತ್ತು, ಆದರೆ ಅವರ ಅನಿಸಿಕೆಗಳನ್ನು ಕೇಳಲು ನಾವು ಉತ್ಸುಕರಾಗಿದ್ದೇವೆ. ಶ್ರೀ ಅನಿಲ್ ಲೋಬೋ ಇವರು. ಸುರತ್ಕಲ್ ಶಾಖೆಯ ಈ ಒಂದು ಸ್ಥಳಾಂತರ ಈ ಕಾರ್ಯಕ್ರಮದ ಹಾಗೂ ಈ ಶಾಖೆಯ ಸಿಲ್ವರ್ ಜುಬ್ಲಿ ಆಚರಣೆ ಮಾಡುವಂತಹ ಈ ಒಂದು ಸುಂದರವಾದ ಕಾರ್ಯಕ್ರಮದ ಈವಾಗಲೇ ನಮ್ಮ ಈ ಬ್ಯಾಂಕಿಗೆ ಆಶೀರ್ವಚನ ಮಾಡಿ ನಮಗೆ ಶುಭ ಸಂದೇಶ ನೀಡಿ ಈ ಬ್ಯಾಂಕಿನ ಬಗ್ಗೆ ಒಂದು ಅರ್ಥಶಾಸ್ತ್ರದ ಬಗ್ಗೆ ಒಂದು ಆಳವಾಗಿ ನಾಲೆಜ್ ಇದ್ದವರು ಹಾಗೂ ನಮಗೆ ಒಂದು ಈ ಬ್ಯಾಂಕಿನ ಪ್ರಗತಿಯ ಬಗ್ಗೆ ಇನ್ನೂ ಸಹ ಬ್ಯಾಂಕ್ ಏನು ಮಾಡಬೇಕಂತ ಅತ್ಯಂತ ಸುಂದರವಾಗಿ ಒಂದು ಸಂದೇಶವನ್ನು ಕೊಟ್ಟ ನಮ್ಮ ನೆಚ್ಚಿನ ನಮ್ಮ ಪ್ರೀತಿಯ ಈ ಸುರತ್ಕಲ್ ವರಾಡೋನ ವಿಗಾರ್ವಾರ್ ಹಾಗೂ ಸುರತ್ಕಲ್ ಚರ್ಚಿನ ಪ್ಯಾರಿಸ್ ಪ್ರೀಸ್ಟ್ ಆಗಿರುವ ವೆರಿ ರೆವರೆಂಡ್ ಆಸ್ಟಿನ್ ಪೇರಿಸ್ ರವರೇ, ಹಾಗೂ ನಮ್ಮ ವೇದಿಕೆಯಲ್ಲಿರುವ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿರುವ ನಮ್ಮ ಬ್ಯಾಂಕಿನ ನಿವೃತ್ತ ಜನರಲ್ ಮ್ಯಾನೇಜರ್ ಆಗಿರುವ ಹಾಗೂ ನಮ್ಮ ಬ್ಯಾಂಕಿನ ಪ್ರಗತಿ ಬಗ್ಗೆ ಎಲ್ಲ ರೇಷೋಗಳ ಬಗ್ಗೆ ಒಂದು ಆಳವಾಗಿ ಅವರು ಅಧ್ಯಯನ ಮಾಡಿ, ಯಾಕೆಂತ ಹೇಳಿದರೆ ಆಳವಾಗಿ ಗೊತ್ತುಂಟಾದರೆ ಅವರಿಗೆ ಈ ಬ್ಯಾಂಕಿನ ಬಗ್ಗೆ ಅತಿಯಾಗಿ ಪ್ರೀತಿ ಉಂಟಂತ ಅರ್ಥ. ಅದನ್ನು ಹೇಳಿ ನಮ್ಮ ಬ್ಯಾಂಕಿನ ಒಂದು ಪ್ರಗತಿಯ ಬಗ್ಗೆ ಅರಿದುಂಬಿಸಿದ್ದ ಶ್ರೀಯುತ ಮಿಸ್ಟರ್ ಜೋಸೆಫ್ ಕೋಡ್ರಸ್ ರವರೇ, ಹಾಗೂ ನಮ್ಮ ಬ್ಯಾಂಕಿನ ಒಂದು ಉತ್ತಮ ಗ್ರಾಹಕರಾದ ಹೋಟೆಲ್ ಉದ್ಯಮಿಯನ್ನು ನಡೆಸುವಂತಹ ಈ ಕಾರ್ಯಕ್ರಮದ ಗೆಸ್ಟ್ ಆಫ್ ಆನರ್ ಆಗಿರುವ ಮಿಸ್ಟರ್ ರಾಜೇಶ್ ಶೆಟ್ಟಿಗಾರ್ ಅವರೇ, ಹಾಗೂ ಈ ನಮ್ಮ ಬ್ಯಾಂಕಿನ ಆಡಳಿತ ಮಂಡಳಿಯ ನಿರ್ದೇಶಕರಾಗಿರುವ ಹಾಗೂ ಸುರತ್ಕಲ್ ಈ ಶಾಖೆಯ ಉಸ್ತುವಾರಿಯನ್ನು ನೋಡುವಂತಹ ನಮ್ಮ ನಿರ್ದೇಶಕರಾಗಿರುವ ಶ್ರೀಯುತ ಅನಿಲ್ ಪತ್ರಾವರವರೇ, ಈ ಬ್ಯಾಂಕಿನ ಜನರಲ್ ಮ್ಯಾನೇಜರ್ ಆಗಿರುವ ಶ್ರೀಯುತ ಸುನಿಲ್ ಮಿನೇಜಸ್ ರವರೇ, ಈ ಶಾಖೆಯ ಸುರತ್ಕಲ್ ಶಾಖೆಯ ಮ್ಯಾನೇಜರ್ ಆಗಿರುವ ಶ್ರೀಮತಿ ಸುನೀತಾ ಡಿಸೋಜರವರೇ, ಹಾಗೂ ನಮ್ಮ ಬ್ಯಾಂಕಿನ ಅಡ್ವೈಸರ್ ಆಗಿರುವ ಶ್ರೀಯುತ ವಿಶ್ವೇಶ್ವರಯ್ಯ ಹಾಗೂ ಶ್ರೀಯುತ ಮ್ಯಾಕ್ಸಿಮ್ ಕೆಸ್ತಲಿನೂರವರೇ, ಇವಾಗಲೇ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಆಶೀರ್ವದಿಸಿ ನಿರ್ಗಮಿಸಿದ ಮುಖ್ಯ ಚರ್ಚಿನ ಪ್ಯಾರಿಸ್ ಪ್ರೀಸ್ಟ್ ಆಗಿರುವ ಶ್ರೀಯುತ ಫಾದರ್ ಸುನಿಲ್ ಡಿಸೋಜರ್ ಅವರೇ, ಈ ಬ್ಯಾಂಕಿನ ಈ ಶಾಖೆಯ ಲ್ಯಾಂಡ್ ಲಾರ್ಡ್ ಆಗಿರುವ ಶ್ರೀಯುತ ಕೇಶವ ಸಾಲಿಯನ್ ರವರೇ ಹಾಗೂ ಅವರ ದಂಪತಿಯವರೇ, ನಮ್ಮ ಈ ಸುರತ್ಕಲ್ ಇವತ್ತು ನಾವು ರಜತ ಮಹೋತ್ಸವ ಸಿಲ್ವರ್ ಜುಬ್ಲಿ ಆಚರಣೆ ಮಾಡ್ತಾ ಇದ್ದೇವೆ. ಆಗಿನ ಸ್ಥಾಪಕ ಮ್ಯಾನೇಜರ್ ಆಗಿರುವ ಶ್ರೀಯುತ ಲೆಸ್ಲಿ ಪಾಯ್ಸ್ ರವರೇ, ಹಾಗೂ ಇಲ್ಲಿ ವೇದಿಕೆಯ ಮುಂಭಾಗದಲ್ಲಿರುವ ನನ್ನ ಪ್ರೀತಿಯ ನನ್ನ ಆಡಳಿತ ಮಂಡಳಿಯ ಯಾವಾಗಲೂ ನಮ್ಮ ಬ್ಯಾಂಕಿನ ಪ್ರಗತಿ ಬಗ್ಗೆ ಯಾವಾಗಲೂ ಒಂದು ನಮ್ಮ ಬ್ಯಾಂಕಿನ ಪ್ರಗತಿ ಬಗ್ಗೆ ಸಹಕಾರ ನೀಡಿರುವ ನಮ್ಮ ಆಡಳಿತ ಮಂಡಳಿಯ ಎಲ್ಲ ನಿರ್ದೇಶಕರೇ, ಹಾಗೂ ಇಲ್ಲಿ ವೇದಿಕೆಯ ಮುಂಭಾಗದಲ್ಲಿರುವ ನನ್ನ ಮಿತ್ರರಾದ ಲಿಗೋರ್ ಜಾರ್ಜ್ ರವರೇ, ಸಿಕೇರಾಮ್ ರವರೇ, ಹಾಗೂ ವಿಶೇಷವಾಗಿ ಇಲ್ಲಿ ಕಿನ್ನಿಗೋಳಿಯಿಂದ ಇಲ್ಲಿ ಆಗಮಿಸಿದ ನಮ್ಮ ಕಿನ್ನಿಗೋಳಿ ಶಾಖೆಯ ಒಂದು ದೊಡ್ಡ ಕಸ್ಟಮರ್ ಆಗಿರುವ ಶ್ರೀಯುತ ಲ್ಯಾನ್ಸಿ ಪಿಂಟೋರವರೇ. ಲ್ಯಾನ್ಸಿ ಪಿಂಟೋ ಅಂತ ಹೇಳಿದರೆ ಒಂದು ಸಮಯದಲ್ಲಿ ಪಿಂಕಿ ಪ್ಯಾಷನ್ ಅಂತ ಹೇಳಿದರೆ ನಮಗೆ ಮಂಗಳೂರಿನಲ್ಲವರಿಗೆ ಎಲ್ಲರಿಗೆ ಒಂದು ಪರಿಚಯರು, ಹಾಗೂ ಅವರಿಲ್ಲಿದ್ದಾರೆ. ಹಾಗೂ ವಿಶೇಷವಾಗಿ ನಮ್ಮ ಈ ಶಾಖೆಯ ನೆರೆಹೊರೆಯವರು ನಮಗೆ ಇವತ್ತು ಇಷ್ಟು ದೊಡ್ಡ ಸ್ಟೇಜ್ ಆಗಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಪೂರ್ವಿ ಪೇಂಟ್ಸ್ ಮತ್ತು ಹಾರ್ಡ್ವೇರ್ ಇದರ ಮಾಲಕರು ಅವರಿಗೆ ನಾವು ವಿಶೇಷವಾಗಿ ನಾವು ಧನ್ಯವಾದಗಳನ್ನು ಸಮರ್ಪಿಸ್ತೇವೆ. ಯಾಕಂತೇಳಿದರೆ ಅವರ ಎದುರಲ್ಲೇ ನಾವು ಇಷ್ಟು ದೊಡ್ಡ ಸ್ಟೇಜ್ ಹಾಕಿ ನಮಗೆ ಅವಕಾಶ ಕೊಟ್ಟಿದ್ದಾರೆ. ವಿಶೇಷವಾಗಿ ಅವರಿಗೆ ನಾನು ಧನ್ಯವಾದಗಳನ್ನು ಸಮರ್ಪಿಸ್ತೇನೆ. ಹಾಗೂ ನನ್ನ ಎಲ್ಲ ಈ ಸುರತ್ಕಲ್ ಶಾಖೆಯ ಗ್ರಾಹಕರು, ಯಾಕಂತೇಳಿದರೆ ಎಲ್ಲರದ್ದು ನನಗೆ ಪರಿಚಯ ಉಂಟು ಜಾಸ್ತಿಯಾಗಿ. ಯಾಕಂತೇಳಿದರೆ ಈ ಬ್ರಾಂಚಿನ ಗ್ರಾಹಕರು ನನಗೆ ಸ್ಪೆಷಲ್ ಆಗಿ ನಮ್ಮ ಬ್ಯಾಂಕಿಗೆ ಆಗ್ಬೋದು, ನನ್ನ ನಾಯಕತ್ವಕ್ಕೆ ಒಂದು 20 ವರ್ಷಗಳಿಂದಲೂ ಸತತವಾಗಿ ನನಗೆ ಯಾವ ಕ್ಷೇತ್ರದಲ್ಲಿ ನಾನು ನಾಯಕತ್ವ ವಹಿಸ್ತೇನಾ
ಎಲ್ಲ ಕ್ಷೇತ್ರಗಳಲ್ಲಿ ICYMನಿಂದ ಹಿಡಿದು ಇವತ್ತಿನವರೆಗೆ ನನಗೆ ಸಂಪೂರ್ಣವಾಗಿ ಎಲ್ಲ ಕಷ್ಟ ಕಾಲದಲ್ಲಿರ್ಬೋದು, ಒಳ್ಳೆಯ ಕಾಲದಲ್ಲಿರ್ಬೋದು, ನನಗೆ ಬೆನ್ನು ತಟ್ಟಿ ಗಟ್ಟಿಯಾಗಿ ನನಗೆ ಸಹಕಾರ ಕೊಟ್ಟವರಿದ್ದರೆ ಇಲ್ಲಿ ಇದ್ದಾರೆ. ನಿಮ್ಮಲ್ಲೆಲ್ಲರನ್ನು ಸ್ಮರಿಸುತ್ತಾ ಇವತ್ತು ನಮಗೆ ಈ ಸುರತ್ಕಲ್ ಶಾಖೆಗೆ ಒಂದು ವಿಶೇಷವಾದ ದಿನ. ಯಾಕಂತೇಳಿದರೆ ನಾವು ನಮ್ಮ ಆಡಳಿತ ಮಂಡಳಿ ಮೊದಲನೇ ಅವಧಿಗೆ 2018ರಲ್ಲಿ ಬಂದಾಗ ನಾವು ಕೆಲವು ಯೋಚನೆಗಳನ್ನು ಹಮ್ಮಿಕೊಳ್ಳಿದ್ದೇವೆ. ಯಾಕಂತೇಳಿದರೆ ನಮ್ಮ ಬ್ಯಾಂಕು ಖಾಲಿ 106-7 ವರ್ಷಗಳಲ್ಲಿ ಅವಿಭಜಿತ ದಕ್ಷಿಣ ಕನ್ನಡಕ್ಕೆ ಮಾತ್ರ ಸೀಮಿತವಾಗಿತ್ತು. ಯಾಕಂತೇಳಿದರೆ ಈ ಪರಿಸರದ ಜನರಿಗೆ ಮಾತ್ರ ಸೇವೆ ಸಿಗ್ತಿತ್ತು. ಇದನ್ನು ನಾವು ಯಾವಾಗಲೂ ಹೇಳ್ತೇವೆ, ನಾವು ಹೇಳುವುದು ಬೇರೆಯವರಿಗೆ, ನಾವು ಏನು ಮಾಡ್ತೇವೆ ಅಂತ ನಮಗೆ ಜ್ಞಾನವೇ ಇರುವುದಿಲ್ಲ. ನಾವು ಬೇರೆಯವರಿಗೆ ಬುದ್ಧಿ ಹೇಳಲಿಕ್ಕೆ ಭಾರಿ ಹುಷಾರು. ಯಾಕಂತೇಳಿದರೆ ಅದು ಮಾಡಬೇಕು, ನೀವು ಇದು ಮಾಡಬೇಕು, ಇದು ಮಾಡಬೇಕಂತ ಅಡ್ವೈಸ್ ಮಾಡಲಿಕ್ಕೆ ನಾವು ಹುಷಾರು. ನಾವು ಏನು ಮಾಡಬೇಕಂತ ಅದು ನಮಗೆ ಜ್ಞಾನ ಇರುವುದಿಲ್ಲ. ಅದು ಸಮಾಜದ ವಿಷಯವೇ ಹಾಗೆ. ಆದ್ದರಿಂದ ಈ ಅವಿಭಜಿತ ದಕ್ಷಿಣ ಕನ್ನಡದಿಂದ ಈ ಸಾರ್ವಜನಿಕರಿಗೆ ಸೇವೆ ಇನ್ನೂ ಜಾಸ್ತಿ ಜನರಿಗೆ ಸಿಗಬೇಕಂತ ಯೋಚಿಸಿ ನಮ್ಮ ಈ ಬ್ರಾಂಚಿನ ಏರಿಯಾ ಆಪರೇಷನ್ ನಾವು 5 ಜಿಲ್ಲೆಗಳಿಗೆ ಏರಿಸಿ ಈಗ 7 ಜಿಲ್ಲೆಗಳಿರುವ ವ್ಯಾಪ್ತಿಯಲ್ಲಿರುವ ನಮ್ಮ ಬ್ಯಾಂಕು 16 ಶಾಖೆಗಳಿತ್ತು. ಯಾಕಂತೇಳಿದರೆ ಕಳೆದ 24 ವರ್ಷಗಳಲ್ಲಿ 16 ಶಾಖೆ ಇತ್ತು. ಈಗ 17ನೇ ಶಾಖೆ ನಾವು ಬ್ರಹ್ಮಾವರದಲ್ಲಿ ನೆಕ್ಸ್ಟ್ ತಿಂಗಳಲ್ಲಿ ನಾವು ಲೋಕಾರ್ಪಣೆ ಮಾಡಲಿಕ್ಕೆ ಇವಾಗಲೇ ಸಜ್ಜಾಗಿದೆ. ಇದು ಯಾಕೆ ಹೇಳ್ತೇನೆಂತ, ನಮ್ಮ ಸೇವೆ ಎಲ್ಲರಿಗೆ ಸಿಗಬೇಕಾದ್ರೆ ನಾವು ಬ್ರಾಡ್ ಮೈಂಡ್ ಇರಬೇಕು, ನಾವು ಜಾಸ್ತಿಯಾಗಿ ಯೋಚಿಸಬೇಕು. ನಾವು ಏನು ಯೋಚನೆ ಮಾಡಿದ್ದೇವಾ 2018ರಲ್ಲಿ ಅದನ್ನೆಲ್ಲ ಈಡೇರಿಸಲಿಕ್ಕೆ ನಮಗೆ ಕಳೆದ 5 ವರ್ಷದಲ್ಲಿ ಸಹಕಾರ ಆಯಿತು. ಯಾಕಂತೇಳಿ ಇದರ ಬಗ್ಗೆ ಡಿಟೇಲ್ ಆಗಿ ನಾನು ಹೇಳ್ಬೇಕಂತಿಲ್ಲ, ನಮ್ಮ ಜೋಸೆಫ್ ಕೋಡ್ರಸ್ನವರು ನಮ್ಮ ಫಾದರ್ನವರು ಆಳವಾಗಿ ಹೇಳಿದ್ದಾರೆ. ಅದು ಮತ್ತು ಅದಕ್ಕಿಂತಲೂ ವಿಶೇಷವಾಗಿ ನಮ್ಮ ಗ್ರಾಹಕರಿಗೆ ಗೊತ್ತು. ಆದ್ದರಿಂದ ಮತ್ತು ವಿಶೇಷವಾಗಿ ನನಗೆ ಸಹಕಾರ ರತ್ನ ಪ್ರಶಸ್ತಿ ಸಿಕ್ಕಿದೆ. ಇದಕ್ಕೆಲ್ಲ ನಮ್ಮ ಬ್ಯಾಂಕಿನ ಪ್ರಗತಿಗೆ, ನಮ್ಮ ಅವಾರ್ಡಿಗೆ ಇದಕ್ಕೆಲ್ಲ ಕಾರಣಕರ್ತರು ನೀವು. ಯಾಕಂತೇಳಿದರೆ ನಾವು ಒಂದು ಯೋಚನೆ ಇಟ್ಟು ಹೋಗುವುದು ಮುಂದೆ ಹೋಗಬೇಕಾದ್ರೆ ಒಂದು ಬಸ್ ಮುಂದೆ ಹೋಗಿದ್ರೆ ಅದರಲ್ಲಿ ಜನಗಳು ಬರಬೇಕು, ಸಾರ್ವಜನಿಕರು. ಅದು ನೀವು ನಮ್ಮ ಬ್ಯಾಂಕಿಗೆ ಬಂದಿದ್ದೀರಿ. ಯಾಕಂತೇಳಿ ಜೋಸೆಫ್ ಕೋಟ್ರಸ್ನವರು ಈಗ ಹೇಳಿದ್ದಾರೆ ಅತ್ಯಂತ ಸುಂದರವಾಗಿ. 17 ಕೋಟಿ ಇದ್ದ ಬ್ಯಾಂಕು ಈಗ ಶಾಖೆ 35 ಕೋಟಿಗೂ ಜಾಸ್ತಿಯಾಗಿ ಟರ್ನ್ ಓವರ್ ಮಾಡ್ತಾ ಇದೆ. ಅದರ ಅರ್ಥ ದುಪ್ಪಟ್ಟು ಆಗಿದೆ ಅಂತ, ಡಬಲ್ ಆಗಿದೆ ಅಂತ. ಡಬಲ್ ಮಾಡುವುದು ಯಾವಾಗಲೂ ಈಸಿ ಕೆಲಸ ಅಲ್ಲ, ಅದರ ಮುಂದೆ ಪರಿಶ್ರಮ ಉಂಟು. ಅದು ವಿಶೇಷವಾಗಿ ನಮ್ಮ ಗ್ರಾಹಕರು ನಮಗೆ ಕೊಟ್ಟಿದ್ದಾರೆ. ನಮ್ಮ ಶೇರ್ ಹೋಲ್ಡರ್ಸರ ವಿಶ್ವಾಸ, ಗ್ರಾಹಕರ ಪ್ರೀತಿ, ನಮ್ಮ ಆಡಳಿತ ಮಂಡಳಿಯ ನಿರ್ದೇಶಕರ ವಿಶೇಷವಾಗಿ ಸಂಪೂರ್ಣ ಸಹಕಾರ ಮತ್ತು ನಮ್ಮ ಸಿಬ್ಬಂದಿಗಳ ಶ್ರಮ ಇದರ ಹಿಂದೆ ಇದೆ. ಯಾವಾಗಲೂ ನಾವು ಇದನ್ನು ಮರೆಯಲಿಕ್ಕಿಲ್ಲ. ನಾವು ಎಷ್ಟು ಎತ್ತರಕ್ಕೆ ಹೋದರೆ ಸಹ ಅದರ ಹಿಂದೆ ಇರುವ ಶ್ರಮ, ಸಹಕಾರ, ವಿಶ್ವಾಸ ಮತ್ತು ಪ್ರೀತಿ ಇದನ್ನು ನಾವು ಮರೆಯಲಿಕ್ಕೆ ಸಾಧ್ಯನೇ ಇಲ್ಲ. ಆದ್ದರಿಂದ ಇದನ್ನೆಲ್ಲ ನಮಗೆ ನಮ್ಮ ಬ್ಯಾಂಕಿನ ಕಸ್ಟಮರ್ ಆಗಿರ್ಬೋದು, ನಮ್ಮ ಸಿಬ್ಬಂದಿಗಳಾಗಿರ್ಬೋದು, ನಮ್ಮ ಶೇರ್ ಹೋಲ್ಡರ್ಸ್ ಆಗಿದ್ದರೆ ನಮಗೆ ಎಲ್ಲರೂ ಕೊಟ್ಟಿದ್ದಾರೆ. ಆದ್ದರಿಂದ ಮಾತ್ರ ನಾವು ರೀಚ್ ಮಾಡಲಿಕ್ಕೆ ಸಾಧ್ಯ ಆಗಿದೆ ಅಂತ ನಾನು ಹೇಳಲು ಬಯಸ್ತೇನೆ. ಒಂದು ಏರಿಯಾ ಡೆವಲಪ್ಮೆಂಟ್ ಆಗಬೇಕಾದ್ರೆ ಆ ಏರಿಯಾದಲ್ಲಿ ಒಂದು ಚರ್ಚ್ ಇರಬೇಕು, ಒಂದು ಮಸೀದಿ ಇರಬೇಕು, ಒಂದು ದೇವಸ್ಥಾನ ಇರಬೇಕು, ಹಾಗೇನೆ ಒಂದು ಶಾಲೆ ಇರಬೇಕು. ಅದಕ್ಕಿಂತ ಮಿಗಿಲಾಗಿ ಒಂದು ಬ್ಯಾಂಕು ಇರಲೇಬೇಕು. ಇಲ್ಲಾದರೆ ಎಲ್ಲದಕ್ಕೂ ಮಿಗಿಲಾಗಿ ಬೇಕು ಹಣ. ಈ ಹಣ ಬೇಕಾದರೆ ನಮಗೆ ಡೆಪಾಸಿಟರ್ ಇಂಪಾರ್ಟೆಂಟ್. ನಾನು ಲಾಸ್ಟ್ ವೀಕ್ ವೆನೆಸ್ಡೇ ಮೊನ್ನೆ ಒಂದು RBIದು ಕಾನ್ಫರೆನ್ಸ್ ಇತ್ತು, ಹೈದರಾಬಾದಿಗೆ ಹೋಗಿದ್ದೆ. ಆಗ RBI ಗವರ್ನಿಂದ ಎಲ್ಲ ಆಫೀಸರ್ಸ್ಗಳು ಹೇಳುವುದೇ ಒಂದೇ, ಡೆಪಾಸಿಟರನ್ನು ಸೇಫ್ ಗಾರ್ಡ್ ಮಾಡಬೇಕು. ಡೆಪಾಸಿಟರನ್ನು ಸೇಫ್ ಗಾರ್ಡ್ ಮಾಡಬೇಕಾದ್ರೆ ನಾವು ಯಾರಿಗೆ ಲೋನ್ ಕೊಡ್ತೇವೆ ನೋಡಿ, ಅವರ ಹಿಂದೆ ನಾವು ಇರಬೇಕು. ಅದು ಯಾರು ಇರಬೇಕು? ನಮ್ಮ ಸಿಬ್ಬಂದಿಗಳು, ನಮ್ಮ ಆಡಳಿತ ಮಂಡಳಿಯವರಿಗೆ ಇರಬೇಕು. ಹಾಗಂತ ಅದನ್ನು ನಾವು ಮೊದಲಿನಿಂದಲೂ ನಾವು ಕಳೆದ 2018ರಿಂದಲೂ ನಾವು ಮಾಡ್ತಾ ಬಂದಿದ್ದೇವೆ. ನಮ್ಮ ಡೆಪಾಸಿಟರ್ಗಳು ನಿಶ್ಚಿಂತೆಯಿಂದ ರಾತ್ರಿ ಮಲಗಬೇಕಾದ್ರೆ ನಾವು ಯಾರಿಗೆ ಲೋನ್ ಕೊಟ್ಟಿದ್ದೇವೆ ಅವರ ಹಿಂದೆ ನಾವು ಯೋಚಿಸಬೇಕು. ಅವರದ್ದು ವ್ಯವಹಾರ ಒಳ್ಳೆಯದಾಗಬೇಕು, ಅವರಿಗೆ ಸಹಕಾರ ನಾವು ನೀಡಬೇಕು. ಆದ್ದರಿಂದ ಪ್ರಿಯ ಗ್ರಾಹಕರೇ, ನೀವು ಏನು ಹೆದರಬೇಕೆಂದಿಲ್ಲ ನಮ್ಮ ಬ್ಯಾಂಕಿನಲ್ಲಿ ಡೆಪಾಸಿಟ್ ಇಟ್ಟರೆ. ಯಾಕಂತೇಳಿದರೆ ಎಲ್ಲದಕ್ಕಿಂತ ವಿಶೇಷವಾಗಿ ನಮ್ಮ ಆಡಳಿತ ಮಂಡಳಿ ಸದಸ್ಯರು ಮತ್ತು ನಮ್ಮ ಸಿಬ್ಬಂದಿಗಳು ಡೆಪಾಸಿಟರ್ಗಳಿಗೆ ಏನು ನಿಶ್ಚಿಂತೆ ಮಲಗುವಾಗಿ ನಾವು ಮಾಡ್ತೇವೆ. ಯಾಕಂದರೆ ನಾವು ಮಲಗೋದಿಲ್ಲ, ನಮ್ಮ ಸಿಬ್ಬಂದಿಗಳು ರಾತ್ರಿ ಯೋಚಿಸ್ತಾರೆ, ನಾಳೆ ಯಾರದು ರೀಪೇಮೆಂಟ್ ಉಂಟು ಬಾರೋವರ್ಸಿದ್ದು,
ಕಟ್ತಾರೆ ಇಲ್ಲ, ಅವರ ಮನೆಗೆ ಹೋಗ್ತಾರೆ, ಫಾಲೋಅಪ್ ಹೋಗ್ತಾರೆ. ಆದ್ದರಿಂದ ಅದಕ್ಕಿಂತ ವಿಶೇಷವಾಗಿ ಏನೋ ಡೆಪಾಸಿಟರ್ಗಳಿಗೆ ನ್ಯಾಷನಲ್ ಬ್ಯಾಂಕಲ್ಲಿ ರಿಲೀಫ್ ಉಂಟಾ, ಡೆಪಾಸಿಟರ್ಗಳಿಗೆ ಏನಾದರೆ ಅದು ಸಹ ನಮ್ಮ ಬ್ಯಾಂಕಿನಲ್ಲಿ ಉಂಟು. ಕೆಲವರು ಯೋಚಿಸುವುದು MCC ಬ್ಯಾಂಕ್ ಆದರೆ ಅದು ಸೊಸೈಟಿ ಬ್ಯಾಂಕ್, ಅಲ್ಲಿ ಹಣ ಇಡಬಾರ್ದು, ಆಡಿಟರ್ ಹೇಳ್ತಾರೆ, ಮತ್ತು ಅವರು ಹೇಳ್ತಾರೆ, ಇವರು ಹೇಳ್ತಾರೆ, ಯಾರು ಹೇಳುವುದಿಲ್ಲ. ಯಾಕಂತ ಹೇಳಿದರೆ ಯಾರಿಗೆ ಮನಸ್ಸಿಲ್ಲ ನೋಡಿ ಅವರು ಮಾತ್ರ ಹೇಳುವುದು, ಯಾರ ತಲೆಯಲ್ಲಿ ಹಾಕುವುದು. ಆದ್ದರಿಂದ ಪ್ರಿಯ ಗ್ರಾಹಕರು, ನಿಮಗೆ ಒಂದು ಹೇಳ್ತೇನೆ, ಏನೋ ನಿಮ್ಮ ನ್ಯಾಷನಲ್ ಬ್ಯಾಂಕಲ್ಲಿ ಡೆಪಾಸಿಟರ್ಗಳು ಏನಾದರೂ ರಿಲೀಫ್ ಸಿಗ್ತದೆ ನೋಡಿ, ಅದು ನಮ್ಮ ಬ್ಯಾಂಕಿನಲ್ಲಿ ಸಹ ಸಿಗ್ತದೆ ಅಂತ ಹೇಳಲು ನಾನು ಸಂತೋಷದಿಂದ ಹೇಳಲು ಬಯಸ್ತೇನೆ. ಆದ್ದರಿಂದ ನೀವೇನು ವರಿ ಮಾಡಬೇಕಂತ ಇಲ್ಲ. ಇದನ್ನು ಯಾಕಂತ ಹೇಳ್ತಾ ಇದ್ದಾರೆ, ಈಗ ಕಳೆದ 5 ವರ್ಷಗಳಲ್ಲಿ ನಾವು ಇದನ್ನೆಲ್ಲ ಏನೋ ನೆಗೆಟಿವಿಟಿ ಉಂಟಾ, ನಾವು ಅದಕ್ಕೆಲ್ಲ ಒಂದು ಸೊಲ್ಯೂಷನ್ ಕೊಡಬೇಕು, ಒಂದು ಎಂಡ್ ಆಗಬೇಕು, ಗ್ರಾಹಕರು ಸಂತೋಷದಿಂದ ಇರಬೇಕಂತ ಯೋಚಿಸಿ ಕಳೆದ ನಮ್ಮ ಪೋಸ್ಟ್ ಸೆಂಟಿನರಿ ಡೆಸೆನಿಯಲ್ ಸೆಲೆಬ್ರೇಷನ್ ಮಾಡುವಾಗ ಎಲ್ಲ ಗ್ರಾಹಕರ ಸಭೆಗಳನ್ನು ಮಾಡಿ ಏನೋ ಕಸ್ಟಮರ್ಗಳ ಅಹವಾಲು ಉಂಟು ಅದಕ್ಕೆ ತ್ವರಿತ ಸ್ಪಂದನೆ ಮಾಡುವಂಥ ಕಾರ್ಯಕ್ರಮ ಕಳೆದ ವರ್ಷದಲ್ಲಿ ನಾವು ಮಾಡಿದ್ದೇವೆ. ಅದರಲ್ಲಿ ಸುರತ್ಕಲ್ ಪರಿಸರದಲ್ಲಿ ಕಳೆದ ಅಕ್ಟೋಬರ್ ತಿಂಗಳಲ್ಲಿ ಅಲ್ಲ ನಾವು ಕಸ್ಟಮರ್ ಮೀಟ್ ಮಾಡಿದ್ದು, ಕಳೆದ ಅಕ್ಟೋಬರ್ ತಿಂಗಳಲ್ಲಿ ನಾವು ಗ್ರಾಹಕರ ಸಭೆ ಮಾಡುವಾಗ ನಮ್ಮ ಕಸ್ಟಮರ್ಗಳಿದ್ದು ಒಂದು ರಿಕ್ವೆಸ್ಟ್ ಇತ್ತು, ದಯಮಾಡಿ ನಮ್ಮ ಈ ಶಾಖೆಯನ್ನು ನೀವು ನೆಲಮಾಡಿಗೆ ಪಾರ್ಕಿಂಗ್ ಇರುವ ಜಾಗಕ್ಕೆ ಸ್ಥಳಾಂತರ ಮಾಡಬೇಕಂತ. ಅದರಲ್ಲಿರುವ ಎಲ್ಲ ಅಹವಾಲುಗಳನ್ನು, ಅದರಲ್ಲಿ ವಿಶೇಷವಾಗಿ ಈ ಶಾಖೆ ಸ್ಥಳಾಂತರ ಮಾಡಿ ನಮ್ಮ ಗ್ರಾಹಕರಿಗೆ, ವಿಶೇಷವಾಗಿ ಸೀನಿಯರ್ ಸಿಟಿಸನ್ ಹಿರಿಯ ಗ್ರಾಹಕರಿಗೆ ಒಂದು ಈಸಿ ಆಗುವಂಥ ನಮ್ಮ ಸೇವೆ ಸಿಗಬೇಕಂತ ನಾವು ಈ ಶಾಖೆಯನ್ನು ಸ್ಥಳಾಂತರ ಮಾಡಲಿಕ್ಕೆ ಕಾರ್ಯಯೋಜನೆ ಮಾಡಿ 1 ವರ್ಷದಲ್ಲಿ ಅದನ್ನು ನಾವು ಈ ನಮ್ಮ ಗ್ರಾಹಕರಿಗೋಸ್ಕರ ನಾವು ಇವಾಗಲೇ ಸಮರ್ಪಣೆಯನ್ನು ಮಾಡಿದ್ದೇವೆ. ಇದು ಯಾಕಂತ ಹೇಳಿದರೆ ನಾವು ಹೇಳುವುದು, ನಾನು ಯಾವಾಗಲೂ ನಮ್ಮ ಆಡಳಿತ ಮಂಡಳಿಯವರು ಮತ್ತು ನಾವು ಯಾವಾಗಲೂ ಹೇಳುವುದು ಅಂತಂದರೆ, ಕಸ್ಟಮರ್ ಈಸ್ ಗಾಡ್. ನಮ್ಮ ಬ್ಯಾಂಕಿನ ಕಸ್ಟಮರ್ಗಳು ನೀವೇ ದೊರೆಗಳು. ಯಾಕಂತೇಳಿದರೆ ನಾವು ನಮ್ಮ ಸಿಬ್ಬಂದಿಯವರ ಮೀಟಿಂಗ್ ಇರುವಾಗ, ರಿವ್ಯೂ ಇರುವಾಗ ಹೇಳುವುದು ಎಂತಂತೇಳಿದರೆ, ನಿಮ್ಮ ಬಾಸ್ ನಾವಲ್ಲ, ನಾವು ಖಾಲಿ ನಮ್ಮನ್ನು ನೇಮಿಸಿದ್ದಾರೆ 5 ವರ್ಷವ 1 ವರ್ಷವ 2 ವರ್ಷವ ಅಷ್ಟು ಮಾತ್ರ ಪ್ಲೇಸ್ ನಾವು ಇಡುವುದು. ಕಸ್ಟಮರ್ ಶಾಶ್ವತವಾಗಿದ್ದಾರೆ. ಆದ್ದರಿಂದ ಕಸ್ಟಮರೇ ನಿಮ್ಮ ಬಾಸ್ಗಳು, ಅವರು ನಿಮಗೆ ಸ್ಯಾಲ್ರಿ ಕೊಡುವುದೇ ಕಸ್ಟಮರ್. ಅದನ್ನು ನಾವು ನಮ್ಮ ಸಿಬ್ಬಂದಿಗಳಿಗೆ ಯಾವಾಗದಿಂದ ನಾವು ಅವರಿಗೆ ನಾವು ಮನವರಿಕೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇವೆ, ಆಗದಿಂದ ಅವರು ನಮ್ಮ ಗ್ರಾಹಕರ ನಮಗೆ ಪ್ರೀತಿ ದುಪ್ಪಟ್ಟು ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಹೇಗೆ ನಮ್ಮ ಬ್ಯಾಂಕಿನ 500 ಕೋಟಿ ಇದ್ದು ಟರ್ನ್ ಓವರಿಗೆ 1,000 ಕೋಟಿ ಮುಟ್ಟಿದೆಯಾ, ಹಾಗೇನೆ ನಮ್ಮ ಗ್ರಾಹಕರ ಪ್ರೀತಿ ಎಷ್ಟು ಮೊದಲು 50% ಇತ್ತಲ್ಲ, ಅದನ್ನು ಈಗ ದುಪ್ಪಟ್ಟು ಮಾಡಿ ಕಸ್ಟಮರ್ ಸರ್ವಿಸಲ್ಲಿ ಒಂದು ಒಳ್ಳೆಯ ಬ್ಯಾಂಕ್ ಅಂತ ಹೇಳಿದರೆ ಅದು MCC ಬ್ಯಾಂಕಿನ ಸಿಬ್ಬಂದಿಯೊಂದಿಗೆ ಸಿಗ್ತದೆ ಅಂತ ನಾನು ಹೇಳಲು ಬಯಸ್ತೇನೆ. ಹಾಗೂ ವಿಶೇಷವಾಗಿ ನಮ್ಮ ಎಲ್ಲರ ಗ್ರಾಹಕರ ಅಭಿಪ್ರಾಯ ನನಗೆ ಸಿಕ್ಕಿದೆ ಅಂತ ಹೇಳಲು ನಾನು ಸಹ ಸಂತೋಷ ಪಡ್ತೇನೆ. ಯಾವಾಗಲೂ ಯಾವ ಅಂಗಡಿಯಲ್ಲಿ ಗ್ರಾಹಕರ ಸೇವೆ ಒಳ್ಳೆ ಸಿಗ್ತದಾ ಆ ಅಂಗಡಿಯಲ್ಲಿ ಮಾತ್ರ ನಾವು ಕಸ್ಟಮರ್ಗಳು ಹೋಗುದು. ಇದು ಒಂದು ಜನರಲ್ ನಾಲೆಜ್, ಕಾಮನ್ ಸೆನ್ಸ್. ಆದ್ದರಿಂದ ಇದನ್ನು ನಮ್ಮ ಬ್ಯಾಂಕಿನಲ್ಲಿ ಸಿಗ್ತಾ ಇದೆ ಅಂತ ನಾನು ಹೇಳಲು ಬಯಸ್ತೇನೆ. ಈಗ ನಮ್ಮ ಬ್ಯಾಂಕ್ ಕಳೆದ 5 ವರ್ಷಗಳಲ್ಲಿ ಎಲ್ಲ ಸೇವೆಯನ್ನು ಕೊಟ್ಟು ನಾವು ಒಂದು ಕಸ್ಟಮರ್ಗೆ ಏನು ಅಗತ್ಯವಿದೆ ಎಲ್ಲನ್ನು ಮಾಡಲು ನಾವು ತಯಾರಿದ್ದೇವೆ. ಈಗ ನಾವು ಇವಾಗಲೇ ನಮ್ಮ ಬ್ಯಾಂಕಿನಲ್ಲಿ ಮೊನ್ನೆ ನಾವು 21ಗೆ ನಮ್ಮ ಬ್ಯಾಂಕಿನ ಒಂದು ಮೈಲ್ ಸ್ಟೋನ್ ಈವೆಂಟನ್ನು ಸೆಲೆಬ್ರೇಷನ್ ನಾವು ಮಾಡಿದ್ದೇವೆ. ಅದನ್ನು ನಾವು ನಮ್ಮ ಎಲ್ಲ ಗ್ರಾಹಕರಿಗೆ ಕರೀಲಿಕ್ಕೆ ನಮಗೆ ಆಗಲಿಲ್ಲ. ಯಾಕಂತ ಹೇಳಿದರೆ ನಾವೊಂದು ನಮ್ಮ ಮಿಲಾಗ್ರಿಸ್ ಹಾಲಲ್ಲಿ ಅಲ್ಲಿ 800 ಜನ ಮಾತ್ರ ಕೆಪಾಸಿಟಿ ಇತ್ತು. ಎಲ್ಲ ನಮ್ಮ ಡೇ ಟು ಡೇ ಕಸ್ಟಮರ್ ಯಾರು, ಹೈ ವ್ಯಾಲ್ಯೂಡ್ ಕಸ್ಟಮರ್ ಯಾರು ಇದ್ದಾರೆ ನೋಡಿ, ಎಲ್ಲರಿಗೆ ನಾವು ಆಮಂತ್ರಣವನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಎಲ್ಲರೂ ಒಂದು 99% ಎಲ್ಲರೂ ಬಂದು ಈ ನಮ್ಮ ಮೈಲ್ ಸ್ಟೋನ್ ಸೆಲೆಬ್ರೇಷನ್ ಆನಂದವನ್ನು ಅವರು ಸವಿದಿದ್ದಾರೆ. ಅದಕ್ಕೆ ಕಾರಣಕರ್ತರು ಸಹ ಅವರೇ ಆಗಿರ್ತಾರೆ. ಆದ್ದರಿಂದ ಅದಕ್ಕೂ ನಾನು ಧನ್ಯವಾದಗಳನ್ನು ಸಮರ್ಪಿಸ್ತೇನೆ. ಯಾಕಂತ ಹೇಳಿದರೆ ಇದು ಎಲ್ಲ ಆಗಬೇಕಾದ್ರೆ, ನಾವು ಯೋಚಿಸಿದ ಗೋಲ್ ರೀಚ್ ಆಗಬೇಕಾದ್ರೆ ನಮಗೆ ಕಸ್ಟಮರ್ ಸಹಕಾರ ಬೇಕು. ಯಾಕಂತೇಳಿದರೆ ಕಸ್ಟಮರ್ ಇದ್ದರೆ ನಾವಿದ್ದೇವೆ. ನಾನು ಈ ನಮ್ಮ MCC ಬ್ಯಾಂಕಿನ ಈ ಸುರತ್ಕಲ್ಲಿನ ಶಾಖೆ 25 ವರ್ಷ ಸಮೀಪಿಸುವಾಗ ಈ ಬ್ಯಾಂಕಿನಲ್ಲಿ ತುಂಬ ಜನ ಈ ಫೆಸಿಲಿಟಿ ತೆಗೆದುಕೊಂಡು, ಸಾಲ ತೆಗೆದುಕೊಂಡು, ಡೆಪಾಸಿಟ್ ಇಟ್ಕೊಂಡು ಒಂದು ಒಳ್ಳೆಯ ಹಂತಕ್ಕೆ ಮುಟ್ಟಿದ್ದಾರೆ. ಅದರಿಂದ ವಿಶೇಷವಾಗಿ ಈ ಪರಿಸರದ ಜನರಿಗೆ ಒಂದು ಫಿನಾನ್ಷಿಯಲ್ ಒಂದು ಸೇವೆ ಸಿಗುವಂತಹ ನಮ್ಮ ಬ್ಯಾಂಕಿನಿಂದ ಸಿಕ್ಕಿದೆ ಅಂತ ಸಹ ಹೇಳಲು ಬಯಸ್ತೇನೆ. ಮತ್ತು ವಿಶೇಷವಾಗಿ ಯಾವಾಗ ಒಂದು ಸಂಸ್ಥೆ ಬೆಳೀತದ, ದುಪ್ಪಟ್ಟು ಟರ್ನ್ ಓವರ್ ಆಗ್ತದ, ಆಗ ಫಸ್ಟ್ ಬೆನಿಫಿಟ್ ಆಗೋದು ಈ ಪರಿಸರದ ಜನರಿಗೆ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗ್ತದೆ. ಅದು ಸಹ ಈ ಪರಿಸರದ ಈ ಏರಿಯಾದ ಒಂದು ಸಾಧಾರಣ ಒಂದು 11 ರಿಂದ 12 ಸಿಬ್ಬಂದಿಗಳಿಗೆ ಈ ಪರಿಸರದವರಿಗೆ ಈ ಬ್ಯಾಂಕಿನಲ್ಲಿ ಎಂಪ್ಲಾಯ್ಮೆಂಟ್ ಸಿಕ್ಕಿದೆ.
ಅದು ಸಹ ಒಂದು ಕೊಡುವುದೇ ಒಂದು ದೇವರ ಕೆಲಸ. ಯಾಕಂತೇಳಿದರೆ ಎಂಪ್ಲಾಯ್ಮೆಂಟ್ ಸಿಕ್ಕಿದರೆ ಅವರ ಕುಟುಂಬ ಯಶಸ್ವಿ ಆಗ್ತದೆ. ಆದ್ದರಿಂದ ಅದಕ್ಕೆ ಸಹ ನೀವೇ ಕಾರಣಕರ್ತರಾಗಿದ್ದೀರಿ ಅಂತ ಹೇಳುತ್ತಾ ನಾನು ಜಾಸ್ತಿ ಮಾತಾಡಲಿಕ್ಕೆ ಹೋಗೋದಿಲ್ಲ. ಯಾಕಂತೇಳಿದರೆ 12 ಗಂಟೆಗೆ ನಮಗೆ ನಮ್ಮ ಗ್ರಾಹಕರಿಗೆ ಊಟ ಕೊಡಬೇಕಂತ ನಾವು ಯೋಚನೆ ಮಾಡಿದ್ದೇವೆ. 11 ಗಂಟೆಗೆ ಬ್ಲೆಸ್ಸಿಂಗ್, 12:30 ಗಂಟೆಗೆ ಊಟ. ಅದಕ್ಕಿಂತ ನಡುವಿನಲ್ಲಿ ಏನು ಮಾತಾಡಿದರೆ ಜಾಸ್ತಿ ವಿಶೇಷ ಆಗೋದಿಲ್ಲ. ನನಗೆ ಒಂದು ನಿಮ್ಮ ಹತ್ರ ನಾನು ಸಾರಿ ಹೇಳಲಿಕ್ಕೆ ಬಯಸ್ತೇನೆ. ಯಾಕಂತೇಳಿದರೆ ನಾವು ಒಂದು ಎಲ್ಲರಿಗೆ ಇವತ್ತು ಬಂದವರಿಗೆ ಒಂದು ಫ್ಯಾನ್ ಕೂಲರ್ ಹಾಕಿ ಏನೂ ಹಾಟ್ ಆಗಬಾರ್ದಂತ ನಾವು ಯೋಚನೆ ಮಾಡಿದ್ದೇವೆ. ನಮ್ಮ ಅರೇಂಜರ್ಸ್ನ ತಪ್ಪಿನಿಂದ ಫ್ಯಾನ್ ತಿರುಗೋದಿಲ್ಲ, ಫ್ಯಾನ್ ತಂದು ಇಟ್ಟಿದ್ದಾರೆ ಮಾತ್ರ. ಇದು ಯಾಕಂತೇಳಿ ಇದರಲ್ಲಿ ನಾನು ಇದನ್ನೇ ನಮ್ಮ ಸಿಬ್ಬಂದಿಗಳಿಗೆ ಹೇಗುವುದು, ಎಲ್ಲರಲ್ಲಿ ಟ್ರಾನ್ಸ್ಪರೆನ್ಸಿ ಇರಬೇಕು, ಕನೆಕ್ಟಿಂಗ್ ಇರಬೇಕು. ಯಾವಾಗಲೂ ಒಂದು ಕೆಲಸ ಮಾಡಿ ಇನ್ನೊಂದು ಬಾಕಿ ಇಟ್ಟರೆ ಅದು ಫುಲ್ಫಿಲ್ ಆಗೋದಿಲ್ಲ. ಯಾಕಂದರೆ ಮುಂದಿನ ದಿನಗಳಲ್ಲೂ ಇಂಥ ಸಹ ಒಳ್ಳೆಯ ಸೇವೆ ಸಿಕ್ಕಲಿಕ್ಕೆ ನೀವು ಕಾರಣಕರ್ತರಾಗಿ ಅಂತ ಹೇಳುತ್ತಾ, ನಮ್ಮ ಈ ಮೈಲ್ ಸ್ಟೋನ್ ಈವೆಂಟ್ ಸೆಲೆಬ್ರೇಷನ್ನ ಪ್ರಯುಕ್ತ ನಾವು ಕೆಲವು ಆಫರ್ಸ್ಗಳನ್ನು ಇಟ್ಟಿದ್ದೇವೆ. ನಮ್ಮ ಈ ಪರಿಸರದ ಸ್ಟಾಫ್ಗಳು ಒಂದು 10ರಿಂದ 12 ಸ್ಟಾಫ್ಗಳು ಇವಾಗಲೇ ನಿಮ್ಮ ಮನೆಗೆ ಬರಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಯಾಕಂತೇಳಿದರೆ ನಾವೊಂದು ನಿಮ್ಮ ಮನೆಗೆ ಬರಬೇಕಾ ಯಾಕಂತೇಳಿದರೆ ನಾವು ದುಪ್ಪಟ್ಟು ಟರ್ನ್ ಓವರನ್ನು ಮುಟ್ಟಿದ್ದೇವೆ. ಬ್ಯಾಂಕಿನ ಡೆಪಾಸಿಟ್ಸ್ ಈ ಶಾಖೆಯ ಡಬಲ್ ಆಗಿದೆ. ಈಗ ನಮಗೆ ಇರೋದು ಒಂದೇ ಕೆಲಸ, ನಮ್ಮ ಕಸ್ಟಮರ್ ಬೇಸ್ ಏನು ಉಂಟು ನೋಡಿ ಈ ಶಾಖೆಯದ್ದು, ಅದನ್ನು ಸಹ ದುಪ್ಪಟ್ಟು ಮಾಡಬೇಕಂತ ನಾವು ಯೋಜನೆಯನ್ನು ಈ ಮುಂದಿನ ವರ್ಷಗಳಲ್ಲಿ ಹಾಕಿದ್ದೇವೆ. ಅದಕ್ಕೆ ಒಂದು ಕೆಲವು ಆಫರ್ಸ್ಗಳನ್ನು ನಾವು ಕೊಟ್ಟಿದ್ದೇವೆ. ಇವಾಗಲೇ ಆಫರ್ಸ್ಗಳು ನಿಮ್ಮ ಬಣೆಮಾಗಲಿಗೆ ಮುಟ್ಟಿದ್ದೇವೆ ಅಂತ ಯೋಚನೆ ಮಾಡ್ತೇನೆ. ಮುಂದೆ ಈ ಶಾಖೆಯ 1 ವಾರ ನಾವು ಕ್ಯಾಂಪೇನ್ ವೀಕ್ ಅಂತ ಸಹ ನಾವು ಇಟ್ಟಿದ್ದೇವೆ. ನಿಮ್ಮ ಮನೆಗಳಿಗೆ ಬರ್ಬೋದು, ನಿಮ್ಮ ಫ್ರೆಂಡ್ಸ್ಗಳಿಗೆ ಮನೆಗಳಿಗೆ ಬರ್ಬೋದು. ನಮ್ಮ ಬ್ಯಾಂಕಿನಲ್ಲಿ ಏನು ಸೇವೆ ಉಂಟು ಎಲ್ಲವನ್ನು ಡಿಟೇಲ್ ಆಗಿ ನಾವು ನಿಮಗೆ ಮನೆಗೆ ಮುಟ್ಟಿಸ್ತೇವೆ. ಯಾಕಂದರೆ ನೀವು ನಮ್ಮ ಬ್ಯಾಂಕಿನ ಎಲ್ಲದಕ್ಕೆ ಪಬ್ಲಿಸಿಟಿ ಕೊಡಬೇಕು. ನಾವು ಎಷ್ಟು ಸಹ ಟಿ ವಿಯಲ್ಲಿ ಪೇಪರಲ್ಲಿ ಹಾಕಿ ಅಡ್ವರ್ಟೈಸ್ಮೆಂಟ್ ಕೊಡ್ಬೋದು, ಅದು ಯೂಸ್ಫುಲ್ ಆಗೋದಿಲ್ಲ. ನೀವು ಗ್ರಾಹಕರು ಒಂದು 4 ಜನರಿಗೆ ಹೇಳಿದರೆ ಖಂಡಿತವಾಗಿ 10 ಜನ ಕಸ್ಟಮರ್ ಬರ್ತಾರೆ. ಯಾಕಂತ ಹೇಳ್ತೇನೆ ಅಂತ ಹೇಳಿದರೆ, ನಾವು ನೋಡಿ ಇಲ್ಲಿ ನಮ್ಮ ಊರಿನಲ್ಲಿ ಬೆಳೆದ ಬ್ಯಾಂಕ್ ಈಗ ಉಂಟಾ? ನಮ್ಮ ಊರಿನಲ್ಲಿ ಬೆಳೆದ ಬ್ಯಾಂಕಿಗರು ಯಾರು ನಮ್ಮ ಕೊಂಕಣಿ ಕನ್ನಡ ತುಳು ಮಾತಾಡೋರು ಇದ್ದಾರಾ? ಯೋಚಿಸಿ. ಆದ್ದರಿಂದ ನಮ್ಮ ಬ್ಯಾಂಕಿನಲ್ಲಿ ನಮ್ಮವರೇ ಸಿಬ್ಬಂದಿ ಇದ್ದಾರೆ, ನಿಮಗೆ ಪರಿಚಯಿಸ್ತೂ ಇದ್ದಾರೆ. ಸಿಬ್ಬಂದಿ ಮಾತ್ರ ನಮ್ಮ ಆಡಳಿತ ಮಂಡಳಿಯವರು ಸಹ ಎಲ್ಲರೂ ಪರಿಚಿತರೆ. ಯಾವ ಸಮಯದಲ್ಲೂ ನೀವು ಸರ್ವಿಸ್ ಬಗ್ಗೆ ಸೇವೆ ಬಗ್ಗೆ ನಮಗೆ ಫೋನ್ ಮಾಡಿದರೆ ನಾವು ಸದಾ ನಿಮಗೆ ಸಿದ್ಧ ಇದ್ದೇವೆ. ಆದ್ದರಿಂದ ಇದು ಬ್ಯಾಂಕನ್ನು ನೀವು ಬೆಳೆಸಿದರೆ ಮಾತ್ರ ಒಂದು ಫ್ಯೂಚರಿಗೆ ಹೊಸ ಜನಾಂಗಕ್ಕೆ ನಾವು ಹಸ್ತಾಂತರ ಮಾಡಿದಾಗೆ ಆಗ್ತದೆ. ನಮಗೆ ಜವಾಬ್ದಾರಿ ಉಂಟು. ಇವತ್ತು ನಮ್ಮ ದೇಶಕ್ಕೆ ನಮ್ಮ ರಾಷ್ಟ್ರಕ್ಕೆ ರಿಪಬ್ಲಿಕ್ ಡೇವನ್ನು ಸೆಲೆಬ್ರೇಷನ್ ಮಾಡ್ತೇವೆ. ಯಾಕಂತೇಳಿದರೆ ರಿಪಬ್ಲಿಕ್ ಡೇ ಸೆಲೆಬ್ರೇಷನ್ ಮಾಡ್ತೇವೆ ಅಂದರೆ ನಮ್ಮ ಬ್ಯಾಂಕ್ ಇದಕ್ಕೆ ಸಂವಿಧಾನ ಕೊಟ್ಟ ದಿನ, ನಮ್ಮ ಬ್ಯಾಂಕಿಗೆ ನಮ್ಮ ರಾಷ್ಟ್ರಕ್ಕೆ ಸಂವಿಧಾನ ಜಾರಿಯಾದ ದಿನ, ನಮ್ಮ ಈ ದೇಶಕ್ಕೆ ಒಳ್ಳೆಯ ಸಂವಿಧಾನ ಸಿಕ್ಕಿದ್ದರಿಂದ ನಾವೀಗ ಒಂದು ಸಮಾಧಾನದಿಂದ ಇಷ್ಟು ಧೈರ್ಯದಿಂದ ರೋಡ್ನ ಬದಿಯಲ್ಲಿ ನಾವು ಕಾರ್ಯಕ್ರಮ ಮಾಡಿ ಒಂದು ಆರಾಮ್ಸೆ ಆಗಿದ್ದಾರೆ. ಒಂದು ಪೊಲೀಸ್ ಸಹ ಇಲ್ಲ, ಯಾರಿಲ್ಲ ನೋಡಿ. ಆದ್ದರಿಂದ ಸಂವಿಧಾನಕ್ಕೆ ನಾವು ಎಷ್ಟು ಪ್ರೀತಿ ಮಾಡ್ತೇವೆ, ನಾವು ನಮ್ಮ ಊರಿನಲ್ಲಿ ಬೆಳೆದ ಸಂಸ್ಥೆಗೆ ಸಹ ಅದೇ ಪ್ರೀತಿಯನ್ನು ನೀವು ಕೊಟ್ಟರೆ, ಹೇಗೆ ನಾವು ನಮ್ಮ ಬೆಳೆದ ಸಂವಿಧಾನದ ಪ್ರೀತಿ ಉಂಟು ಅದು ಸಹ ಸಂಸ್ಥೆ ಮೇಲೆ ಇಡಿ. ಯಾಕಂತೇಳಿದರೆ ಅದು ಬೆಳೆಸುವುದು ಸಹ ಜವಾಬ್ದಾರಿ ನಮ್ಮದೇ. ನಾವು ಎಷ್ಟು ಜನ ಇರ್ತೇವೆ, ಎಷ್ಟು ಜನ ಬದುಕ್ತೇವೆ ಅಂತ ಅದಕ್ಕಿಂತ ಮುಗಿಲಾಗಿ ನಾವು ಎಷ್ಟು ಜನರಿಗೆ ಒಂದು ಕಷ್ಟದ ಕಾಲದಲ್ಲಿ ಒಂದು ಸಾಧನೆ ಮಾಡಲಿಕ್ಕೆ ನಾವು ಕಾರಣಕರ್ತರಾಗಿದ್ದಾರೆ ಅಂತ ಅದು ಒಂದು ವಿಶೇಷವಾಗಿ ನೆನಪಿಡುವ ಸಮಯ. ಇದು ನಮ್ಮ ಈ ಸುರತ್ಕಲ್ ಶಾಖೆಯ ಈ ಸುರತ್ಕಲ್ ಪರಿಸರದ ಜನರಿಂದ ಆಗಲಿ, ಇದರಿಂದ ನಮಗೆ ವಿಶೇಷವಾಗಿ ನಮ್ಮ ಬ್ಯಾಂಕಿನ ಸೇವೆ ದುಪ್ಪಟ್ಟು ಮಾಡಿ ಎಲ್ಲ ಯಾರಿಗೆ ಕಷ್ಟದಲ್ಲಿದ್ದಾರೆ ನಾವು ನಮ್ಮ ಮೈಲ್ ಸ್ಟೋನ್ ಸೆಲೆಬ್ರೇಷನ್ ಮಾಡುವಾಗ ನಾವು ಚಾರಿಟಿ ಫಂಡನ್ನು ಡಿಸ್ಟ್ರಿಬ್ಯೂಟ್ ಮಾಡಿದ್ದೇವೆ. 3 ಆಶ್ರಮಗಳಿಗೆ ನಾವು ಡಿಸ್ಟ್ರಿಬ್ಯೂಟ್ ಮಾಡಿದ್ದೇವೆ. ಇದೆಲ್ಲ ಯಾರು? ನಾವಲ್ಲ. ನಮ್ಮನೆ ಕಾರ್ಯಕ್ರಮ ಬಂದವರು, ಮುಖ್ಯ ಅತಿಥಿಗಳು ಮತ್ತು ಬಂದ ಗೆಸ್ಟ್ಗಳು ಪಾರ್ಟಿಸಿಪೇಟ್ ಹೇಳಿದರು, ನಿಮ್ಮ ಬ್ಯಾಂಕಿನಿಂದ ತುಂಬ ಚಾರಿಟಿ ಕೆಲಸ ನೀವು ಮಾಡ್ತಾ ಇದ್ದೀರಿ ಅಂತ. ಇದು ಚಾರಿಟಿ ಕೆಲಸ ಮಾಡಬೇಕಾದ್ರೆ ಇದಕ್ಕೆ ಕಾರಣಕರ್ತರು ನಾವು ಆಡಳಿತ ಮಂಡಳಿ ಸದಸ್ಯ ಅಲ್ಲ, ನೀವು ಗ್ರಾಹಕರು. ನೀವು ನಮ್ಮ ಬ್ಯಾಂಕಿಗೆ ಬಂದು ಸೇವೆ ಕೊಟ್ಟಿದ್ದರಿಂದ, ಟ್ರಾನ್ಸಾಕ್ಷನ್ ಮಾಡಿದರಿಂದ, ಡೆಪಾಸಿಟ್ ಇಟ್ಟಿದ್ದರಿಂದ, ಲೋನ್ ತೆಗೆದರಿಂದ ಅದರಿಂದ ಬಂದ ಇನ್ಕಮಲ್ಲಿ ಮಾತ್ರ ಕೊಡಲಿಕ್ಕೆ ಸಾಧ್ಯ ಆಯಿತು. ಯಾವಾಗಲೂ ಚಿಕ್ಕ ಟ್ರಾನ್ಸಾಕ್ಷನ್ ಇರ್ಬೋದು, ದೊಡ್ಡ ಟ್ರಾನ್ಸಾಕ್ಷನ್ ಇರ್ಬೋದು, ಅದು ಒಳ್ಳೆಯ ಕೆಲಸ, ಸಂಸ್ಥೆ ಬೆಳೆಸುವಲ್ಲಿ ನೀವು ಕೆಲಸ ಮಾಡ್ತೀರಂತ ಅರ್ಥ. ಆದ್ದರಿಂದ ಮುಂದಿನ ದಿನಗಳಲ್ಲಿ ನಾವು ಬ್ಯಾಂಕಿನ ಆಫರ್ಸ್ ಖಾಲಿ 3 ತಿಂಗಳಿಗೆ ಉಂಟು. ಯಾರು ಜುವೆಲ್ ಲೋನ್ ಮಾಡ್ತಾರೆ ಅವರಿಗೆ ಎಲ್ಲ ಪ್ರೊಸೆಸಿಂಗ್ ಚಾರ್ಜಸ್ ಫ್ರೀ. ಯಾರು ಎಜುಕೇಷನ್ ಲೋನ್ ಮಾಡ್ತಾರೆ, ಯುವ ಜನರಿಗೆ ಹೊರದೇಶಕ್ಕೆ ಹೋಗ್ಲಿಕ್ಕೆ ಎಜುಕೇಷನ್ ಲೋನ್ ಮಾಡ್ತಾರೆ
ಅದಕ್ಕೂ ಸಹ ಎಲ್ಲ ಪ್ರೊಸೆಸಿಂಗ್ ಚಾರ್ಜಸ್ ಫ್ರೀ. ಯಾರು ಸೇಫ್ ಲಾಕರ್, ಈಗ ನಿಮ್ಮದು ಇಲ್ಲಿರುವ 50% ಜನರಿದ್ದು ಸೇಫ್ ಲಾಕರ್ ನ್ಯಾಷನಲ್ ಬ್ಯಾಂಕ್ಗಳಲ್ಲಿ ಇರ್ಬೋದು. ಅಲ್ಲಿ ನ್ಯಾಷನಲ್ ಬ್ಯಾಂಕಲ್ಲಿ ಡೆಪಾಸಿಟ್ 10,000ಗಿಂತ 25,000 ಉಂಟು. ಅದಕ್ಕೆ ರೆಂಟ್ ನಾರ್ಮಲಿಗೆ 3,000 ಎಬವ್ ಉಂಟು. ನಮ್ಮ ಬ್ಯಾಂಕಿನಲ್ಲಿ ಸೇಫ್ ಲಾಕರ್ 2 ಬಾಕ್ಸ್ಗಳನ್ನು, ಹೊಸ ಸೇಫ್ ಲಾಕರ್ಗಳನ್ನು ನಾವು ನಿನ್ನೆ ತಂದು ಇಟ್ಟಿದ್ದೇವೆ. ಯಾಕಂತ ಹೇಳಿದರೆ ನಮ್ಮ ಗ್ರಾಹಕರಿಗೆ ಒಂದು ಕಮ್ಮಿ ದರದಲ್ಲಿ ಸಿಗಬೇಕು. ನಮ್ಮದು ಡೆಪಾಸಿಟ್ ಸಹ ರೀಸನೇಬಲ್ ಉಂಟು. 1 ವರ್ಷಕ್ಕೆ ಸೇಫ್ ಲಾಕರಿಗೆ ಏನು ರೆಂಟ್ ಇಲ್ಲ. ಆದ್ದರಿಂದ ಮುಂದಿನ ವರ್ಷಗಳಲ್ಲಿ ಖಾಲಿ 1,200 ರೆಂಟ್, ಕಮ್ಮಿ ರೆಂಟ್. ನಮ್ಮ ಬ್ಯಾಂಕಿನಲ್ಲಿ ಎಲ್ಲ ಸೇವೆಗಳಿಗೆ ಕಡಿಮೆ ದರ ಇರುವುದು. ನೀವು ನೋಡಿ, ನ್ಯಾಷನಲ್ ಬ್ಯಾಂಕ್ಗಳು, ಕಮರ್ಷಿಯಲ್ ಬ್ಯಾಂಕ್ನ ಪಾಸ್ಬುಕ್ ಎಂಟ್ರಿ ಮಾಡಿ ಸ್ಟೇಟ್ಮೆಂಟ್ ತೆಗೀರಿ ಇಯರ್ಲಿ, ನೋಡಿ ಎಷ್ಟು ಚಾರ್ಜಸ್ ಆಗ್ತಾರಂತ. ನಮ್ಮ ಬ್ಯಾಂಕಿನಲ್ಲಿ ಚಾರ್ಜಸ್ಗಳು ತುಂಬ ಕಮ್ಮಿ. ಯಾರು SB ಅಕೌಂಟು, ಕರೆಂಟ್ ಅಕೌಂಟ್ ನಮ್ಮ ಬ್ಯಾಂಕಿನಲ್ಲಿ ಮ್ಯಾನೇಜ್ ಮಾಡ್ತಾರಾ ಅವರಿಗೆ 1 ವರ್ಷ ಎಲ್ಲ ಸೇವೆಗಳು ಫ್ರೀ. ATM ಟ್ರಾನ್ಸಾಕ್ಷನ್ ಇರ್ಬೋದು, RTGS ಆಗಿರ್ಬೋದು, ಪಾಸ್ಬುಕ್ ಪ್ರಿಂಟಿಂಗ್ ಆಗಿರ್ಬೋದು, ಮತ್ತು ಲಾಕರ್ ಬಂದು ನಾವು ಇದು ಮಾಡೋದು, ವ್ಯೂ ಮಾಡೋದು, ಅವರು ಎಲ್ಲದಕ್ಕೂ ನಮ್ಮದು ಬ್ಯಾಂಕಿನಲ್ಲಿ ಈಗ ಫ್ರೀ 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 ಫ್ರೀ. ಯಾಕಂತ ಹೇಳಿದರೆ ಎಲ್ಲದಕ್ಕೆ ಫ್ರೀ ಅಂತ ಹೇಳಿದರೆ ನಮಗೆ ಮೈಲ್ ಸ್ಟೋನ್ ಅಚೀವ್ ಮಾಡಲಿಕ್ಕೆ ಕಾರಣಕರ್ತ ರೀವ್ ಆಗಿದ್ದೀರಿ. ಇದರ ಎಲ್ಲ ಬೆನಿಫಿಟ್ ನಮ್ಮ ಗ್ರಾಹಕರಿಗೆ ಹೋಗಬೇಕು. ಇದರಿಂದ ಹೊಸ ಗ್ರಾಹಕರನ್ನು ನಮ್ಮ ಬ್ಯಾಂಕಿಗೆ ನೀವು ಪರಿಚಯ ಮಾಡುವ ಜವಾಬ್ದಾರಿ ಉಂಟು. ಆದ್ದರಿಂದ ಪ್ರಿಯ ಗ್ರಾಹಕರೇ, ನಾನು ಮಾತಾಡಿದ್ದು ಜಾಸ್ತಿ ಆಗ್ತಾ ಅಂತ ಯೋಚಿಸ್ತೇನೆ, ಜಾಸ್ತಿ ಮಾತಾಡೋದಿಲ್ಲ. ದಯಮಾಡಿ ನಾನು ನಿಮ್ಮಲ್ಲಿ ನನ್ನ ಕಳಕಳಿಯಿಂದ ವಿನಂತಿ ಮಾಡ್ತೇನೆ, ಈ ಬ್ಯಾಂಕ್ ಒಳ್ಳೆಯ ಜಾಗದಲ್ಲಿ ನಾವು ತಂದಿದ್ದೇವೆ. ನಮ್ಮ ಕೇಶವ ಸಾಲಿಯನ್ರವರು ಇದ್ದಾರೆ, ಅವರು ನಮಗೆ ತುಂಬ ಕಮ್ಮಿ ದರದಲ್ಲಿ ಬಾಡಿಗೆ ಕೊಟ್ಟಿದ್ದಾರೆ. ಅವರಿಗೆ ಇಷ್ಟು ಬ್ರಾಂಚಿಗೆ 1 ಲಕ್ಷ ಜಾಸ್ತಿ ಬಾಡಿಗೆ ಬರ್ಬೋದು. ಆದರೂ ಸಹ ನಾವು ಕೇಳಿದಷ್ಟು ಸ್ಕ್ವೇರ್ ಫೀಟ್, ಕೇಳಿದಷ್ಟು ರೆಂಟಿಗೆ 10 ವರ್ಷಕ್ಕೆ ಅಗ್ರಿಮೆಂಟ್ ಮಾಡಿ ಕೊಟ್ಟಿದ್ದಾರೆ. ಆದ್ದರಿಂದ ಗಟ್ಟಿಯಾಗಿ ನಾವು ಸೇಫ್ ಲಾಕರ್ಸ್ ಗಟ್ಟಿ ಮಾಡಿದ್ದೇವೆ. ಎಂಟ್ರೆನ್ಸ್ ಗೇಟ್ ಎಲ್ಲ ಗಟ್ಟಿ ಮಾಡಿ ಒಳ್ಳೆಯಾಗಿ ಒಂದು ಅವಾನಿಯಂತ್ರಿತ ಒಂದು ಶಾಖೆಯನ್ನಾಗಿ ಅಳವಡಿಸ್ತೇವೆ. ನೀವು ಬೇಕಾದರೆ ಹೋಗಿ ಈ ಸುರತ್ಕಲ್ ಪರಿಸರದಲ್ಲಿ ಹೋಗಿ ಒಂದು ನೋಡಿ, ಎಲ್ಲಿಯಾದರೂ ಇಷ್ಟು ಒಂದು ಅವಾನಿಯಂತ್ರಿತ, ಇಷ್ಟು ಒಂದು ಕ್ಲಿಯರ್ ಪಾರ್ಕಿಂಗ್ ಇರುವ ಬ್ರಾಂಚ್ ಎಲ್ಲಿಯ ಉಂಟಾ ನೋಡಿ, ಖಂಡಿತ ಸಿಗಲಿಕ್ಕಿಲ್ಲ. ಆದ್ದರಿಂದ ನೀವು ಎಲ್ಲ ಗ್ರಾಹಕರಿಗೆ ಹೇಳಬೇಕು, ಇದರ ಸಿಹಿ ಸುದ್ದಿ ನೀವು ಈ ಪರಿಸರದ ಜನರಿಗೆ ಹೇಳಿ, ನಮಗೆ ಗ್ರಾಹಕರನ್ನು ತಂದು ಇಲ್ಲಿ ಜಾಸ್ತಿ ದುಪ್ಪಟ್ಟು ಗ್ರಾಹಕ ಮಾಡುವ ಒಂದು ಕೆಲಸ ನಿಮ್ಮಿಂದ ಆಗಲಿ. ಇದರ ಮುಖಾಂತರ ನಮ್ಮ ಬ್ಯಾಂಕ್ ಇನ್ನೂ ಎತ್ತರಕ್ಕೆ ಏರಲಿಕ್ಕೆ ಅವಕಾಶ ಆಗಲಿ. 25 ವರ್ಷದ ಮುಂಚೆ ಒಂದು ಚಿಕ್ಕ ಸಸಿಯಾಗಿ ನೆಟ್ಟ ಗಿಡ ಇವತ್ತು ಎಮ್ಮರವಾಗಿ ಬೆಳೆದಿದೆ. ಇನ್ನೂ ಸಹ ದೊಡ್ಡ ಎಮ್ಮರ ಆಗಬೇಕು. ದೊಡ್ಡ 25, 50, 100 ವರ್ಷಗಳು ಸಮೀಪಿಸಬೇಕು. ನಾವು ಇದ್ದೇವೆ ಇಲ್ಲವಿದ್ದ ಮುಂದಿನ ಜನಾಂಗಕ್ಕೆ ಈ ಬ್ಯಾಂಕಿನ ಸೇವೆ ಸಿಗಬೇಕು. ಈಗ ನಮ್ಮ ಬ್ಯಾಂಕಿನಲ್ಲಿ 125ರಿಂದ 150 ಸಿಬ್ಬಂದಿಗಳು ಇದ್ದಾರೆ. ಮುಂದಿನ ದಿನಗಳಲ್ಲಿ 1,000 ಸಿಬ್ಬಂದಿಗೆ ಕೆಲಸ ಕೊಡುವಂಥ ಸಂಸ್ಥೆ ಆಗಿ ಮಾರ್ಪಾಡು ಮಾಡಬೇಕಂತ ಯೋಚಿಸುತ್ತಾ ತಮಗೆಲ್ಲರಿಗೂ ಈ ಸುರತ್ಕಲ್ ಶಾಖೆಯ ಸಿಲ್ವರ್ ಜುಬಿಲಿ ಕಾರ್ಯಕ್ರಮಕ್ಕೆ ಹಾಗೂ ಬ್ಯಾಂಕಿನ ಮೈಲ್ ಸ್ಟೋನ್ ಈವೆಂಟ್ ಸೆಲೆಬ್ರೇಷನಕ್ಕೆ ನಿಮ್ಮ ಆಶೀರ್ವಾದ ಇದೆ ಅಂತ ಭಾವಿಸುತ್ತಾ ತಮಗೆಲ್ಲರಿಗೂ ಧನ್ಯವಾದಗಳನ್ನು ಸಮರ್ಪಿಸ್ತೇನೆ. ನನಗೆ ಇವತ್ತು ಸಂತೋಷ ಆಗ್ತದೆ. ಯಾಕೆ ಅಂತ ಹೇಳಿದರೆ, ನಿನ್ನೆ ನಾನು ಜನರಲ್ ಮ್ಯಾನೇಜರ್ಗೆ ಮತ್ತು ಮ್ಯಾನೇಜರ್ಗೆ ಕೇಳಿದೆ ಎಷ್ಟು ಜನ ಬರಬಹುದಾ ಅಂತ. ಅವರು ಹೇಳಿದರು 200ರಿಂದ 250 ಅಂತ. ನಾನು ಕೇಳಿದೆ 1200 ಇನ್ವಿಟೇಷನ್ ನಾವು ಪೋಸ್ಟ್ ಮಾಡಿದ್ದೇವೆ. ಅದಕ್ಕೆ ಅವರು ಹೇಳಿದರು, ಎಲ್ಲರ ನಮ್ಮ ಬ್ಯಾಂಕಿನ ಮೇಲೆ ಒಂದು ಸಹಕಾರ ಇದೆ, ಆದರೆ ಕಾರ್ಯಕ್ರಮಕ್ಕೆ ಕೆಲವರು ಬರ್ತಾರೆ. 200, 250 ಇಲ್ಲಿ ನೋಡುವಾಗ ಚೇರೆಲ್ಲ ಫುಲ್ಲಾಗಿ ಅಲ್ಲಿ ನಿಂತುಕೊಂಡಿದ್ದಾರೆ. ಆದ್ದರಿಂದ ಇದು ನಮ್ಮ ಮೇಲೆ ಪ್ರೀತಿ ಉಂಟಂತ, ಇದು ವಿಶ್ವಾಸ ಪ್ರೀತಿಯು ಮುಂದೆ ಇರಲಿ ಅಂತ ಯೋಚಿಸುತ್ತಾ ಇಲ್ಲಿ ಲೆಸ್ಲಿ ಪಾಯ್ಸ್ರವರು ಇದ್ದಾರೆ. ಅವರು ಬ್ಯಾಂಕಿನ ಸ್ಥಾಪಕ ಮ್ಯಾನೇಜರ್, ಒಂದು ಡೈನಾಮಿಕ್ ಮ್ಯಾನೇಜರ್. ನಮ್ಮ ಜೋಸೆಫ್ ಕೋಟರ್ಸ್ ಹೇಳಿದರು, ಅವರು ಆ ಟೈಮಲ್ಲಿ ಅವರು ಮತ್ತು ಅನಿಲ್ ಡಿಸೋಜಾ ಮನೆಗೆ ಹೋಗಿದ್ರಂತ. ಅದೇ ನೀವು ಆ ದಿವಸ ಹೋಗಿದ್ರಲ್ಲ 25 ವರ್ಷ ಮುಂಚೆ, ಈಗ 25 ವರ್ಷ ಆಗುವಾಗ ಅದೇ ಕೆಲಸ ನಮ್ಮ ಈಗಿನ ಸಿಬ್ಬಂದಿಗಳು ಮಾಡಲಿಕ್ಕೆ ಮೊನ್ನೆಯಿಂದಲೇ ಸ್ಟಾರ್ಟ್ ಮಾಡಿದ್ದಾರೆ ಸವಾರಿ. ಆದ್ದರಿಂದ ನಿಮ್ಮ ಆದರ್ಶ ಏನು ಉಂಟಲ್ಲ, ನಿಮ್ಮ ಇವರಿದ್ದಾರೆ ನಿಮ್ಮ ಅನಿಲ್ ಡಿಸೋಜಾ, ಅದು ಮುಂದುವರಿಸಲಿಕ್ಕೆ ಹೋಗಲಿಕ್ಕೆ ಅವರೊಂದು ಉದ್ಘಾಟನೆಯನ್ನು ಮಾಡಿ ನಿನ್ನೆ ಚಾಲನೆ ಕೊಟ್ಟಿದ್ದಾರೆ. ಆದ್ದರಿಂದ ನಾವು ಇದೇ ಕೆಲಸ ಮುಂದಿನ 2 ತಿಂಗಳ ಒಳಗೆ ಎಲ್ಲ ಬ್ರಾಂಚ್ಗಳಲ್ಲಿ 1 ವೀಕ್ ಕ್ಯಾಂಪೇನ್ ವೀಕ್ ಅಂತ ಮಾಡಿ ಎಲ್ಲರ ಇದರ ಸಿಹಿ ಸುದ್ದಿಯನ್ನು ಮುಟ್ಟಿಸುವಂಥ ಕೆಲಸ ಮಾಡ್ತೇನೆ. ಆದ್ದರಿಂದ ಈ ಬ್ಯಾಂಕಿನ ಬಗ್ಗೆ ಸದಾ ನಿಮ್ಮ ಪ್ರೀತಿ ಇರಲಿ, ನಿಮ್ಮ ಆಶೀರ್ವಾದ ಇರಲಿ. ವಿಶೇಷವಾಗಿ ನಮ್ಮ ಆಡಳಿತ ಮಂಡಳಿಯ ಹಾಗೂ ಸಿಬ್ಬಂದಿಯ ಮೇಲೆ ಪ್ರೀತಿ ಇರಲಿ ಅಂತ ಯೋಚಿಸುತ್ತಾ ಇಲ್ಲಿ ಬಂದ ಎಲ್ಲರಿಗೆ, ಎಲ್ಲ ಗ್ರಾಹಕರಿಗೆ, ನನ್ನ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಇವರಿಗೆ ನಾನು ಚಿರಋಣಿಯಾಗಿದ್ದೇನೆ. ಏನೂ ಆದರೆ ಕಸ್ಟಮರ್ ಸರ್ವಿಸ್ನ ಬಗ್ಗೆ ನಿಮಗೆ ಏನು ಕಷ್ಟ ಆದರೆ, ಸಿಬ್ಬಂದಿಗಳ ಏನೂ ನಿಮಗೆ ಸೇವೆ ಡಿಲೇ ಆದರೆ ನೀವು ಡೈರೆಕ್ಟಾಗಿ ನನಗೆ ಫೋನ್ ಮಾಡ್ಬೋದು.
ನಮ್ಮ ಆಡಳಿತ ಮಂಡಳಿ ಸದಸ್ಯರಿಗೆ ಫೋನ್ ಮಾಡ್ಬೋದು. ನಾವು 24/7 ನಿಮ್ಮ ಸೇವೆಗೆ ಸದಾ ಆಗಿದ್ದೇವೆ. ಇದು ಆಫರ್ ನಿಮಗೆ ಎಲ್ಲಿ ಸಿಗ್ಲಿಕ್ಕಿಲ್ಲ, ನ್ಯಾಷನಲ್ ಬ್ಯಾಂಕಲ್ಲಿ ಸಿಗ್ಲಿಕ್ಕಿಲ್ಲ, ಯಾವ ಬ್ಯಾಂಕಿನಲ್ಲಿ ಸಿಗ್ಲಿಕ್ಕಿಲ್ಲ. ಅದು ಈಗ ಇಂಥ ಆಫರ್ 24/7 ನಮ್ಮ ಸೇವೆ ಸಿಗ್ಬೋದು. ಅದು MCC ಬ್ಯಾಂಕಿನಲ್ಲಿ, ಅದು ಸಹ ಮೈಲ್ ಸ್ಟೋನ್ ಈವೆಂಟ್ ಸೆಲೆಬ್ರೇಷನ್ ಪ್ರಯುಕ್ತ ಅಂತ ಯೋಚನೆ ಮಾಡುತ್ತಾ ನಿಮಗೆಲ್ಲರಿಗೂ ಧನ್ಯವಾದಗಳನ್ನು ಸಮರ್ಪಿಸ್ತೇನೆ. ವಿಶೇಷವಾಗಿ ನಾವು ನಮ್ಮ ಹಳೆ ಶಾಖೆಯ ಲ್ಯಾಂಡ್ ಓನರ್ಗಳು ಇಲ್ಲಿ ಇದ್ದಾರೆ, ಅವರಿಗೆ ನಾನು ಧನ್ಯವಾದಗಳನ್ನು ಸಮರ್ಪಿಸ್ತೇನೆ. ಯಾಕಂತೇಳಿದರೆ ಒಂದು ಸುದೀರ್ಘವಾದ ಒಂದು 15ರಿಂದ 20 ವರ್ಷ ನಮಗೆ ನಿಮ್ಮ ಶಾಖೆಯಲ್ಲಿ, ನಿಮ್ಮ ಪ್ರೆಮಿಸಸಲ್ಲಿ ಒಳ್ಳೆಯ ಸ್ವಾಗತ, ಒಳ್ಳೆಯ ಫೆಸಿಲಿಟಿ ಕೊಟ್ಟು ನಮ್ಮನ್ನು ಸಾಕಿ ಈಗ ಇವತ್ತು 25ನೇ ವರ್ಷಕ್ಕೆ ಮುಟ್ಲಿಕ್ಕೆ, ನಮಗೆ 25ನೇ ವರ್ಷಕ್ಕೆ ಒಳ್ಳೆಯ ಶಾಖಕ್ಕೆ ಸ್ಥಳಾಂತರ ಮಾಡಲಿಕ್ಕೆ ನೀವು ಕಾರಣಕರ್ತರ ಆಗಿದ್ದೀರಿ. ಆದ್ದರಿಂದ ನಿಮಗೆ ಸಹ ನಾನು ಮಿಸ್ಟರ್ ವಿಜಯ್ ಕುಮಾರ್ ಈಡಿಯಾ ಹಾಗೆ ಉದಯ್ ಶಂಕರ್ ರಾವ್ ನಿಮಗೆ ಸಹ ನಾನು ಧನ್ಯವಾದಗಳನ್ನು ಸಮರ್ಪಿಸ್ತೇನೆ. ಈಗ ಹೊಸ ಶಾಖೆ ಬಂದದ್ದು ಸಹ ನಿಮ್ಮ ಪರಿಚಯದವರದೇ. ಯಾಕಂತ ಹೇಳಿದರೆ ನಮ್ಮ MCC ಬ್ಯಾಂಕ್ ಇರುವುದೇ ನಿಮ್ಮ ಪರಿಚಯದವರಿಗೆ. ಇನ್ನು 10 ವರ್ಷದ ಮೇಲೆ ಇದಕ್ಕಿಂತ ಒಂದು ಒಳ್ಳೆಯ ಬ್ಯಾಂಕ್ ಮಾಡಲಿಕ್ಕೆ ನಿಮ್ಮ ಕುಟುಂಬದಿಂದಲೇ, ನಿಮ್ಮ ಫ್ರೆಂಡ್ಸಿಂದಲೇ ಆಗಲಿ ಅಂತ ಯೋಚಿಸುತ್ತಾ ತಮಗೆಲ್ಲರಿಗೂ ಧನ್ಯವಾದಗಳನ್ನು ಸಮರ್ಪಿಸ್ತೇನೆ. ಹಾಗೆಯೇ ನಂತರ ಭೋಜನದ ಕಾರ್ಯಕ್ಕೆ ತಾವು ನಿಲ್ಲಬೇಕು. ಈಗ ನಂತರ ನಮ್ಮ ಬ್ರಾಂಚ್ ನಮ್ಮದು 25 ವರ್ಷ ಮುಂಚೆ ಸ್ಟಾರ್ಟ್ ಆಗುವಾಗ ಯಾರು ಕಸ್ಟಮರ್ ಇದ್ದಾರೆ ನೋಡಿ, ಇವತ್ತು ಕಸ್ಟಮರ್ಗಳು ಇದ್ದಾರೆ. ಅದು 25 ವರ್ಷನೇ ಈ ಸಿಲ್ವರ್ ಜುಬ್ಲಿ ಸೆಲೆಬ್ರೇಷನ್ ಕಸ್ಟಮರ್ ಅಂತ ನಿಮಗೆ ನಾವು ಈಗಲೇ ಸನ್ಮಾನ ಮಾಡಲಿಕ್ಕೆ ಯೋಚನೆ ಮಾಡಿದ್ದೇವೆ. ಆದ್ದರಿಂದ ನಿಮಗೆಲ್ಲರಿಗೂ ಒಳ್ಳೆಯದನ್ನು ಆಶಿಸುತ್ತಾ ನಿಮಗೆ ದೇವರು ಕಾಪಾಡಲಿ. ಇನ್ನೂ ಸಹ 25 ವರ್ಷದ ಸಂಭ್ರಮಾಚರಣೆಗೆ ನೀವು ಇದ್ದೀರಿ, 50 ವರ್ಷ ಸಹ ಸಂಭ್ರಮಾಚರಣೆ ಸಂದರ್ಭದಲ್ಲಿ ನಿಮಗೆ ದೇವರು ಆಯುಷ್ಯವನ್ನು ಕೊಡಲಿ ಅಂತ ಆಶಿಸುತ್ತಾ ಧನ್ಯವಾದಗಳನ್ನು ಸಮರ್ಪಿಸ್ತೇನೆ. ಎಲ್ಲರಿಗೂ ಧನ್ಯವಾದಗಳು. ಆಶೀರ್ವದಿಸಿ ಮಾತುಗಳನ್ನಾಡಿದ್ದಾರೆ ಹಾಗೂ ಅವರ ಸಂದೇಶವನ್ನು ನೀಡಿದ್ದಾರೆ. ಧನ್ಯವಾದಗಳು ಫಾದರ್. ಅದೇ ರೀತಿ ಶ್ರೀ ಜೋಸೆಫ್ ಕ್ವಾಡ್ರಸ್ ಅವರಿಗೆ ನಮ್ಮ ನೆನಪಿನ ಕಾಣಿಕೆ ಹಾಗೂ ಈ ಪರಿಸರದ ಉದ್ಯಮಿಯಾಗಿರುವಂತಹ ಶ್ರೀ ರಾಜೇಶ್ ಶೆಟ್ಟಿಗಾರ್ ಇವರನ್ನು ನಾವು ಅವರ ಉಪಸ್ಥಿತಿಗೋಸ್ಕರ ನಾವು ಸ್ಮರಣಿಕೆ ನೀಡಿ ಅವರ ಸೇವೆಯನ್ನು ಗೌರವಿಸ್ತಾ ಇದ್ದೇವೆ. ಮುಂದೆ ಒಂದು ವಿಶೇಷ ಕಾರ್ಯಕ್ರಮ ಈ ವೇದಿಕೆಯಲ್ಲಿ ಜರುಗಲಿಕ್ಕಿದೆ. ಇವತ್ತು ಈ ಕಾರ್ಯಕ್ರಮದಲ್ಲಿದ್ದಾರೆ. ಅವರಿಗೆ ಅವರ ಹೆಸರು ಓದಿ ಹೇಳಿದಂತೆ ವೇದಿಕೆಯ ಮುಂಭಾಗದಿಂದ ಬಂದು ಶ್ರೀ ಅನಿಲ್ ಲೋಬೋ ಅವರಿಂದ ನಮ್ಮ ಒಂದು ಪ್ರೀತಿಯ ಕಾಣಿಕೆಯನ್ನು, ಸ್ಮರಣಿಕೆಯನ್ನು ನೀವು ಸ್ವೀಕರಿಸತಕ್ಕದ್ದು. ಎಲ್ಲ ಹೆಸರು ಆ ಸ್ಮರಣಿಕೆಯಲ್ಲಿ ನಿಮ್ಮ ಹೆಸರಿದೆ. ಜಸ್ಟ್ ಮೇಕ್ ಅ ಪಾಯಿಂಟ್ ದಟ್ there is a name on the memento which will be handed over to you. ನಾವು ಹೆಸರು ಓದಿ ಹೇಳ್ತಾ ಇದ್ದೇವೆ. ದಯವಿಟ್ಟು ವೇದಿಕೆಗೆ ಬರುವಂಥದ್ದು ಶ್ರೀ ಜೇಕಬ್ ಡಿಸೋಜಾ, ಶ್ರೀಮತಿ ಗ್ಲಾಡಿಸ್ ಸೈರಾ ಡಿಸಿಲ್ವಾ, ಶ್ರೀ ಹರ್ಮನ್ ಡಿಸೋಜಾ, ಶ್ರೀ ಜಾಯ್ಸನ್ ರಾಯಲ್ ಡಿಸೋಜಾ, ಶ್ರೀಮತಿ ಸಿಂಥಿಯಾ ಡಯಸ್, ಶ್ರೀ ಫ್ರಾನ್ಸಿಸ್ ರೆಬೆಲ್ಲೋ. ದಯವಿಟ್ಟು ಇದೇ ಆರ್ಡರಲ್ಲಿ ನೀವು ವೇದಿಕೆಗೆ ಬಂದರೆ ನಿಮಗೆ ಸ್ಮರಣಿಕೆ ನೀಡುವಂತಹ ಕೆಲಸ ಸಲೀಸಾಗಿ ನಡೀತದೆ. Shri Joseph Dias, Shri Pius Vincent D'Souza, Shri Remy Noel D'Souza, Shri Lancy D'Souza, Shri Ronald Joseph Sequeira, Shri Wilfred Fernandez. ಒಂದು ಗಳಿಗೆ ದಯವಿಟ್ಟು ವೇದಿಕೆಯ ಮುಂಭಾಗದಲ್ಲಿ ನಿಲ್ಲುವಂಥದ್ದು. ಸ್ಮರಣಿಕೆಯನ್ನು ಸ್ವೀಕರಿಸಿದವರು ಸ್ಮರಣಿಕೆಯನ್ನು ತಗೊಂಡು ದಯವಿಟ್ಟು ಒಂದು ಛಾಯಾಚಿತ್ರಕ್ಕೋಸ್ಕರ ಅತಿಥಿಗಳ ಹಿಂಭಾಗದಲ್ಲಿ ನಿಲ್ಲುವಂತೆ ನಾವು ವಿನಂತಿಸ್ತಾ ಇದ್ದೇವೆ. ಶ್ರೀ ಜೋಸೆಫ್ ಡಯಸ್, ಶ್ರೀ ಪಿಯೂಸ್, ಶ್ರೀ ರೆಮಿ ಡಿಸೋಜಾ, ಶ್ರೀ ಲ್ಯಾನ್ಸಿ ಡಿಸೋಜಾ, ಶ್ರೀ ರೊನಾಲ್ಡ್ ಸಿಕ್ವೆರಾ, ಶ್ರೀ ವಿಲ್ಫ್ರೆಡ್ ಫೆರ್ನಾಂಡಿಸ್. ದಯವಿಟ್ಟು ನಾವು ಹೆಸರು ಕರೆದಂತಹ ಆರ್ಡರಲ್ಲೇ ದಯವಿಟ್ಟು ಮುಂದೆ ಬನ್ನಿ.
ಶ್ರೀ ರೊನಾಲ್ಡ್ ಪೆರೇರಾ, ಶ್ರೀ ಉಮರುಲ್ ಫಾರೂಕ್, ಶ್ರೀ ಗ್ರೇಷನ್ ಮೊಂತೇರೋ, ಶ್ರೀಮತಿ ಜಾನೆ ಸ್ಮರಣಿಕೆಯನ್ನು ಸ್ವೀಕರಿಸಿ ದಯವಿಟ್ಟು ಅತಿಥಿಗಳ ಹಿಂಭಾಗದಲ್ಲಿ ಕೆಲವೇ ನಿಮಿಷ ತಾವು ನಿಲ್ಲಬೇಕು. ಒಂದು ಛಾಯಾಚಿತ್ರ ತೆಗಿಲಿಕ್ಕಿದೆ. ಸ್ವಲ್ಪ ಎತ್ತರ ಇರುವವರು ಎರಡನೇ ಸಾಲಲ್ಲಿ ನಿಂತರೆ ಫೋಟೋಗೋಸ್ಕರ ಅನುಕೂಲ ಆಗ್ತದೆ. ತಟ್ಟು ಅವರಿಗೆ ಒಳ್ಳೆಯದನ್ನು ಆಶಿಸಿ. ಈಗ ನಮ್ಮದು ಒಂದು ಸ್ಪೆಷಲ್, ಯಾಕಂತ ಹೇಳಿದರೆ ಸಿಲ್ವರ್ ಜುಬ್ಲಿ ಇದ್ದು ಕಸ್ಟಮರ್ ಇದ್ದು ಫೋಟೋ ನಮ್ಮ ಬ್ಯಾಂಕ್ ಈ ಶಾಖೆಯಲ್ಲಿ ಹಾಕಬೇಕು. ಜನರಲ್ ಮ್ಯಾನೇಜರ್ ಮತ್ತು ಬ್ಯಾಂಕಿಗೆ ವಿನಂತಿ. ಮತ್ತು ಇವರ ಹೆಸರನ್ನು ಸಹ ಸಿಲ್ವರ್ ಜುಬ್ಲಿ ಇಯರ್ ಕಸ್ಟಮರ್ ಅಂತ ಎಲ್ಲರದ್ದು ಹೆಸರು ನಮ್ಮ ಶಾಖೆಯಲ್ಲಿ ನಾವು ಈ ವರ್ಷ ಅಳವಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೇವೆ. ಇದನ್ನು ಬೇಗನೆ ನಮ್ಮ ಜನರಲ್ ಮ್ಯಾನೇಜರ್ ಮತ್ತು ಈ ಶಾಖೆಯ ಪ್ರಬಂಧಕರು ಮಾಡಬೇಕಂತ ನಾನು ವಿನಂತಿ ಮಾಡ್ತೇನೆ. ಮುಂದೆ ಓರ್ವ ವಿಶೇಷ ವ್ಯಕ್ತಿಯನ್ನು ನಾವು ವೇದಿಕೆಗೆ ಆಹ್ವಾನಿಸಲಿಕ್ಕಿದ್ದೇವೆ. ಈ ಬ್ಯಾಂಕ್ 25 ವರ್ಷಗಳ ಹಿಂದೆ ಪ್ರಾರಂಭವಾದಾಗ ಈ ಬ್ಯಾಂಕ್ನ ಫಸ್ಟ್ ಬ್ರಾಂಚ್ ಮ್ಯಾನೇಜರ್ ಆಗಿ ಸೇವೆ ಸಲ್ಲಿಸಿದಂತಹ ಶ್ರೀ ಲೆಸ್ಲಿ ಪಾಯ್ಸ್ ದಯವಿಟ್ಟು ವೇದಿಕೆಗೆ ಬಂದು ತಮ್ಮ ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಶ್ರೀ ಲೆಸ್ಲಿ ಪಾಯ್ಸ್ ಅವರಿಗೆ ಗೌರವಿಸುವಂಥದ್ದು. ಬೆಳೆಸಿದ ಮಗುವೊಂದು ಯೌವನಕ್ಕೆ ತಲುಪಿ ಸಾಧನೆಯ ಉತ್ತುಂಗವೇರಿದಾಗ ಎಷ್ಟು ಖುಷಿ ಆಗ್ತದೋ ಅಷ್ಟು ಖುಷಿ ಇವತ್ತು ಶ್ರೀ ಲೆಸ್ಲಿ ಪಾಯಸ್ ಅವರು ತಾವು ಬೆಳೆಸಿದಂತಹ ಈ ಬ್ಯಾಂಕ್ನ 25 ವರ್ಷಗಳನ್ನು ನೋಡಿ ಖಂಡಿತ ಅವರಿಗೆ ಸಂತೋಷ ಆಗಿದೆ. ಅವರ ಸೇವೆಗೋಸ್ಕರ ನಾವು ಅವರಿಗೆ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಈ ಹೊಸ ಕಟ್ಟಡದ ವಿನ್ಯಾಸವನ್ನು ರೂಪಿಸಿದಂತಹ ಹಾಗೂ ಧನ್ಯವಾದಗಳು ಕಾರ್ತಿಕ್ ಅವರೇ. ಅದೇ ರೀತಿ ಈ ಕಟ್ಟಡವನ್ನು ಒದಗಿಸಿಕೊಟ್ಟಂತಹ ಮಾಲಕರಾದಂತಹ ಲ್ಯಾಂಡ್ ಲಾರ್ಡ್ ಶ್ರೀ ವೇದಿಕೆಗೆ ಬರಬೇಕು. ಹಾರ್ಟ್ ಆಫ್ ದ ಸಿಟಿ ಅಂತ ಹೇಳ್ತೇವೆ. ಇಂಥ ಒಂದು ಒಳ್ಳೆ ಜಾಗದಲ್ಲಿ ಈ ಬ್ಯಾಂಕ್ನ ಹೊಸ ಕಟ್ಟಡ ಪ್ರಾರಂಭವಾಗಿದೆ. ಧನ್ಯವಾದಗಳು ಶ್ರೀ ಕೇಶವ್ ಸಾಲಿಯಾನ್. ಇಷ್ಟು ವರ್ಷಗಳ ಕಾಲ ಒಳ್ಳೆ ರೀತಿಯಲ್ಲಿ ಕಾರ್ಯಾಚರಿಸಲಿಕ್ಕೆ ನಮ್ಮ ಹಳೆ ಕಟ್ಟಡದ ಲ್ಯಾಂಡ್ ಲಾರ್ಡ್ಸ್ಗಳಾಗಿ ಇದ್ದಾರೆ. ಅವರು ನಮ್ಮ ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಶ್ರೀ ವಿಜಯ್ ಕುಮಾರ್ ಇಡ್ಯಾ ಹಾಗೂ ಶ್ರೀ ಉದಯ್ ಶಂಕರ್ ರಾವ್ ದಯವಿಟ್ಟು ತಾವು ವೇದಿಕೆಗೆ ಬಂದು ಇಷ್ಟು ವರ್ಷಗಳ ಕಾಲ ಬ್ಯಾಂಕ್ನ ಕಟ್ಟಡ ತಮ್ಮ ಜಾಗದಲ್ಲಿ ಇರಲು ಅನುವು ಮಾಡಿಕೊಟ್ಟು ನೀಡಿದ ಸಹಕಾರಕ್ಕಾಗಿ ಧನ್ಯವಾದಗಳು.
ಕಾರ್ಯಕ್ರಮವನ್ನು ಮುಗಿಸುವ ಮೊದಲು ಧನ್ಯವಾದ ಸಮರ್ಪಣೆಯ ಮಾತುಗಳೊಂದಿಗೆ ಶ್ರೀಮತಿ ಸುನೀತಾ ಡಿಸೋಜಾ, ಬ್ರಾಂಚ್ ಮ್ಯಾನೇಜರ್. ಆತ್ಮೀಯರೇ, ಮಂಗಳೂರು ಕಥೋಲಿಕ್ ಕೋಆಪರೇಟಿವ್ ಬ್ಯಾಂಕ್ ಸುರತ್ಕಲ್ ಶಾಖಾ ಸ್ಥಳಾಂತರ ಹಾಗೂ ಶಾಖಾ ಬೆಳ್ಳಿ ಹಬ್ಬದ ಈ ಕಾರ್ಯಕ್ರಮಕ್ಕೆ ಸಹಕರಿಸಿದವರೆಲ್ಲರಿಗೂ ಬ್ಯಾಂಕಿನ ಉಪಾಧ್ಯಕ್ಷರು, ನಿರ್ದೇಶಕರು, ಬ್ಯಾಂಕಿನ ಮಹಾಪ್ರಬಂಧಕರು ಮತ್ತು ನನ್ನ ಸಿಬ್ಬಂದಿ ಪರವಾಗಿ ಕೃತಜ್ಞತೆಗಳನ್ನು ಸಲ್ಲಿಸಲು ಅಪೇಕ್ಷಿಸುತ್ತೇನೆ. ಇಂದಿನ ಕಾರ್ಯಕ್ರಮದ ಅಧ್ಯಕ್ಷರು, ನಮ್ಮ ಬ್ಯಾಂಕಿನ ಅಧ್ಯಕ್ಷರು ಆಗಿರುವ ಸಹಕಾರ ರತ್ನ ಸನ್ಮಾನ್ಯ ಅನಿಲ್ ಲೋಬರವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಸುಸೂತ್ರವಾಗಿ ನೆರವೇರಿಸಿ ಕೊಟ್ಟಿರುವುದಲ್ಲದೆ ಅನೇಕ ದಿನಗಳಿಂದ ಬಿಡುವಿಲ್ಲದೆ ಸ್ಥಳಾಂತರಗೊಳ್ಳುವ ನಮ್ಮಿ ಶಾಖೆಗೆ ಹೊಸ ಕಟ್ಟಡದಲ್ಲಿ ಎಲ್ಲ ವ್ಯವಸ್ಥೆ ಮಾಡುವಲ್ಲಿ ಸಂಪೂರ್ಣ ಜವಾಬ್ದಾರಿ ವಹಿಸಿ ಸುಲಭದಲ್ಲಿ ಶಾಖೆ ಸ್ಥಳಾಂತರವಾಗಲು ಸಹಕರಿಸಿರುತ್ತಾರೆ. ಇವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ನಮ್ಮ ಬ್ಯಾಂಕಿನ ನಿವೃತ್ತ ಮಹಾಪ್ರಬಂಧಕರು ಶ್ರೀಮಾನ್ ಜೋಸೆಫ್ ಫಾಡ್ರಸ್ ನಮಗೆ ಅಭಿನಂದನೆಗಳನ್ನು ಸಲ್ಲಿಸಿ ಶುಭವನ್ನು ಕೋರಿರುತ್ತಾರೆ. ಇವರಿಗೆ ವಂದನೆಗಳು. ಗೌರವ ಅತಿಥಿಗಳಾಗಿ ಕಾರ್ಯಕ್ರಮದಲ್ಲಿ ಹಾಜರಾಗಿರುವ ನಮ್ಮೂರಿನ ಉದ್ಯಮಿ ಮಿಸ್ಟರ್ ರಾಜೇಶ್ ಶೆಟ್ಟಿಗಾರ್ ಅನೇಕ ವರ್ಷಗಳಿಂದ ನಮಗೆ ತುಂಬು ಹೃದಯದ ಪ್ರೋತ್ಸಾಹವನ್ನು ನೀಡುತ್ತಾ ಬಂದಿರುತ್ತಾರೆ. ಇವರದು ಮಾತು ಕಡಿಮೆ, ದುಡಿಮೆ ಜಾಸ್ತಿ. ಈ ಸಂದರ್ಭದಲ್ಲಿ ಇವರ ಉಪಕಾರ ಸ್ಮರಣೆ ಮಾಡುತ್ತೇನೆ. ಸಹಕಾರ ನೀಡಿರುವ ಮಹಾಬಲೇಶ್ವರ ಟವರ್ಸ್ ಮಾಲಕರಾದ ವಿಜಯಕುಮಾರ್ ಇಡ್ಯ ಮತ್ತು ಶ್ರೀಮಾನ್ ಉದಯ್ ಶಂಕರ್ ರಾವ್ ಅವರಿಗೆ ನಾವು ಸದಾ ಚಿರಋಣಿಗಳು. ಕಲ್ಯಾಣ್ ಲ್ಯಾಂಡ್ಲಿಂಗ್ಸ್ ಪರ್ಲ್ ಕಟ್ಟಡದ ಮಾಲಕರಾದ ಇವರಿಗೆ ಈಗಾಗಲೇ ಎಲ್ಲ ರೀತಿಯ ವ್ಯವಸ್ಥೆ ಮಾಡಿ ಕೊಟ್ಟಿರುತ್ತಾರೆ. ಮುಂದೆಯೂ ಇವರ ಸ್ಥಳಾಂತರದ ಶಾಖೆಯನ್ನು ಉದ್ಘಾಟಿಸಲು ಅನುವು ಮಾಡಿಕೊಟ್ಟ ಕನ್ಸಲ್ಟಿಂಗ್ ಇಂಜಿನಿಯರ್ ಶ್ರೀ ಕಾರ್ತಿಕ್, ನಿಮಗೂ ಧನ್ಯವಾದಗಳು. ಇನ್ನು ಹಾಡಿದ ಬ್ಯಾಂಕಿನ ಸಿಬ್ಬಂದಿಗಳಿಗೂ ಧನ್ಯವಾದಗಳು. ನಮ್ಮ ಶಾಖೆ ಆರಂಭವಾದಂದಿನಿಂದ ಸದಸ್ಯರು, ಗ್ರಾಹಕರು ಹಾಗೂ ಹಿತೈಷಿಗಳೆಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಮುಂದೆ ತಮ್ಮೆಲ್ಲರ ಸಹಕಾರ ಪ್ರೋತ್ಸಾಹವನ್ನು ಅಪೇಕ್ಷಿಸುತ್ತಾ ಒಂದು ಹೆಸರನ್ನು ಉಲ್ಲೇಖಿಸಲಿಕ್ಕೆ ನಾವು ಇಷ್ಟಪಡ್ತಾ ಇದ್ದೇವೆ. ಶ್ರೀ ಲಾಲ್ವಿ ಅವರು ಈ ಬ್ಯಾಂಕಿಗೋಸ್ಕರ ನೀಡಿದ ಸಹಕಾರಕ್ಕಾಗಿ ಧನ್ಯವಾದಗಳು. ಇದರೊಂದಿಗೆ ಈ ಬೆಳ್ಳಿ ಹಬ್ಬದ ಕಾರ್ಯಕ್ರಮವನ್ನು ನಾವು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಒಂದು ಗಟ್ಟಿಯಾದ ಚಪ್ಪಾಳೆ. MCC ಬ್ಯಾಂಕ್ ಸುರತ್ಕಲ್ ಬ್ರಾಂಚ್ ಮುಂದೆಯೂ ನಿಮ್ಮ ಸಹಕಾರ ಹೀಗೆ ಇರಲಿ ನಾವು ವಿನಂತಿಸ್ತಾ ಇದ್ದೇವೆ. ಒಂದು ಸಸ್ಯಾಹಾರಿ ಊಟದ ಕೌಂಟರ್ ಇಲ್ಲಿ ಒಳಗೆ ನೀವು ಹೋಗ್ಬೋದು, ವೇದಿಕೆಯ ಬಲಭಾಗದಲ್ಲಿ. ಅದೇ ರೀತಿ ಕೈ ತೊಳೆಯುವ ನೀರಿನ ವ್ಯವಸ್ಥೆ ಅಲ್ಲಿ ಮಾಡಲಾಗಿದೆ. ಬ್ಯಾಂಕ್ ವತಿಯಿಂದ ಎಲ್ಲ ಅತಿಥಿಗಳು ಔತಣವನ್ನು ಸ್ವೀಕರಿಸಿ ಹೋಗಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಧನ್ಯವಾದಗಳು.